जनता तेषां स्वप्ने विप्रतिपद्यते तस्मादाद्यन्तवत्वेन मिथ्यैव करुते स्मृताः सर्वे धर्मामृषा स्वप्ने कायस्यान्तर्निदर्शनात् सम्प्रदेऽस्मिन् प्रदेशे भूतानां दर्शनं कुतः न युक्तं दर्शनं गत्वा कालस्यानियमात् ततो प्रतिबुद्धश्च वै सर्वस्तस्मिन् देशे न विद्यते मित्राज्यैः सह सम्बन्ध्या सम्बुद्धो न प्रपद्यते गृहीतं चापि यत्किञ्चित् प्रतिबुद्धो न पश्यति स्वप्ने चावस्तुकः कायः पृथगन्यस्य दर्शनात् यथा कायस्तथा सर्वं चित्तदर्शमवस्तुकम् गणाज्जागरितवत् तद्धेतुः स्वप्न इष्यते तद्धेतुत्वात्तु तस्यैव सज्जागरितमिष्यते उत्पादस्याप्रसिद्धत्वादजं सर्वमुदाहृतम् अच भूतादभूतस्य सम्भवोऽस्ति कथञ्चन असज्जागरिते दृष्ट्वा स्वप्ने पश्यति तन्मयः असत्स्वप्नेऽपि दृष्ट्वा च प्रतिबुद्धो न पश्यति सदसद्धेतुकं तथा अच्च सद्धेतुकं नास्ति सद्धेतुकमसत्पुरः प्रज्ञानां सुप्रधानै स्थिरचरनिकरव्यापिभिर्व्याप्य लोकान् भोगान् सविष्टान् पुनरपि धिषणोद्भासितान् कामजन्यान् पीत्वा सर्वान् विशेषान् स्वपिति मधुरभुं मायया भोजयन्नो माया संख्यातुरीयं परममृतमचं ब्रह्म यत्तन्नतोऽस्मि यो विश्वात्मा विविधविषयान् रहस्य भोगान् सविष्टान् पश्चाच्चान्यान् स्वमतिरिभवान् ज्योतिषास्त्रेण सूक्ष्मान् सर्वानेतान् पुनरपि शनैः स्वात्मनि स्थापयित्वा तिक्त्वा सर्वान् विशेषान् विगतगुणगणः पार्वसौनस्तुरीयः ओं नमो ब्रह्मादिभ्यो ब्रह्मविद्यासम्प्रदायकर्तृभ्यो ऋषिभ्यो नमो महद्भ्यो नमो गुरुभ्यः सर्वज्ञानघनप्रत्यगर्थो ब्रह्मैवाहमस्मि स्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तो पुनः पुनः श्रीमच्छङ्करभगवत्पूज्यपादसद्गुरुभ्यो नमः वन्दे तं सच्चिदानन्दं यतिवर्यं महामतिं वेदवेदान्तारं सद्गुरुं प्रणतोऽस्म्यहं सम्प्रदायज्ञं श्रीयवीन्द्रं सद्गुरुं सच्चिदानन्दं सदाचारं समाश्रये श्री सच्चिदानन्देन्द्र सरस्वती महासद्गुरुभ्यो नमः अजीहि भगवो ब्रह्म ಶ್ಲೋಕ ಇದು ಭಾಷ್ಯ ಹೋಗಲ್ವಾ 265 ಭಾಷ್ಯ ನಿಮಿತ್ತಂ ವಿಷಯಂ ಅತೀತ ಅನಾಗತ ವರ್ತಮಾನಾಧ್ವಸೋ निमित्तं विषयं अतीत अनागत वर्तमान अध्वसु ಸುಷ್ವಪಿ ಸದಾ ಚಿತ್ತಂ ನ ಸಂಸ್ಪೃಶತ್ಯೇವ विश्वपि सदा चित्तं न संस्पृशत्येव ನಿಮಿತ್ತ ಅಂದ್ರೆ ವಿಷಯವನ್ನ ನಿಮಿತ್ತ ಅಂತಾರೆ ಹೊರಗಿನ ಘಟಪಟಾದಿ ವಸ್ತುಗಳು ಅಥವಾ ಲೌಕಿಕ ಪದಾರ್ಥಗಳು ಶಬ್ದಗಳು ವಾಹನ ಟ್ರ್ಯಾಕ್ಟರ್ ನಿಮಿತ್ತ ಅಂದ್ರೆ ವಿಷಯ ಶಬ್ದ ಸ್ಪರ್ಶ ರೂಪ ರಸ ಗಂಧಕ್ಕೆ ನಿಮಿತ್ತನೇ ಮನಸ್ಸಿಗೆ ಆ ಆಕಾರ ಆಗೋದಕ್ಕೆ ಯಾವುದು ಕಾರಣವೋ ಅದು ನಿಮಿತ್ತ. ಗಡಿಗೆ ನೋಡಿ ಗಡಿಗೆ ಆಕಾರ ಆಗುತ್ತೆ, ಕುರ್ಚಿ ನೋಡಿ ಕುರ್ಚಿ ಆಕಾರ ಆಗುತ್ತೆ, ಮನುಷ್ಯರು ನೋಡಿ ಮನುಷ್ಯರ ಆಕಾರ. ಅದಕ್ಕೆ ಯಾವುದನ್ನು ನೋಡಿ ಆಕಾರ ಪಡ್ಕೊಳತ್ತೋ ಅದು ನಿಮಿತ್ತ ಅಂತ. ಆ ನಿಮಿತ್ತ ಅನ್ನೋದು ಹೊರಗಡೆ ಇದೆ ಅಂತ ಬಾಹ್ಯಾರ್ಥವಾದಿ. ವಿಜ್ಞಾನವಾದಿ ಅಂತಾನೆ ಎಲ್ಲಾ ಸಮಯದಲ್ಲೂ ಹಿಂದೆ ನೋಡಿದ್ದು ಚಿತ್ತವನ್ನೇ, ಈಗ ನೋಡ್ತಾ ಇರೋದು ಚಿತ್ತವನ್ನೇ, ಮುಂದು ಚಿತ್ತಕ್ಕಿಂತ ಬೇರೆಯಾಗಿ ವಸ್ತುವನ್ನು ತೋರ್ಸೋಕ್ಕಾಗಲ್ಲ. ಇಲ್ಲಿವರೆಗೆ ಚಿತ್ತ, ಇಲ್ಲಿಂದ ಮುಂದಕ್ಕೆ ವಿಷಯ ಅಂತ ವಿಭಾಗ ಮಾಡೋಕ್ಕೆ ಆಗಲ್ಲ. ಹಾಗೆ ವಿಭಾಗ ಮಾಡಿ ಬರೋದಾಗಿದ್ರೆ ಅವಾಗ ಇದು ವಿಷಯ, ಇದು ಚಿತ್ತ. ಇದು ವಿಷಯ ನೋಡುತ್ತಿದ್ದೀನಿ ಅಷ್ಟು ಮನಸ್ಸೇ. ಇದು ಅಂತ ಹೇಳಿ ಏನ್ ಒಂದು ಪಾಯಿಂಟ್ ಔಟ್ ಮಾಡ್ತೀವಿ, ಗುರುತಿಸ್ತೀರಾ, ಆ ಇದುವರೆಗೂ ಪ್ರತ್ಯವೇ. ಆಮೇಲೆ ಅಲ್ಲಿ ಕಾಲ ದೇಶ ಏನ್ ನೋಡ್ತೀವಿ ಅದು ಪ್ರತ್ಯವೇ. ವಸ್ತು ಹೆಸರು ಆಕಾರ ಅದು ಪ್ರತ್ಯವೇ. ಹೆಸರಾಗಲಿ, ಆಕಾರವಾಗಲಿ, ಕ್ರಿಯೆ ಆಗಲಿ, ಕಾಲವಾಗಲಿ, ದೇಶವಾಗಲಿ, ನಿರ್ದೇಶವಾಗಲಿ ಯಾವುದು ಪ್ರತ್ಯಯ ಬಿಟ್ಟಿಲ್ವೇ ಇಲ್ಲ.
ಪ್ರತ್ಯಯದಲ್ಲೇ ಇದ್ದು ಪ್ರತ್ಯಯದಲ್ಲೇ ತೋರಿ ಪ್ರತ್ಯಯದಲ್ಲೇ ಅಡಗಿದೆ, ಪ್ರತ್ಯಾತ್ಮಕವಾಗಿಯೇ ಇದೆ. ಹಾಗಾದ್ರಿಂದ ವಿಷಯವನ್ನ ಅತೀತ ಅಂದ್ರೆ ಕಳೆದ ಕಾಲ, ಅನಾಗತ ಅಂದ್ರೆ ಮುಂದಿನ ಕಾಲ, ವರ್ತಮಾನ ಅಂದ್ರೆ ಈಗಿನ ಕಾಲ, ಈ ಅಧ್ವಾನ ಈ ಮಾರ್ಗದಲ್ಲಿ, ಹಿಂದ ಮಾರ್ಗ ಈಗಿನ ಮುಂದೆ ಯಾವ ಮಾರ್ಗದಲ್ಲೂ ಮೂರು ಕಾಲದಲ್ಲೂ ಚಿತ್ತವು ವಿಷಯವನ್ನು ಮುಟ್ಟೇ ಇಲ್ಲ. ಇದಿದ್ದು ಇದ್ರ ಚಿತ್ತ ಮನಸ್ಸಿಗೆ ಬರ್ತಾ ಇದೆಯೋ, ಮನಸ್ಸೇ ಚಿತ್ರನೇ ಇದು ತೋರ್ತಾ ಇದೆಯೋ, ಹೆಂಗೆ ಹೇಳೋದು? ನಾವೊಂದಿದೀವಿ, ಇದು ಇದೆ, ಇದನ್ನು ನೋಡಿ ಕಣ್ಣನ್ನು ನೋಡಿ ಮನಸ್ಸಿಗೆ ಚಿತ್ರ ಮಾಡ್ಕೊಂಡು ವ್ಯವಹಾರ. ಅವ್ರಂತಾರೆ ಇದು ಇದೆ ನೋಡಿದೆ ಅಷ್ಟು ಮನಸ್ಸೇ ಅಂತಾರೆ. ಮನಸ್ಸು ಬಿಟ್ಟು ತೋರುವುದಿಲ್ಲವಾದ್ದರಿಂದ ಅದು ಅವನ ಅದೇ ಲಕ್ಷಣ. ಹೇಗೆ ಗಡಿಗೆ ಅನ್ನೋದು ಮಣ್ಣು ಬಿಟ್ಟು ತೋರುವುದಿಲ್ಲವಾದ್ರಿಂದ, ಮಣ್ಣಲ್ಲೇ ಹುಟ್ಟಿರೋದ್ರಿಂದ, ಮಣ್ಣಲ್ಲೇ ಇರೋದ್ರಿಂದ, ಮಣ್ಣಲ್ಲೇ ಅಡಗೋದ್ರಿಂದ ಗಡಿಗೆ ಹೇಗೆ ಮಣ್ಣೇನೋ ಹಾಗೆ ಚಿತ್ತವನ್ನ ಬಿಟ್ಟು ಯಾವ ನಾಮರೂಪವೂ ಕಾಲದೇಶವೂ ಕ್ರಿಯಾಕಾಲವೂ ತೋರುವುದಿಲ್ಲವಾದ್ರಿಂದ ಚಿತ್ತವೇ ಎಲ್ಲವೂ ಬಿಟ್ಟ ಅವನು. ಅತೀತ, ಅನಾಗತ, ವರ್ತಮಾನ ಮೂರು ಕಾಲ. ಈ ಅಧ್ವಜಿ ಮಾರ್ಗದಲ್ಲಿ ಮೂರು ಕಾಲದಲ್ಲೂ ಚಿತ್ತವು ವಿಷಯವನ್ನು ಮುಟ್ಟಿಯೇ ಇರೋಲ್ಲ ಅಂತ. ಏನ್ ಮಾಡಕ್ ಹೋದ ಅಂದ್ರೆ ಹಿಂದಿನ ವಾಸನೆಯಿಂದ ಮುಂದೆ ನೋಡ್ತಾ ಇದ್ದಾನೆ ಅಂತ, ಈಗಿನ ವಾಸನೆಯಿಂದ ಮುಂದೆ ನೋಡ್ತಾನೆ ಅಂತ. ಹಿಂದೂ ಈಗಲೂ ಯಾವಾಗಲೂ ಚಿತ್ತವೇ ಆದಾಗ, ಈಗ ಆಗ ಅಂದು ಚಿತ್ತವೇ ಆದಾಗ, ನೋಡ್ತಾನೆ ಅಂದು ಚಿತ್ತವೇ ಆದಾಗ, ಎಲ್ಲಿ ಚಿತ್ತಕ್ಕಿಂತ ಬೇರೆ ಆಗಿರ್ತಾರೆ? ಎಲ್ಲಿ ವಿಜ್ಞಾನವಾದಿ ಆಗ್ತಾ ಇದೋ ಉತ್ತರ ವಾಕ್ಯಾರ್ಥವಾದಿಗೆ. ನೀವು ವೇದಾಂತಿ ಎಂಟ್ರಾಗಿಲ್ಲ, ಅವರಿಬ್ಬರಿಗೆ ಜಗಳ ಹಚ್ಚಿಸಿದ್ದಾರೆ. ಯದಿ ಕಸ್ಯಚಿತ್ ಸಂಸ್ಪೃಶೇತ್ ಕ್ವಚಿತ್ ಸಂಸ್ಪೃಶೇತ್ ಸಹ ಅವಿಪರ್ಯಾಸಃ ಪರಮಾರ್ಥತಃ ಇತ್ಯತಃ ತದಪೇಕ್ಷೆಯ ಅಸತಿ ಘಟೆ ಘಟಾಭಾಸತಾ ವಿಪರ್ಯಾಸ ಸ್ಯಾತ್. ಯಾವಾಗಲಾದ್ರೂ ಮನಸ್ಸು ವಸ್ತುವನ್ನು ಮುಟ್ಟಿದ್ರೆ ಇಂಥ ಒಂದು ಜಾಗದಲ್ಲಿ ನೋಡಿ, ಹೊಸದಾಗಿ ಹೋಗಿ ಮನಸ್ಸು ಮುಟ್ತು ನಮ್ಗೆ ಅನ್ಸತ್ತೆ. ನಾವು ಯಾವುದೋ ಒಂದು ಊರಿಗೆ ಹೋದಾಗ ನಮ್ಮ ಮನಸ್ಸಲ್ಲಿ ಪ್ರತ್ಯಯ ಚಿತ್ತ ಇರೋದೇ ಇಲ್ಲ. ಅಲ್ಲಿ ಹೋದ್ರೆ ಏನೋ ನೋಡು ಎಷ್ಟು ಅದ್ಭುತವಾಗಿದೆ ಅಂತೇಳಿ ಆ ನೋಡಿದ ಮೇಲೆ ನಮಗೆ ಪ್ರತ್ಯಯ ಬಂತು ಅಂತ ನಾವು ವ್ಯವಹಾರ ಇಟ್ಕೊಂಡಿದ್ದೀವಿ. ಅಲ್ಲಿ ಹೇಳ್ತಾರೆ, ಅಲ್ಲೂ ನೀನು ಹೋದೆ, ನೋಡ್ದೆ, ಕಂಡೆ ಅದು ಚಿತ್ತವೇ ಹೊರತು ಚಿತ್ತಕ್ಕೆ ಕನಸಿನಲ್ಲಿ ಹೇಗೆ ಏನೇ ಹೊಸದು ಕಂಡ್ರು ಮನಸ್ಸಿಗಿಂತ ಬೇರೆ ಅಲ್ಲವೋ, ಅದೇ ಆ ವಿಜ್ಞಾನವಾದಿ ದೃಷ್ಟಾಂತ ಕನಸೆ. ಕನಸಿನಲ್ಲಿ ಏನೇನೋ ಅದ್ಭುತ, ವಿಚಿತ್ರ, ವಿಶೇಷವನ್ನ ಕಾಣ್ತೀವಿ. ಕಂಡು ಮಾತ್ರಕ್ಕೆ ಅದು ಮನಸ್ಸಿನ ಪ್ರತ್ಯಯಕ್ಕಿಂತ ಬೇರೆ ಏನಾಗಿರಲ್ಲ. ಅದು ಇವಾಗ ಅಮೆರಿಕ ಹೋಗಿ ನಯಾಗರಾ ಫಾಲ್ಸ್ ನೋಡಿದ್ರು, ನಾನು ಹಿಂದೆ ನೋಡಿರಲಿಲ್ಲ ನಯಾಗರಾ ಫಾಲ್ಸ್. ಇವಾಗ ಹೋಗಿ ನಯಾಗರಾ ಫಾಲ್ಸ್ ನೋಡಿದೆ. ನೋಡಿದ ಮೇಲೆ ನಂಗೆ ನಯಾಗರಾ ಫಾಲ್ಸ್ ಅಂದ್ರೆ ಹೀಗೆ ಚಿತ್ರ ಅಂತ ಬಂತು. ಆದ್ರಿಂದ ವಸ್ತು ನೋಡಿ ಚಿತ್ರ ಬಂದದ್ದೇ ಹೊರತು ಚಿತ್ರದಂತೆ ವಸ್ತು ಉಂಟಾಗಿಲ್ಲ ಅಂತ ನಾವು ವಾದ ಮಾಡ್ತೀವಿ. ಅಲ್ಲಯ್ಯ, ಅಮೇರಿಕ ನಯಾಗರಾ ಫಾಲ್ಸು ಅದು ಅಷ್ಟು ಚಿತ್ತಕ್ಕಿಂತ ಬೇರೆ ಎಲ್ಲಿದೆಯಪ್ಪ? ಯಾವಾಗ ಚಿತ್ತದ ಹರಿದಾಟವನ್ನೇ ಬೇರೆ ಬೇರೆ ಹೆಸರು ಕೊಡ್ತಾ ಇದೆಯಾ ಅಂತಾರೆ. ಇವನಂತಾನೆ, ಒಂದು ವೇಳೆ ಎಲ್ಲಾದ್ರೂ ಯಾವಾಗಲಾದ್ರೂ ವಸ್ತುವನ್ನು ಮುಟ್ಟಿದ್ರೆ, ವಸ್ತು ಬೇರೆ ಇದ್ದು ಅದನ್ನ ಮನಸ್ಸು ಹೋಗಿ ಮುಟ್ಟಿದ್ರೆ ಅವಾಗ ಅದು ಸುಳ್ಳಾಗದೇ ಇರುವಂಥದ್ದು. ಅದು ವಸ್ತು, ಅಲ್ಲ ಕಸಬರಿಕೆ ಇದೆ, ಅದನ್ನು ನಾನು ಕಣ್ಣಿನ ಮೂಲಕ ಮನಸ್ಸು ಆಕಾರ ಮಾಡ್ಕೊಳ್ತಾ ಇದೆ ಅಂತಾಗಿ ಅದು ನಿಜವಾಗಿರ್ತಕ್ಕದ್ದು ಅಂತಾಗಿ ಅದರ ಅಪೇಕ್ಷೆಯಿಂದ ಈಗ ಗಡಿಗೆ ಮನಸ್ಸಲ್ಲಿ ಮಾಡ್ಕೊಂಡದ್ದು ವಿಪರ್ಯಾಸ, ತಪ್ಪುಳಿಕೆ. ವಿಪರ್ಯಾಸ ಅಂದ್ರೆ ತಪ್ಪುಳಿಕೆ, ಭ್ರಾಂತಿ ಅಂತ. ಈಗ ಬರೀ ನನ್ನ ಮನಸ್ಸಿನಲ್ಲಿ ನಮ್ಮನ್ನು ₹1,00,00,000 ಬಂತು, ಆ ₹1,00,00,000 ಬರೀ ಕಾಗದದ ನೋಟಲ್ಲ, ₹1,00,00,000 ಕೂಡ ಚಿನ್ನದ ಇದು ತಗಡು, ಚಿನ್ನದ ತಗಡು ಮೇಲೆ ಒಂದೊಂದಲ್ಲೂ ₹500 ಬರ್ಬಿಟ್ಟಿದ್ದಾರೆ. ಚಿನ್ನದ ತಗಡಿಂದು ₹500 ಕಟ್ಟು, ಅಂಥದ್ದು 200 ಕಟ್ಟಿದೆ. ತಗೋ, 200 ಕಟ್ಟರೆ ಲಕ್ಷ ಆಗುತ್ತೆ, ಕೋಟಿ ಆಗುತ್ತೆ, ಕೋಟಿ ಆಗುತ್ತೆ. ಅಷ್ಟು ಬಂತು, ಅಷ್ಟು ವಿಪರ್ಯಾಸವೇ ಮನಸ್ಸಿನ ಅಂದ್ಕೋಬಹುದು. ಅದೆಲ್ಲ ಬೇಕಾದ್ರೆ ವಿಪರ್ಯಾಸ ಆಗ್ಬೋದು. ಆದ್ರೆ ಈಗ ನಾವು ಅಲ್ಲಿ ತೇಜು ಕೂತಿದ್ದಾನೆ, ನಾನು ಕಣ್ಣಿನ ನೋಡ್ತಿದ್ದೀನಿ, ಮನಸ್ಸಲ್ಲಿ ಆಕಾರ ಮಾಡ್ಕೊಳ್ತಿದ್ದೀನಿ, ಇದನ್ನ ವಿಪರ್ಯಾಸ ಅಂತಿರಲ್ಲ ಅಂತಂದ್ರೆ, ಅಲ್ಲಯ್ಯ, ಅಲ್ಲಿ ತೇಜು ಕೂತಿದ್ದಾನೆ ಗೊತ್ತಾಗೋದೆಲ್ಲೇ ಮನಸ್ಸಲ್ಲಿ. ಕಣ್ಣಲ್ಲಿ ನೋಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋದೆಲ್ಲೇ ಮನಸ್ಸಿನಲ್ಲಿ, ತಿಳ್ಕೊಂಡೆ ಅಂತ ಅನ್ನೋದೆಲ್ಲೇ ಮನಸ್ಸು. ಮನಸ್ಸು ಬಿಟ್ಟು ಎಲ್ಲೂ ಇಲ್ವೇ ಅಲ್ಲಯ್ಯ. ಅದಂಗಯ್ಯ ನೀನು ಇದನ್ನೆಲ್ಲ ಇದು ಅವಿಪರ್ಯಾಸ ಅದು ವಿಪರ್ಯಾಸ ವಿಭಾಗ ಮಾಡ್ತೀಯ? ಎಲ್ಲಾದ್ರೂ ಒಂದು ಕಡೆಯಲ್ಲಿ ಪರಮಾರ್ಥವಾಗಿ ಹೊರಗಡೆ ವಸ್ತುವನ್ನ ಕಂಡಿದ್ದರೆ ಆ ಕಂಡಿದ್ದರ ಅಪೇಕ್ಷೆಯಿಂದ ಈಗ ಮನಸ್ಸಿನಲ್ಲಿ ಮಾಡಿಕೊಂಡದ್ದನ್ನ ಬರೀ ಭ್ರಾಂತಿ, ತೋರಿಕೆ, ಕಲ್ಪನೆ ಅಂತ ಅಂದ್ರೂ ಅನ್ನಬಹುದಾಗಿತ್ತು ಕಣಯ್ಯ. ಗಡಿಗೆ ಇದೇನು ಗಡಿಗೆ ಆಭಾಸ ತೋರಿಸುತ್ತ. ಆದ್ರೆ ನತು ತದಸ್ತಿ ಕದಾಚಿದಪಿ ಚಿತ್ತಸ್ಯ ಅರ್ಥ ಸಂಸ್ಪರ್ಶನಂ. ವಿಜ್ಞಾನವಾದ ಎಷ್ಟು ಮಟ್ಟಿಗೆ ಹೇಳಿದಾನೆ,
ಎಂದಿಗೂ ಯಾರಿಗೂ ಯಾವ ವಸ್ತುವನ್ನು ಚಿತ್ತ ಬಿಟ್ಟು ನೋಡಕ್ ಆಗೋದೇ ಇಲ್ಲ. ಚಿತ್ತಕ್ಕೆ ವಸ್ತುವನ್ನು ಮುಟ್ಟೋದು ಇಲ್ಲವೇ ಇಲ್ಲ ಅಂದ್ಬಿಟ್ಟ. ವಸ್ತು ಅನ್ನೋದು ಚಿತ್ತವೇ, ಮುಟ್ಟೋದನ್ನು ಕ್ರಿಯೆ ಚಿತ್ತವೇ, ನಾನು ಅನ್ನೋದು ಚಿತ್ತವೇ, ಪ್ರಪಂಚ ಅನ್ನೋದು ಚಿತ್ತವೇ. ಚಿತ್ತ ಬಿಟ್ಟು ಪ್ರಪಂಚವಾಗಲಿ ಪದಾರ್ಥವಾಗಲಿ ಕಾಲದೇಶವಾಗಲಿ ನಾಮ ಯಾವುದೂ ಇಲ್ಲ. ಹಾಗೆ ಮನಸೋ ವಶೇ ಸರ್ವಮಿದಂ ಬಭೂವ. ಶ್ರುತಿ ಇದಂ ಸರ್ವಂ ಮನಸೋ ವಶೇ ಬಭೂವ ಅಂದ್ರೆ ವೇದದಲ್ಲಿ ಛಂದಸಿ ಕಾಲಾನಿಯಮ. ಮನಸ್ಸೇ ವರ್ತತೆ ತತ್ತೇ ಅರ್ಥ. ಮನಸೋ ವಶೇ ಸರ್ವಮಿದಂ ವರ್ತತೆ ಅನ್ನೋದು ಮಿದಂ ಬಭೂವ. ನಾನ್ಯಸ್ಯ ಮನೋ ವಶಮನ್ವಿಯಾಯ. ಅನ್ಯಸ್ಯ ವಶಃ ಮನಃ ನ ಅನ್ವಿಯಾಯ ನಾಗಚ್ಚತಿ. ಇನ್ನೊಬ್ಬರ ವಶಕ್ಕೆ ಮನಸ್ಸಾಗಲ್ಲ, ಮನಸ್ಸಿನ ವಶಕ್ಕೆ ಎಲ್ಲ ಸಿಕ್ಕಾಕೋದು. ಭೀಷ್ಮೋ ಹಿ ದೇವ ಸಹಸ. ಭಯಂಕರ ದೇವರಂತೆ, ಮನಸ್ಸು ದೇವ ಅಲ್ಲ, ಮಹಾ ಭಯಂಕರ ದೇವ ಅವನು. ಸಹನಾವಂತರಿಗೂ ಸಹನೆ ಪರೀಕ್ಷೆ ಮಾಡಿಬಿಡುತ್ತಂತೆ. ಅಂಥ ಮನಸ್ಸು ನಾವು ಆಗ ನಮಗೆ ಬಂದು ನಮ್ಮನ್ನು ಸೇವಿಸಲಿ, ನಮಗೆ ಒಳ್ಳೆ ಬಿಲ್ ಪವರ್ ಇರುವಂಥ ಮನಸ್ಸು ಬರಲಿ, ಬಹಳ ಪ್ರಖರವಾದ ಗಟ್ಟಿಯಾದಂಥ ಮನಸ್ಸು ಬರಲಿ ಅಂತೇಳಿ ಆ ಮನೋದೇವನ ಪ್ರಾರ್ಥನೆ ಅನ್ನುವಂಥದ್ದು. ಆಕೂತೀನಾಮಧಿಪತಿಂಚೇತಸಾಂಚ ಸಂಕಲ್ಪಜ್ಯೋತಿಂ ದೇವಂ ವಿಪಶ್ಚಿನ್ಮನೋ ರಾಜಾನಮಿಹ ವರ್ಧಯಂತಃ ಶ್ಯಾಮ ಅಸ್ಯ ಸುಮತೋ ಅಯಂ ಶ್ಯಾಮ. ಇದರ ಶೋಭನವಾದ ಮತಿಯಲ್ಲಿ ನಾವು ಇರುವಂತಾಗಲಿ, ನಾನು ಇದನ್ನು ಉಪಹವೇ ಆಹ್ವಾನ ಮಾಡ್ತಾ ಇದ್ದೀನಿ. ಈ ಮನೋದೇವನೇ, ನೀನು ನನಗೆ ಒಲಿದವನಾಗಿ, ನನ್ನ ಮನಸ್ಸಿನ ಸತ್ಯ ಸಂಕಲ್ಪನಾದವನಾಗಿ, ಎಲ್ಲದರಲ್ಲೂ ನಾನು ಯಾವ ವಿಷಯ ಗೊತ್ತಾಗಲಿಲ್ಲ ಅಂತ ಆಗ್ಬಾರ್ದು. ಹಂಗ ನೀನು ಬಂದು ನಿನಗೆ ನೆಲೆಸು ಅಂತ ಮನೋದೇವನ ಹತ್ರ ಪ್ರಾರ್ಥನೆ. ಚೆನ್ನಾಗಿದೆ ಮಂತ್ರ, ಜೋರಾಗಿದೆ. ಹೀಗೆ ಆ ರೀತಿ ಒಂದಾನೊಂದು ವಸ್ತುವನ್ನ ಸ್ವತಂತ್ರವಾಗಿ ಮನಸ್ಸು ಮುಟ್ಟಿದ್ದು ಅನ್ನೋದು ಎಲ್ಲೂ ಇಲ್ಲವೇ ಇಲ್ಲ ಅಂತ ಆದಾಗ, ಮುಟ್ಟಕ್ಕೆ ಆಗೋದೇ ಇಲ್ಲ ಅಂತ ಆದಾಗ, ಎಲ್ಲ ಚಿತ್ತ ಸ್ಪಂದನ ಮೇವೇದಂ. ಎಲ್ಲೂ ಚಿತ್ತದ ಸ್ಪಂದನ, ಅಲುಗಾಟ, ಮನಸ್ಸಿನ ವೈಬ್ರೇಷನ್ನೇ ಜಗತ್ತು, ವೈಬ್ರೇಷನ್ನೇ ಪದಾರ್ಥ, ವೈಬ್ರೇಷನ್ನೇ ಇದು. ಮನಸ್ಸಿಲ್ಲ, ಮನಸ್ಸನ್ನು ನಿಗ್ರಹ ಮಾಡಿದ್ರೆ ಪ್ರಪಂಚ ಇಲ್ಲ, ಹೋಯ್ತು. ನಿಗೃಹೀತೆ ಮನಸ್ಸಿ ವಿಷಯ ನೋಪಲಕ್ಷಿತಂ ಶಕ್ಯತೆ. ವಿಷಯಂ ನೋಪಲಕ್ಷಿತಂ ಶಕ್ಯತೆ. ವಿಷಯವನ್ನ ನೋಡೋಕ್ಕಾಗೋದಿಲ್ಲ. ಮನಸ್ಸನ್ನು ನಿಗ್ರಹ ಮಾಡಿಬಿಟ್ರೆ ವಿಷಯವನ್ನು ಕಾಣೋಕ್ಕೆ ಆಗೋಲ್ಲ. ತಸ್ಮಾತ್ ಅನಿಮಿತ್ತಃ ವಿಪರ್ಯಾಸಃ ಕಥಂ ತಸ್ಯ ಚಿತ್ತಸ್ಯ ಭವಿಷ್ಯತಿ. ನಿಮಿತ್ತವಿಲ್ಲದೆ ಇರುವಂತ ವಿಪರ್ಯಾಸ ಚಿತ್ತಕ್ಕೆ ಹೇಗಾಗತ್ತೆ? ಯಾವಾಗಲೂ ನಿಮಿತ್ತ ಅದು ಇಲ್ಲೇ ಇಲ್ಲದೆ ಆದ್ಮೇಲೆ ಅನಿಮಿತ್ತವಾದ ವಿಪರ್ಯಾಸ. ನಿಮಿತ್ತವಿಲ್ಲದೇನೆಯೇ ಬರೀ ಮನಸ್ಸನ್ನು ಮಾಡ್ಕೊಂಡೋದು ವಿಪರ್ಯಾಸ. ಅಲ್ಲಿ ನಿಮಿತ್ತ ಇಟ್ಕೊಂಡು ಕಾಣೋದು ವಿಪರ್ಯಾಸವಲ್ಲ. ಹೀಗೆ ವಿಭಾಗ ಮಾಡ್ಕೊಂಡು ಬರಲ್ಲ. ನಿಮಿತ್ತವಿಲ್ಲದೆ ಇರುವ ವಿಪರ್ಯಾಸ ಎಂಬುದು ಚಿತ್ತಕ್ಕೆ ಬರೋದೇ ಇಲ್ಲ. ನಿಮಿತ್ತವೆಂಬುದು ಇಲ್ಲವೇ ಇಲ್ಲ. ನಿಮಿತ್ತ ಅಂದ್ರೆ ವಿಷಯ, ವಸ್ತು, ಪದಾರ್ಥ, ಲೌಕಿಕದ ಇದು, ಅದು ಇಲ್ಲವೇ ಇಲ್ಲ. ಇರೋ ಚಿತ್ತ ಒಂದೇ. ಚಿತ್ತವನ್ನು ಆತ್ಮ ನೋಡ್ತಾ ಇದ್ದಾನೆ. ಇದು ಒಂದು ಹಂತದ ಉಪದೇಶ. ಇನ್ನು ಮುಂದಕ್ಕೆ ಇನ್ನೊಂದು ಹೆಜ್ಜೆ ಹಾಕ್ತಾರೆ ಭಾಷ್ಯಕಾರರು. ಅಲ್ಲಿ ಹೋದ್ರೆ ಚಿತ್ತವೂ ಇಲ್ಲ, ಚಿತ್ತ ಇರೋದು. ಅದೇ ಚಿತ್ತವಾಗಿ ತೋರ್ತಾ ಇದೆ. ಚಿತ್ತನ್ನ ನೀವು ಗುರುತಿಸದೇ ಇದ್ದಾಗ ಚಿತ್ತ ಆಗುತ್ತೆ, ಅದು ಒತ್ತು ಬಂದ್ಬಿಡುತ್ತೆ, ತಾವತ್ ಬಂದ್ಬಿಡುತ್ತೆ. ತಾವತ್ ಕೊಟ್ರೆ, ಒತ್ತು ಕೊಟ್ರೆ ಪ್ರಪಂಚಕ್ಕೆ ಬರ್ತೀರಾ, ಅನಾತ್ಮವಾಗ್ತೀರಾ. ಒತ್ತು ತೆಗೆದ್ರೆ ಚಿಚ್ಚೋದೇ ಇರ್ತೀರ. ಒತ್ತಿಟ್ಕೊಳ್ತೀರಾ, ಒತ್ತು ತೆಗಿತೀರ. ನೋಡಿ, ಒತ್ತು ಕೊಡಬೇಡಿ. ಒತ್ತು ಕೊಟ್ರೆ ಈ ಕಡೆ ಬಂದ್ಬಿಡ್ತೀರಾ, ಒತ್ತು ತೆಗಿದ್ರೆ ಅಂತ ಮುಂದೆ. ನ ಕಥಂಚಿತ್ ವಿಪರ್ಯಾಸ ಅಸ್ತಿ ಅಭಿಪ್ರಾಯ. ಹೇಗೂ ಭ್ರಾಂತಿ ಅನ್ನೋದು ಇಲ್ಲವೇ ಇಲ್ಲ ಅಂತ. ನಿಮಿತ್ತವಿಲ್ಲವೆಂಬುದು ಚಿತ್ತಕ್ಕೆ ಭ್ರಾಂತಿ ಅನ್ನೋದು ಹೇಗಾಗತ್ತೆ? ನಿಮಿತ್ತವಿಲ್ಲ ಚಿತ್ತಕ್ಕೆ ಭ್ರಾಂತಿ ಅಲ್ಲ. ನಿಮಿತ್ತವಿಲ್ಲ ಅನ್ನೋದೇ ಸ್ವಭಾವ, ಸಹಜ, ಅದೊಂದೇ ಇರೋದು. ಎಲ್ಲ ಗೀತೆಯಲ್ಲೂ 6ನೇ ಅಧ್ಯಾಯದಲ್ಲಿ ಎಲ್ಲವೂ ಚಿತ್ತವೇ. 6ನೇ ಯಥೋ ಯಥೋ ನಿಶ್ಚರತಿ ಮಶ್ಚಂಚಲಮಶ್ಚರಂ ತತಸ್ತೋ ನೀಮಿ ಆತ್ಮನ್ಯವ ವಶನ್ನೇ ಮನೋ ನಿಗ್ರಹ ಎತ್ತಂ ಅಭಯಂ ಧರ್ಮಯೋ. ಅಲ್ಲ, ಇದು ಇದು ಅಲ್ಲಿ ಧ್ಯಾನ ಯೋಗದಲ್ಲಿ ಹೇಳ್ಬೇಕಾದ್ರೆ ಎಲ್ಲ ಮನಸ್ಸಿನಲ್ಲಿ ಬಂದು ನಿಂತಿದೆ ಇಂದ. ನಕಥಂಚಿತ್ ವಿಪರ್ಯಾಸವಿಲ್ಲದ್ದು. ವಿಪರ್ಯಾಸ ಅಂದ್ರೆ ಹೇಗೂ ಆಗೋದಿಲ್ಲ. ಅದು ಚಿತ್ತ ನಿಮಿತ್ತವಿಲ್ಲ ಅಂದ್ರೆ ವಿಪರ್ಯಾಸವಲ್ಲ ಅಂದ್ರು. ಅಯಮೇವಿ ಸ್ವಭಾವ ಚಿತ್ತಸ್ಯ ಯದುತ ಅಸತಿ ನಿಮಿತ್ತೇ ಘಟಾದೌ ತದ್ವದೌಭಾಸನಂ. ಇದು ಚಿತ್ತಕ್ಕೆ ಸ್ವಭಾವ ಅಂದ್ಬಿಟ್ರು.
ಏನು ಚಿತ್ತ ಸ್ವಭಾವ? ಘಟಾದಿಗಳು ಇಲ್ಲದೆಯೇ ಘಟಾದಿಗಳ ತೋರ್ಕೊಳ್ಳೋದು ಅಂತ. ಇದೊಂದು ಪ್ರಶ್ನೆ ಬರುತ್ತೆ. ಎಲ್ಲವೂ ಚಿತ್ತವೇ ಆದ್ರೆ ಒಂದು ಹಸು, ಒಂದು ಕುದುರೆ, ಒಂದು ಗಡಿಗೆ, ಒಂದು ಕುರ್ಚಿ, ಒಂದು ಮರ, ಒಂದು ಪಕ್ಷಿ, ಒಂದು ಮನುಷ್ಯ, ಒಂದು ಪ್ರಾಣಿ, ಒಂದು ಬೆಟ್ಟ ಗುಡ್ಡ, ಹೀಗೆಲ್ಲ ಯಾಕೆ ತೋರ್ತು? ಚಿತ್ತ ಒಂದೇ ಆಗಿದ್ದರೆ ಒಂದೇ ಚಿತ್ತಕ್ಕೆ ಇಷ್ಟರ ರೂಪ ಹೇಗೆ ಬಂತು? ಇಷ್ಟು ವೈವಿಧ್ಯತೆ ಹೇಗೆ ಬಂತು? ಈ ವೈಚಿತ್ರ್ಯ ಹೇಗೆ ಬಂತು? ಭಾಷಿಕಾರ ಎಂದು ಅಸತಿ ನಿಮಿತ್ತ ಎಂದ್ರು. ವಸ್ತುವಿಲ್ಲದೆ, ನಿಮಿತ್ತವಿಲ್ಲದೆ ಚಿತ್ತಕ್ಕೆ ಈ ರೀತಿ ತೋರ್ಕೊಳ್ಳೋದು ಸ್ವಭಾವ ಅಂದ್ಬಿಟ್ರು. ಸ್ವಭಾವ ಅಂದ್ಬಿಟ್ರೆ ಏನಾಯ್ತು? ಇದರಲ್ಲಿ ಎರಡು ಹೇಳಂಗಾಯ್ತು. ಅದಕ್ಕೆ ಪ್ರಶ್ನೆ ಮಾಡಬಾರ್ದು ಅಂತ ಹೇಳಂಗಾಯ್ತು ಅವರು. ಅಲ್ಲ, ಅದು ನಮ್ ಬುದ್ಧಿ ಒಪ್ಕೊಳ್ಳಲ್ಲ. ನೀವು ಚಿತ್ತ ಒಂದೇ ಆದ ಒಂದು ಬೆಟ್ಟ, ಒಂದು ನದಿ, ಒಂದು ಸೂರ್ಯ, ಒಂದು ಭೂಮಿ, ಒಂದು ಪ್ರಾಣಿ, ಒಂದು ಪಕ್ಷಿ, ಒಂದು ಗಿಡ ಮರ ಬಳ್ಳಿ, ಒಂದು ಜನರು, ಹೀಗೆಲ್ಲ ಯಾಕೆ ತೋರ್ತು? ಚಿತ್ತ ಒಂದೇ. ಒಂದೇ ಚಿತ್ತಕ್ಕೆ ಯಾವತ್ತೂ ವಿಷಯವನ್ನೇ ಮುಟ್ಟಿಲ್ಲ, ವಸ್ತುವನ್ನೇ ಮುಟ್ಟಿಲ್ಲ ಅಂತಂದ್ರೆ ಇಷ್ಟೆಲ್ಲ ವೈವಿಧ್ಯತೆ, ಇಷ್ಟೆಲ್ಲ ಆಕಾರ, ಇಷ್ಟೆಲ್ಲ ವೈಶ್ವರೂಪ್ಯ ಯಾವ ರೀತಿ ಬಂತು ಅಂತ ಹೇಳಿದ್ರೆ ಅದೇ ಸ್ವಭಾವ ಅಂದ್ಬಿಟ್ರು. ಆ ರೀತಿ ಅದು ತೋರ್ಕೊಳ್ಳೋದು, ತತ್ವವನ್ನು ಕಂಡುಕೊಳ್ಳುವವರೆಗೆ ಈ ರೀತಿಯಾಗಿ ಅದು ಕಲ್ಪಿಸ್ಕೊಳ್ಳೋದೇ ಅದರ ಸ್ವಭಾವ ಕಣಪ್ಪ. ಅದು ಯಾಕೆ ಬಂತು ನೋಡ್ಕೋಬೇಡ, ಅದರ ಪರಮಾರ್ಥ ಏನು ಕಣ್ಕೋ. ಅದು ಯಾಕೆ ಬಂತು ಅಂತ ಕಣ್ಕೊಂಡು ತಿಳ್ಕೊಂಡು ಏನ್ ಮಾಡ್ತೀಯ ಅಂದ್ರು. ಯಾಕೆ ಬಂತು ಅಂತ ನೀವು ವಿಚಾರ ಮಾಡ್ತೀಯ, ಇಂಥ ಕಾರಣದಿಂದ ಬಂತು ಅಂತ ಉತ್ತರ ಸಿಗ್ತದೆ. ತತ ಕಿಮ್ ಅಂದ್ರು. ಅಲ್ಲ, ಮನುಷ್ಯನಿಗೆ ಅನ್ಸತ್ತೆ. ಇವಾಗ ನೀವು ಪ್ರಶ್ನೆ ಮಾಡ್ತಿರೋದು ಹೊರಗಡೆ ಇದೀನಿ, ಕೇಳ್ತಾ ಇದ್ದೀನಿ, ನಾನು ಉತ್ತರ ಕೊಡ್ತಾ ಇದ್ದೀನಿ, ನಾನು ಬೇರೆ ನೀ ಬೇರೆ ಎಂದು ಕಾಣ್ತಿರ್ಬೇಕಾದ್ರೆ ಇದೆಲ್ಲೂ ಚಿತ್ತವೇ ಅಂದ್ರೆ ನನ್ನ ಚಿತ್ತದಲ್ಲಿ ಆ ಕಡೆ ಪ್ರಶ್ನೆ, ಈ ಕಡೆ ಉತ್ತರನ ಏನಿದ? ಪ್ರಶ್ನೆ ಮಾಡುವುದು ನನ್ನ ಚಿತ್ತವೇನಾ? ಕೇಳಿ, ಬರ್ಬೇಕು, ಇವಾಗ ಹಿಂಗ್ ಬರ್ಬೇಕು, ಸ್ಟಿಮ್ಯುಲೇಟ್ ಮಾಡ್ಬೇಕು, ಪ್ರಶ್ನೆ ಮಾಡುವಂಗೆ ಮಾಡ್ಬೇಕು ಅವ್ರನ್ನ. ತೆಗೀರೆ ಇದನ್ನ. ರವೀಂದ್ರ ಬಹುಪರಾಕನೆ. ಅಲ್ಲ, ಎಲ್ಲ ಚಿತ್ತ ಆದ್ರೆ ತಿಳ್ಕೊಂಡು ಏನ್ ಮಾಡ್ಬೇಕಾಗಿದೆ ಗುರುಗಳೇ? ಲೋಕದಲ್ಲಿ ಇರ್ಬೇಕು ಅಂದ್ರೆ ಎರಡು ಇರ್ಲೇಬೇಕಲ್ವಾ? ಹಂಗಲ್ಲ, ನಮ್ಗೆ ಕಾರಣ ಗೊತ್ತಾದ್ರೆ ಅವಾಗ ಅದಕ್ಕೆ ನಿವೃತ್ತಿ ಉಪಾಯ ಗೊತ್ತಾಗ್ಬಿಡುತ್ತೆ. ಎಲ್ಲವೂ ಚಿತ್ತವೇ ಅನ್ನೋದನ್ನ. ಹಾಗಾದ್ರೆ ಇಂಥ ಕಾರಣದಿಂದ ಚಿತ್ತ ಹೀಗ್ ಮಾಡ್ತಾ ಇದೆ ಅಂದ್ರೆ ಆ ಕಾರಣ ಕಿತ್ತಿ ಹಾಕೊಂಡ್ಬಿಟ್ರೆ ಅವಾಗ ಪರಿಹಾರ ಆಯ್ತು ಅಂತ ಆಗತ್ತೆ. ಕಾರಣ ಗೊತ್ತಿಲ್ಲ ಅಂದ್ಬಿಟ್ರೆ, ಇವಾಗ ಹೇಗೆ ಪ್ರಕೃತಿಯಲ್ಲಿರುವಂತಹ ಚಳಿಯನ್ನು, ಸೆಕೆಯನ್ನು ಅನುಭವಿಸ್ಲೇಬೇಕು ಅಂತ ಆಗಿದೆಯೋ ಹಾಗೆ ಸುಮ್ಮನೆ ಅನುಭವಿಸ್ಲೇಬೇಕು ಅಂತಂದ್ರೆ ನಾವು ಒಂಥರ ಕುರಿಮರಿ ಹಾಗೆ ಹೋಗ್ತಾ ಇರ್ಬೇಕು ಅಂತ ಆಗುತ್ತೆ. ಏನು ನಮ್ಗೆ ಸ್ವಾತಂತ್ರ್ಯ ಇಲ್ಲ ಅಂತ ಆಗುತ್ತೆ. ಹಾಗಿಲ್ಲದೇನೆ ಈ ವೈವಿಧ್ಯತೆಗೆಲ್ಲ ಏನೋ ಒಂದು ಕಾರಣ ಇದೆ. ಆ ಕಾರಣ ಇಟ್ಕೊಂಡು ಚಿತ್ತ ವೈವಿಧ್ಯತೆಯನ್ನು ಪಡ್ಕೊಂಡಿದೆ ಅಂದ್ರೆ ಆ ಕಾರಣವನ್ನು ಕಿತ್ತಾಕೊಂಡ್ಬಿಟ್ರೆ ನಾವು ಸ್ವಸ್ಥರಾಗಬಹುದಲ್ಲ ಅಂತ ಒಂದು ಆಸೆ ಬರುತ್ತೆ. ನಿರ್ನಿಮಿತ್ತವಾಗಿ ಬರ್ತಾನೆ ಇರುತ್ತೆ ಅಂದ್ರೆ ಸ್ವಾತಂತ್ರ್ಯವೇ ಇಲ್ಲ ಅಂತಂದ್ರೆ ನಾವು ಅದಕ್ಕೆ ಪಕ್ಕಾದವರಾಗಿ, ಸಿಕ್ಕಾಕೊಂಡವರಾಗಿ ಅದು ಹೇಳ್ಕೊಂಡು ಹೋಗ್ತಾನೆ ಇರುತ್ತೆ. ನಾವು ಹೋಗ್ತಾನೆ ಇರಬೇಕು ಅಂತಾಗಿ ನಮ್ಗೆ ಸ್ವಾತಂತ್ರ್ಯವಿಲ್ಲ ಅಂತಾಗಿ ನಾವು ದುಃಖದಲ್ಲೇ ಇರಬೇಕು, ಕಷ್ಟದಲ್ಲೇ ಇರಬೇಕು. ಅದು ಏನೇನೋ ಆಟ ಆಡ್ಸತ್ತೆ ಮನಸ್ಸು. ನಮ್ಗೆ ಹಂಗ ಆಟ ಆಡ್ತಾನೆ ಇರ್ಬೇಕು ಅಂತಾಗಿ ನಮ್ಗೆ ಸ್ವಾತಂತ್ರ್ಯವೇ ಹೋಗ್ಬಿಡುತ್ತಲ್ಲ. ಹಾಗಾಗ್ಬಾರ್ದಲ್ಲ. ನಮಗೆ ಸ್ವಾತಂತ್ರ್ಯ ಬೇಕು, ನಮಗೆ ನಮ್ ಕಾರಣ ಬೇಕು, ನಮ್ಗೆ ಬಿಡಿಸ್ಕೊಳ್ಳೋದು ಬೇಕು. ಇದನ್ನ ಏನು ಸ್ವಭಾವ ಅನ್ಬಿಟ್ರೆ ನಾವ್ ಎಂತ ಮಾಡೋದು? ಹೇಳಿ, ಉತ್ತರ ಹೇಳಿ. ಎಲ್ಲ ಚಿತ್ತ ಅಂತ ಅನ್ಕೊಂಡ್ಬಿಟ್ರೆ ನಾವು ಕಲ್ಲಿನಂಗೆ ಹಂಗ ಆಗ್ಬಿಡ್ತೀವಲ್ವಾ? ಚಿತ್ತ ಅನ್ಕೊಂಡ್ರೆ ಈಗ ಎಲ್ಲಾನು ಚಿತ್ತ, ಏನು ಇಲ್ಲ ಅಂದ್ರೆ ವಿ ಆರ್ ಆಸ್ ಗುಡ್ ಆಸ್ ನಾನ್ ಲಿವಿಂಗ್ ಬೀಯಿಂಗ್ ತರ, ಒಂದ್ ಕಲ್ಲಿನ ತರಾನೇ ಮನುಷ್ಯನೂ ಆಗ್ಬಿಡ್ತಾನೆ. ಅಲ್ಲಮ್ಮ, ಹಾವನ್ನ ಓಡ್ತೀರಾ, ಬಂಗಾರ ತಗೊಳಕ್ ಹೋಗ್ತೀರಾ, ಚಿತ್ತ ಅಂದ್ಬಿಟ್ಟು ಯಾಕೆ ಮಾಡ್ತೀರಾ? ಅದು ಬೇರೆ ಅಲ್ಲ, ಹಂಗೆ ತಲೆಯಲ್ಲಿ ಬಂದ್ಬಿಟ್ರೆ ಅವ ಹಸಿವು ಆದ್ಕೊಳ್ಳಿ ಅಡಿಗೆ ಮನೆ ಹೋಗ್ತೀರಾ, ಎಲ್ಲ ಚಿತ್ತ ಮೇಲೆ ಹೊಟ್ಟೆ ತುಂಬ ಚಿತ್ತ ಮಾಡ್ಕೊಂಡ್ಬಿಡಿ. ಇವಾಗ ಹಸಿವು ಆಗ್ತಾ ಇದೆ ಚಿತ್ತ ಅಂತಂದ್ರು, ಹಸಿವಿಗೆ ಯಾಕೆ ಒದ್ದಾಡೋದು? ಹಸಿವಾಗ್ತಾ ಇದೆ ಅದನ್ನ ಯಾಕೆ ಬೇಕು? ಅದೆಲ್ಲನೇ ಮಾಯ ಅಲ್ವಾ ಗುರುಗಳೇ? ಅದೇ ಮಾಯ ಅಂತಾರೆ ತಾನೆ ಅಲ್ವಾ? ಅಲ್ಲ, ಹಸುವೆ ಆಗೋದು, ಆಮೇಲೆ ಹಾವು ನೋಡಿದ್ರೆ ಓಡೋದು, ಅದೆಲ್ಲಾನು ಮಾಯದಿಂದನೇ. ಮಾಯ ಅಂದ್ರೆ ಇಲ್ಲ ಅಂತ ಸಾನ, ಆಗಿಲ್ಲ ಅಂತ ಸಾನ. ಅಲ್ಲ, ಹಸುವೆ ಆಗ್ತಾ ಇದೆ ನನಗೆ, ಆಮೇಲೆ ಪ್ಲಸ್ ಹಾವನ್ ನೋಡಿದ್ರೆ ಓಡ್ಬೇಕು ಅನ್ನೋ ಆ ಇನ್ಸ್ಟಿಂಕ್ಟ್ ಬರುತ್ತಲ್ಲ, ಅವೆಲ್ಲಾನು ಮಾಯನೇ ಇಲ್ಲ ಅಂತ ಸಾನ. ಮಾಯನೇ ಇಲ್ಲ ಅಂತ ಮಾಯ ಇದೆ, ಅದಕ್ಕೆ ಆಗ್ತಾ ಇದೆ. ಮಾಯ ಹೋದ್ರೆ ಆಗಲ್ಲ ಅಂತ ಅಲ್ವಾ? ಅದು ನೀವ್ ಹೇಳ್ತಾ ಇರೋದು ಕರೆಕ್ಟ್ ಅಲ್ವಾ? ಅಲ್ಲ, ಮಾಯನೇ ಇಲ್ಲ ಅಂತ ಅರ್ಥ, ಆಗ್ತಾ ಇಲ್ಲ ಅಂತ ಅರ್ಥ. ಮಾಯಾ ಶಬ್ದಕ್ಕೆ ಸುಳ್ಳು ಅಂತ. ಹಾವು ಬಂದು ಇಲ್ಲ, ಹೆದರ್ಕೊಂಡು ಇಲ್ಲ ಅಂತ ಅರ್ಥ. ಅದು ಹೆದರ್ಕೊಂಡ್ರು ಕಾಣ್ತಾ ಇಲ್ಲ, ಹಾವು ನೋಡ್ತಾ ಇದ್ದೀರಿ, ಓಡ್ತಿರ್ತೀರಾ. ಅದ್ ಮಾಯ ಅಂದ್ರೆ ಹೆಂಗ್ ಬರುತ್ತೆ? ಹಸಿವಾಗತ್ತೆ, ಹೋಗ್ತೀವಿ, ಅಡಿಗೆ ಮಾಡ್ಬಿಟ್ಟು ತಟ್ಟೆ ಹಾಕೊಂಡು 4 ಇಡ್ಲಿ ಸಾಂಬಾರು ಹಾಕೊಂಡು ತಿನ್ಬಿಟ್ಟು ಇವಾಗ ಪರವಾಗಿಲ್ಲ ಅಂತೀರಾ. ಎಲ್ಲ ಇಡ್ಲಿಯೂ ಮನಸ್ಸೆ, ಸಾಂಬಾರು ಮನಸ್ಸೆ, ಮಾಡಿದ್ರು ಏನು ಹೇಳ.
ಒಪ್ಕೊಳಕ್ಕಾಗತ್ತಾ? ಸುಮ್ಮನೆ ದೊಡ್ಡ ಬಾಗ ಹೇಳ್ಬಿಟ್ರು ಅಂತ ಹೇಳ್ಬಿಟ್ಟು ಒಪ್ಕೊಳಕ್ಕಾಗತ್ತಾ? ನಮ್ಗೆ ಹಸಿವಾದ ಗೊತ್ತಾಗಿದೆ, ಆಯ್ತಪ್ಪ ಎಲ್ಲ ಮನಸ್ಸೆ, ಹೊಟ್ಟೆ ತುಂಬಿದೆ, ಒಳ್ಳೆ ಪಂಚಮಕ್ಕೆ ಬಿಸಿಬೇಳೆ ಬಾರಿ ಊಟ ಮಾಡಿ ಅಂತ ಅಂದ್ಕೊಂಡ್ಬಿಡು. ಇನ್ನು ಮನಸ್ಸೇ ತಾನೆ ಅಂತಂದ್ರೆ ಆಗಲ್ಲಲ್ಲ. ಹೊಟ್ಟೆ ಕುದಿಯತ್ತೆ, ಚುಚ್ಚತ್ತಲ್ಲ, ಹೊರಗಡೆ ಇದಾಗತ್ತಲ್ಲ, ಊಟ ಮಾಡ್ಲೇಬೇಕಲ್ಲ. ಹೆಂಗೆ ಎಲ್ಲ ಬರೀ ಮನಸ್ಸೇ ಅಂತೀರ ನೀವು? ಇದು ಸ್ವಭಾವ ಅಂದ್ಬಿಟ್ರದು ಸ್ವಾತಂತ್ರ್ಯವೇ ಇಲ್ಲ ಅಂತ ಆಗ್ಬಿಡುತ್ತಲ್ಲ. ಏನ್ ಮಾಡೋದು ಇದಕ್ಕೆ? ಅದರಿಂದ ಹೊರಗಡೆ ಇದೆ ಅಂತ ಒಪ್ಕೊಂಡ್ಬಿಟ್ಟು ಚಿತ್ತ ಬರೀ ಇನ್ಸ್ಟ್ರೂಮೆಂಟ್ ಮಾಡ್ಕೊಂಡ್ಬಿಟ್ಟು, ಹೇಗೆ ಪೆನ್ ಬರೆಯೋಕ್ ಸಾಧನವೋ, ಚಿತ್ತ ಹೊರಗಡೆ ಇರೋ ವಸ್ತು ತಿಳ್ಕೊಳಕ್ ಸಾಧನ ಅಷ್ಟೇ ಹೊರತು ಹೊರಗಡೆ ಬರೀ ವಸ್ತು ಇದೆ, ಮನಸ್ಸು ಒಳಗಿದೆ ಮಾಡ್ಕೊಂಡ್ರೆ ಇರೋದು ವ್ಯವಹಾರ ಕರೆಕ್ಟ್ ಮಾಡ್ಕೋಬಹುದು. ಯಾವ್ದನ್ನ ಬೇಕೋ ಅದನ್ನ ತಗೊಳ್ಳೋದು, ಯಾವ್ದು ಬೇಡ ಬಿಡ್ಬೋದು. ಎಲ್ಲವೂ ಚಿತ್ತ ಅಂತ ಅಂದ್ಬಿಟ್ರೆ ಅಯ್ಯೋ ನಮ್ಗೆ ಸ್ವಾತಂತ್ರ್ಯ ಇಲ್ಲ ಅಂತ ಬಿಡುತ್ತೆ. ಏನ್ ಮಾಡೋಣ ಇದಕ್ಕೆ? ಉತ್ತರ ಹೇಳಿಮಾ? ನಂಗೆ ಗೊತ್ತಿಲ್ಲ, ಹೇಳಿ ಗುರು. ನೀವ್ ನಿಮ್ಮತ್ರ ಕೇಳ್ಬೇಕು ನಮ್ ಪ್ರಶ್ನೆ ಮಾಡಿದ್ದು, ನನ್ನ ಕೇಳ್ಬಿಟ್ರ? ನಾವು ಉತ್ತರ ಏನ್ ಹೇಳ್ತಾರೆ, ನೀವು ಹಸಿವು ಅಂತಂದ್ರು, ಇಡ್ಲಿ ಹಾಕೊಂಡ್ರು, ಸಾಂಬಾರ್ ಹಾಕೊಂಡ್ರು, ಅದ್ಯಾವ್ದು ಚಿತ್ತಕ್ಕಿಂತ ಬೇರೆ ಏನಾಗಲ್ಲ. ಅದು ನಿಮಗೆ ದೇಹಾದ್ಯಭಿಮಾನದಿಂದ ಹಸಿವಾಗಿದೆಯೇ ಹೊರತು, ಅನ್ಸತ್ಯೇ ಹೊರತು, ನಿಜವಾಗಿ ಹಸಿವು ಅನ್ನೋದು ಚಿತ್ತವೇ. ಇಡ್ಲಿ ಹಾಕೊಂಡೆ ಅನ್ನೋದು ಚಿತ್ತವೇ, ಸಾಂಬಾರು ಚಿತ್ತವೇ, ತಿಂದೆ ಅನ್ನೋದು ಚಿತ್ತವೇ, ಹೊಟ್ಟೆ ತುಂಬುವುದು ಚಿತ್ತವೇ, ಹಸಿವಾಗಿತ್ತು ಚಿತ್ತವೇ. ಚಿತ್ತಕ್ಕಿಂತ ಏನ್ ಬೇರೆ ಅಲ್ಲ. ಆದ್ರೆ ಏನು ನಾವು ಅದನ್ನ ರಿಯಾಕ್ಟ್ ಮಾಡ್ತೀವಲ್ಲ, ಆ ರಿಯಾಕ್ಟ್ ಮಾಡೋದು ವ್ಯವಹಾರ ದೃಷ್ಟಿಯಿಂದ ಬೇರೆ ತೋರಬಹುದು. ಅದೇ ಪರಮಾರ್ಥ ಚಿತ್ತ ಕಡೆಯಿಂದ ರಿಯಾಕ್ಟು ಚಿತ್ತ ಆದ್ದರಿಂದ ಚಿತ್ತಕ್ಕಿಂತ ಬೇರೆ ಏನು ಅಲ್ವೇ ಅಲ್ಲ, ಏನು ಇಲ್ವೇ ಇಲ್ಲ. ರಿಯಾಕ್ಟ್ ಮಾಡಿದ್ದು, ಹಸಿವು ಅಂದಿದ್ದು, ಇಡ್ಲಿ ಹಾಕಿಸ್ಕೊಂಡಿದ್ದು, ಸಾಂಬಾರ್ ಹಾಕಿಸ್ಕೊಂಡಿದ್ದು, ತಿಂದಿದ್ದು, ಹೊಟ್ಟೆ ತುಂಬಿತು ಅಂದದ್ದು ಎಲ್ಲವೂ ಚಿತ್ತವೇ. ಯಾಕಂದ್ರೆ ಚಿತ್ತಕ್ಕಿಂತ ಬೇರೆ ತೋರವೇ ಇಲ್ವಲ್ಲ. ಅದನ್ನ ಚಿತ್ತವಲ್ಲ ಅಂತ ಅನ್ನೋಕ್ಕಾಗಲ್ಲ. ಆದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ, ಪರಿಚ್ಛಿನ್ನ ಅಭಿಮಾನ ಇರುವವರೆಗೆ ಬರೀ ಥಿಯರಿಯಾಗಿ ನಾವು ಚಿತ್ತ ಅಂತ ಒಪ್ಕೊಳ್ತಾ ಇದೀವಿ ಹೊರತು, ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಅಲ್ಲಿ ಸೆಟ್ಲ್ ಆಗಕ್ ಆಗ್ತಿಲ್ಲ ನಮ್ಗೆ. ಅದು ಯಾಕಂದ್ರೆ ವೇದಾಂತ ಬರೀ ಥಿಯರಿ ಅಲ್ಲ, ವೇದಾಂತ ಎಕ್ಸ್ಪೀರಿಯನ್ಸ್ ಆಗ್ಬೇಕು, ಅನುಭವಕ್ಕೆ ಬರಬೇಕು, ಅದು ಪ್ರಾಕ್ಟಿಕಲ್ ಆಗ್ಬೇಕು. ಪ್ರಾಕ್ಟಿಕಲ್ ಅಲ್ಲಿ ನಾವು ಆ ಚಿತ್ತ ಆ ಚಿತ್ತವನ್ನು ದಾಟಿ ಚಿತ್ತಕ್ಕೆ ಆಸ್ಪದವಾದ ಸತ್ಸ್ವರೂಪದಲ್ಲಿ ನಿಂತವರಾದ್ರೆ ಹಸಿವು ಇಲ್ಲ, ಬಾಯಾರಿಕೆಯೂ ಇಲ್ಲ, ಶೋಕವೂ ಇಲ್ಲ, ಮೋಹವೂ ಇಲ್ಲ, ಪ್ರಪಂಚವೇ ಇಲ್ಲ. ಏನಿದೆ ಅನ್ನೋದು ಪರಾಧ್ಯಾರೋಪಿತ ಕರ್ಸುತ್ತೆ. ಯಾರಾದ್ರೂ ನೋಡ್ಬಿಟ್ಟು ರಮಣ ಮಹರ್ಷಿಗೆ ಕ್ಯಾನ್ಸರು, ರಮಣ ಮಹರ್ಷಿಗೆ ಆಪರೇಷನ್ ಮಾಡಿದ್ರು, ಈಗ ರಮಣ ಮಹರ್ಷಿಗೆ ಊಟಕ್ಕೆ ಹೋದ್ರು, ಈಗ ರಮಣ ಮಹರ್ಷಿ ಮಾತಾಡ್ತಿದ್ದಾರೆ ನಮ್ಮ ಕಡೆಯಿಂದ ಹೇಳ್ಬೇಕೆ ಹೊರತು ಅವ್ರ ಕಡೆಯಿಂದ ನನಗೆ ಕ್ಯಾನ್ಸರು ಇಲ್ಲ, ಆಪರೇಷನ್ ಇಲ್ಲ, ನಾನು ಊಟನೂ ಮಾಡಿಲ್ಲ, ಉಪದೇಶವೂ ಮಾಡಿಲ್ಲ, ನಾನು ಯಾವಾಗೂ ಸಚ್ಚಿದಾನಂದ ಸ್ವರೂಪದ ಪರಬ್ರಹ್ಮವೇ ಅಲ್ಲಿ ಸೆಟ್ಲ್ ಆಗಿರ್ತಾರೆ. ಅದು ಎರಡು ಅನುಭವವನ್ನು ಕೂಡಿಸ್ಬಾರ್ದು. ನೋಡೋರ ಅನುಭವ, ಪಡ್ಕೊಂಡವ್ರ ಅನುಭವ ಎರಡನ್ನು ಕೂಡಿಸ್ಬಿಟ್ಟು ಮಾತಾಡಕ್ ಹೋಗ್ಬಾರ್ದು. ಪಡ್ಕೊಂಡವ್ರ ಅನುಭವನ ಪಡ್ಕೊಂಡವ್ರ ಹತ್ರ ಕೇಳ್ಕೋಬೇಕು, ನೋಡೋರ ಅನುಭವ ನೋಡೋರ ಹತ್ರನೇ ಹೇಳ್ಬೇಕೆ ಹೊರತು ಇದನ್ನು ಅದನ್ನು ಕೂಡಿಸ್ಬಿಟ್ಟು ಹೀಗಿದೆಯಲ್ಲ ನಾವು ಆಕ್ಷೇಪಣೆ ಮಾಡಿದ್ರೆ ಅದಕ್ಕೆ ನಮ್ಗೆ ಉತ್ಸಾಹ ಸಿಗೋದೇ ಇಲ್ಲ. ಯಾವಾಗಲೂ ಒಂದೇ ಅಧ್ಯಾತ್ಮ ಶಾಸ್ತ್ರ ಅವರವರ ಅನುಭವ. ನಮ್ಮ ಅನುಭವದಲ್ಲಿ ಅವ್ರು ಹೇಳ್ತಾ ಇರೋದು ಹಾಗೇ ಗೊತ್ತಾಗಿದ್ರೆ ಅಲ್ಲಿ ಅವನಿಗೆ ಇಲ್ಲ, ನನಗೆ ಥಿಯರಿ ಗೊತ್ತಾಗಿದೆ ಎಲ್ಲವೂ ಮನಸ್ಸೇ ಅಂತ, ಅದು ಭಯ ಆಗುತ್ತೆ, ಹಸಿವಾಗತ್ತೆ, ನಾನು ಅದಕ್ಕೆ ಹೋಗ್ತೀನಿ, ನಾನು ಬೇರೆ ಇದೆ ಅಂತ ಅಂದ್ಕೊಂಡಿದ್ದೀನಿ ಅಂದ್ರೆ ಬರೀ ಇಂಟೆಲೆಕ್ಚುಯಲ್ ಆಗಿ ತಿಳ್ಕೊಂಡಿದ್ದೀರಿ ಹೊರತು ನೀವು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಅದು ಇಂಪ್ಲಿಮೆಂಟ್ ಮಾಡ್ಕೊಂಡು ಹಸಿವೆ ಆಗಲ್ವೋ ಅಂತಂದ್ರೆ, ಹಸಿವು ಅನ್ನೋದು ಚಿತ್ತವೇ, ಆಗಿದೆ ಅನ್ನೋದು ಚಿತ್ತವೇ, ತಿಂದದ್ದು ಚಿತ್ತವೇ, ಹಸಿವು ಹೋಗಿದ್ದು ಚಿತ್ತವೇ. ಚಿತ್ತಕ್ಕಿಂತ ಬೇರೆ ಅಲ್ಲ ಅಂತ ಅವ್ರು ತಿಳ್ಕೊಂಡೇ ಇರ್ತಾರೆ. ನಮ್ಮ ಕಡೆಯಿಂದ ತಿಂದ್ರು, ಹೋದ್ರು, ತಗೊಂಡ್ರು ನಾವು ಅನ್ಬೇಕೆ ಹೊರತು ಆ ಚಿತ್ತವೇ ಎಲ್ಲವೂ ತಿಳ್ಕೊಂಡವ್ರ ಕಡೆಯಿಂದ ಚಿತ್ತಕ್ಕಿಂತ ಬೇರೆ ಅಲ್ಲ ಅಂತ ಆಗಲು ತಿಳ್ಕೊಂಡಿರ್ತಾರೆ. ನಂಗೆ ಹಸಿವಾಗ್ತಾ ಇದೆ ಅನ್ನೋದು ನನ್ನ ಚಿತ್ತವೇ ಅಂತ ಅನ್ಕೊಳ್ತಾರೆ. ತಟ್ಟೆ ತಗೊಂಡೇ ಇರೋದು ಚಿತ್ತವೇ, ಅದು ಇಡ್ಲಿ ಹಾಕಿಸ್ಕೊಂಡೇ ಇರೋದು ಚಿತ್ತವೇ, ಸಾಂಬಾರ್ ಹಾಕಿಸ್ಕೊಂಡೆ ತಿಂದೆ ಹಸಿವು ಹೋಯ್ತು ಅನ್ನೋದು ಅಷ್ಟು ಚಿತ್ತವೇ. ಚಿತ್ತದ ಕಲ್ಪನೆ ಅವ್ರ ಕಡೆಯಿಂದ ಅದು ಬೇರೆ ಅಲ್ಲ. ಅಯಮೇವ ಈ ಭಾಷ್ಯಕಾರರು ನಿಮಿತ್ತವಿಲ್ಲದೆ ಅಂದ್ರೆ ಘಟಾದಿ ನಿಮಿತ್ತವಿಲ್ಲದೆ ಘಟಾದಿಗಳಂತೆ ತೋರೋದು ಅನ್ನೋದು ಚಿತ್ತಕ್ಕೊಂದು ಸ್ವಭಾವ ಇದೆ ಎಂದು. ಸ್ವಭಾವ ಇದೆ ಅಂತ ಹೇಳಿದ್ರಿಂದ ಅದು ಯಾಕೆ ಪ್ರಶ್ನೆ ಮಾಡಬೇಡಿ ಅಂತ ಹೇಳ್ದಂಗೆ ಆಯ್ತು. ಅವಾಗ ಸ್ವಭಾವದ ಮೇಲೆ ಪ್ರಶ್ನೆ ಮಾಡಬಾರ್ದು. ಬೆಂಕಿ ಯಾಕೆ ಮೇಲಕ್ಕೆ ಉರಿಯುತ್ತೆ, ನೀರು ಯಾಕೆ ತಗ್ಗು ಹರಿಯುತ್ತೆ, ಆಕಾಶ ಯಾಕೆ ನಿರವಯವ ಪ್ರಶ್ನೆ ಮಾಡೋ ಹಾಗಿಲ್ಲ. ಸ್ವಭಾವದ ಮೇಲೆ ಪ್ರಶ್ನೆ ಮಾಡೋ ಹಾಗಿಲ್ಲ. ಈ ಚಿತ್ತಕ್ಕೆ ಇದೊಂದು ಸ್ವಭಾವ ಏನು, ವಿಷಯವಿಲ್ಲದೆಯೇ ವಿಷಯಾಕಾರವಾಗಿ ತೋರ್ಕೊಳ್ಳೋ ಸ್ವಭಾವ. ಅದನ್ನ ಬಿಟ್ಬಿಡಿ. ಯಾಕೆ ವಿಷಯಾಕಾರ ತೋರ್ಕೊಳ್ತು ನೋಡ್ಬೇಡಿ, ಚಿತ್ತವೇ ಇದೆಲ್ಲವೂ ತಿಳ್ಕೊಂಡ್ಬಿಟ್ಟು ಚಿತ್ತದ ಪರಮಾರ್ಥ ಏನು ಮುಂದೆ ದಾಟ್ಕೊಳ್ಳಿ ಅಂತ ಅದಾರೆ. ಇದೊಂದು ಹಂತ, ವಿಜ್ಞಾನವಾದ ಒಂದು ಹಂತ. ಇಲ್ಲಿ ಮುಂದಕ್ಕೆ ಚಿತ್ತದ ಪರಮಾರ್ಥ ಏನು, ಚಿತ್ತ ಆದ ಸ್ವರೂಪ ಏನು, ತತ್ವ ಏನು, ಯಾವುದು ಈ ಚಿತ್ತವಾಗಿ ತೋರ್ತಾ ಇರೋದು ಅನ್ನೋದನ್ನ ಮುಂದಕ್ಕೆ ತಗೊಳ್ತಾರೆ. ಪ್ರಜ್ಞಪ್ತೆ ಸನಿಮಿತ್ತತ್ವಂ ಇತ್ಯಾದಿ ಏತದಂತಂ
ವಿಜ್ಞಾನವಾದಿನಃ ಬೌದ್ಧಸ್ಯ ವಚನಂ ವಿಜ್ಞಾನವಾದಿನಃ ಬೌದ್ಧಸ್ಯ ವಚನಂ ಬಾಹ್ಯಾರ್ಥವಾದಿ ವಾಕ್ಯಾರ್ಥವಾದಿ ಪಕ್ಷ ಪ್ರತಿಷೇಧ ಪರಂ ಪಕ್ಷಪ್ರತಿಷೇಧ ಪರಂ ಆಚಾರ್ಯೇಣ ಅನುಮೋದಿತಂ ಅಂದ್ಬಿಟ್ರು. ಆಚಾರ್ಯೇಣ ಅನುಮೋದಿತ ಗೌಡಪಾದಾಚಾರ್ಯ ಅಷ್ಟು ಮಟ್ಟಿಗೆ ಒಪ್ಕೊಂಡಿದ್ದಾರೆ ವಿಜ್ಞಾನವಾದಿಯನ್ನ. ಬಾಹ್ಯಾರ್ಥವಾದವನ್ನು ಖಂಡನೆ ಮಾಡೋದಕ್ಕೋಸ್ಕರವಾಗಿ ವಿಜ್ಞಾನವಾದವನ್ನು ಒಪ್ಕೊಂಡಿದ್ದಾರೆ. ಬಾಹ್ಯಾರ್ಥವಾದಿ ಎಲ್ಲ ಪದಾರ್ಥವೂ ಇದೆ, ಪ್ರಪಂಚವೂ ಇದೆ, ಪ್ರಕೃತಿ ಎಲ್ಲ ಇದೆ, ಎಲ್ಲ ವ್ಯವಹಾರವೂ ಇದೆ, ಯಾವುದು ಸುಳ್ಳಲ್ಲ, ಇದು ಮನಸ್ಸಿಗಿಂತ ಬೇರೆ ಅಂತಂದ. ಅದಕ್ಕೆ ವಿಜ್ಞಾನವಾದಿ ಬಂದ್ಬಿಟ್ಟು ಅಲ್ಲ ಕಣಯ್ಯ ಏನೇನ್ ಹೇಳ್ತಿದ್ದೆ ಅದೆಲ್ಲೂ ಮನಸ್ಸಲ್ಲೇ ತೋರುತ್ತೆ, ಮನಸ್ಸಲ್ಲೇ ಇದೆ, ಮನಸ್ಸಲ್ಲೇ ಅಡಗತ್ತೆ, ಕನಸಿನಂತೆ ತೋರ್ತಿರೋದು, ಮನಸ್ಸು ಬಿಟ್ಟಿಲ್ಲ ಅಂತ ಅನುಭವ ಯುಕ್ತಿ ಕೊಟ್ಟು ತೋರಿಸ್ಬಿಟ್ಟ. ಅದನ್ನ ಗೌಡಪಾದಾಚಾರ್ಯ ಒಪ್ಕೊಂಡ್ಬಿಟ್ರು. ಈ ಪ್ರಜ್ಞೆ ಅರಿವಿಗೆ ನಿಮಿತ್ತವಿದೆ ಅನ್ನೋದು ಅದು ಅಭೂತ ದರ್ಶನ, ಅದು ಇಲ್ಲದನ್ನು ನೋಡ್ತಾ ಇರೋದನ್ನ ನಿಮಿತ್ತ ಅನಿಸ್ತಾ ಇದೆ, ನಿಮಿತ್ತ ಅಲ್ಲ ಅದು ಅಂತ ಹೇಳಿ ಈ ರೀತಿಯಾಗಿ ಇದು 25ನೇ ಶ್ಲೋಕದವರೆಗೆ ವಿಜ್ಞಾನವಾದಿಯಾದ ಬೌದ್ಧನು ಏನೋ ಬಾಹ್ಯಾರ್ಥವಾದಿ ಉತ್ಸಾಹ ಕೊಟ್ಟ. 25 27ರವರೆಗೆ ಏನು ಉತ್ತರವಾದ ವಿಜ್ಞಾನವಾದಿಯಾದ ಬೌದ್ಧನು ಉತ್ತರವನ್ನು ಕೊಟ್ಟ. ಯಾರಿಗೆ? ಬಾಹ್ಯಾರ್ಥವಾದಿಯಾದ ಇನ್ನೊಬ್ಬ ಪಕ್ಷ. ಅದನ್ನು ಪ್ರತಿಷೇಧ ಮಾಡೋಕ್ಕೋಸ್ಕರವಾಗಿ ಉತ್ತರ ಕೊಟ್ಟ ವಿಜ್ಞಾನವಾದಿ. ಅದನ್ನು ಗೌಡಪಾದರು ಒಪ್ಕೊಂಡಿದ್ದಾರೆ. ಹೌದು, ಇವ್ನು ಹೇಳ್ದಂಗೇನೆ ಎಲ್ಲವೂ ವಿಜ್ಞಾನವೇ, ವಿಚಿತ್ತವೇ, ಚಿತ್ತಕ್ಕಿಂತ ಬೇರೆ ಇಲ್ಲ ಅನ್ನೋದು ಸರಿಯೇನು. ಇವಾಗ ತದೇವ ಹೇತುಂ ಕೃತ್ವಾ ತತ್ ಪಕ್ಷ ಪ್ರತಿಷೇಧಾಯ ತದಿದ ಮುಚ್ಯತೆ ತಸ್ಮಾದಿತಿ. ಈ ವಿಜ್ಞಾನವಾದಿಯ ಹೇತುವನ್ನೇ ಇವರು ಇಟ್ಕೊಂಡ್ಬಿಟ್ಟು ಅದನ್ನು ಹೊದಾಕ್ಬಿಟ್ರು. ಆ ಚಿತ್ತವೂ ಇಲ್ಲ, ಚಿತ್ತವು ಕೂಡ ಕಲ್ಪಿತವಾದದ್ದೇ, ಆತ್ಮನೇ ಚಿತ್ತವಾಗಿ ತೋರ್ತಿದ್ದಾನೆ. ಆತ್ಮನಿಗಿಂತ ಬೇರೆ ಹೇಗೆ ಪದಾರ್ಥ ಮನಸ್ಸಿಗೆ ಬಿಟ್ಟು ತೋರೋದಿಲ್ವೋ, ಆತ್ಮನ ಬಿಟ್ಟು ಮನಸ್ಸು ತೋರಲ್ಲ. ನೀ ಯಾವ್ಯಾವ ಯುಕ್ತಿ ಕೊಟ್ಟು ಎಲ್ಲವೂ ಚಿತ್ತವೇ ಅಂದೆಯೋ ಅದೇ ಯುಕ್ತಿಯನ್ನು ಕೊಟ್ಟು ಎಲ್ಲವೂ ಆತ್ಮನೇ ನಾನು ಹೇಳ್ತೀನಿ. ಆತ್ಮನ ಇಟ್ಕೊಂಡೇ ಉಂಟಾಗಿದೆ, ಆತ್ಮನಲ್ಲೇ ತೋರುತ್ತೆ, ಆತ್ಮನಲ್ಲೇ ಅಡಗತ್ತೆ. ಆ ಚಿತ್ತವಿದೆ, ಆತ್ಮ ಇರ್ತಾನೆ, ಚಿತ್ತ ಮಾತ್ರ ಆತ್ಮನ ಬಿಟ್ಟಿರೋಲ್ಲ. ಅನ್ವಯ ವ್ಯತಿರೇಕ. ಯಾವುದನ್ನ ಇಟ್ಕೊಂಡೇ ತೋರುತ್ತೋ, ಯಾವುದಿಲ್ಲದೆ ಇರೋದೇ ಇಲ್ವೋ ಅದೇ ಇದರ ತತ್ವ. ಆತ್ಮನ ಇಟ್ಕೊಂಡೇ ಚಿತ್ತ ವ್ಯಾಪಾರ ಮಾಡುತ್ತೆ. ಚಿತ್ತ ಹುಟ್ಕೊಳ್ಳೋದು, ತೋರ್ಕೊಳ್ಳೋದು, ವ್ಯಾಪಾರ ಎಲ್ಲವೂ ಆತ್ಮ ಇಟ್ಕೊಂಡೇ ಮಾಡುತ್ತೆ. ಆತ್ಮನ ವಿಡ್ರಾ ಆಗುತ್ತಲೇ ಚಿತ್ತ ಉದುರೋ ಬಿಡುತ್ತೆ. ಸುಷುಪ್ತಿ ಚಿತ್ತ ಇರೋದೇ ಇಲ್ಲ, ಆತ್ಮನಂತೂ ಇದ್ದೇ ಇರ್ತಾರೆ. ಆದ್ರಿಂದ ಆತ್ಮನೇ ಚಿತ್ತವಾಗಿ ತೋರುತ್ತಾ, ವಿಶೇಷವಾಗಿ ತೋರುತ್ತಾ ಈ ರೀತಿ ಭ್ರಾಂತಿಯಾಗಿ ಕಾರಣವಾಗಿದ್ದಾನೆ. ನೀವಾಗಿ ಆತ್ಮನನ್ನು ಕಂಡುಕೊಂಡ್ರೆ ಆತ್ಮನ ಗೊತ್ತಾಗುತ್ತಲೇ ಚಿತ್ತವೂ ಇರುವುದಿಲ್ಲ ಅಂತ ಈ ವಿಜ್ಞಾನವಾದಿ ಕೊಟ್ಟ ಹೇತುವನ್ನೇ ಸಿದ್ಧಾಂತಕ್ಕೂ ಆ ಹೇತುವನ್ನ ಕಾರಣವನ್ನ ಇಟ್ಕೊಂಡು ಆ ವಿಜ್ಞಾನವಾದಿ ಪಕ್ಷವನ್ನು ಅಲ್ಲಗಳಿರೋಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದಾರೆ. ಗುರುಗಳೇ, ಈಗ ಒಂದು ವಸ್ತುನ ನೋಡೋಕ್ ಮುಂಚೆ ನಮ್ಗೆ ಆ ಪ್ರತ್ಯಯ ಯಾಕೆ ಆಗೋಲ್ಲ ಮನಸ್ಸಿನಲ್ಲಿ? ಅಲ್ಲ, ಅದು ಪ್ರಶ್ನೆ ಇದ್ದಾನೆ, ಅದು ಚಿತ್ರ ಇದ್ದಾನೆ. ಅಲ್ಲ ಗುರುಗಳೇ, ಈಗ ನೀವು ನಯಾಗರ ಎಕ್ಸಾಂಪಲ್ ಕೊಟ್ರಿ. ನಯಾಗರ ಹೋಗ್ ಬಂದ್ಮೇಲೆ ಅಥವಾ ಹೋಗಿರೋರ್ಗೆ ನಯಾಗರದ ಪ್ರತ್ಯಯ ಬರಬಹುದು. ನಯಾಗರವೇ ಇಲ್ಲ ಅಂದ್ರೆ ನಯಾಗರ ಅಂತ ಬರಬಹುದೇ ಹೊರತು ಅಲ್ಲಿನ ಒಂದು ವಿಶೇಷವಾದ ದೃಶ್ಯ ಅವ್ರ ಮನಸ್ಸಿನಲ್ಲಿ ಯಾಕೆ ಬರುತ್ತೆ? ಅಲ್ಲ, ಯಾಕೆ ಬರಲ್ಲ? ಅಲ್ಲ, ಬಂದಿಲ್ಲ ಅಂದ್ರೆ ನ್ಯಾಗಾರ ಇಲ್ಲೇ ಇಲ್ಲ ಅಂತ ಅರ್ಥ. ಅವರಿಗೆ ಚಿತ್ತದಲ್ಲಿ ನ್ಯಾಗಾರ ಚಿತ್ರ ಬರ್ಲಿಲ್ಲ ಅಂದ್ರೆ ನ್ಯಾಗಾರ ವಸ್ತುವೇ ಇಲ್ಲ ಅಂತ ಅರ್ಥ. ನಯಾಗರ ವಸ್ತುವೇ ಇಲ್ಲ ಅಂತ ಅರ್ಥ. ಚಿತ್ತಕ್ಕೆ ಬಂದಿಲ್ಲ ಅಂದ್ರೆ ಆ ಪದಾರ್ಥ ಇಲ್ಲ ಅಂತ ಅರ್ಥವೇ ಹೊರತು ಪದಾರ್ಥ ಇದೆ, ಚಿತ್ತ ಅವರಿಗೆ ಅಂದ್ರೆ ಅವ್ರ ಬಿಟ್ಟು ಇನ್ನು ಪ್ರಪಂಚ ಇಲ್ಲಲ್ಲ ಬೇರೆ. ಸರಿ, ಅವ್ರಿಗಿಲ್ಲ ಅಂತ. ಅಷ್ಟೇ. ಅವ್ರು ಯಾವ ಚಿತ್ತಕ್ಕೆ ಯಾವ್ದು ಬಂದಿಲ್ವೋ ಆ ವಸ್ತು ಇಲ್ಲ ಅಷ್ಟೇ. ನ್ಯಾಗ ಫಲಸ್ ಇಲ್ಲ, ಇಲ್ಲ ಚಿತ್ತದಲ್ಲಿ ತೋರ್ಚಿತ್ತು. ಅಲ್ಲ, ಯಾವ್ದನ್ನ ನೋಡಿಲ್ವೋ ಅದು ಮನಸ್ಸಿಗೆ ಬರೋಲ್ಲ. ಬರ್ದೇ ಇದ್ದದ್ದು ಇಲ್ಲ, ಅದು ಮನಸ್ಸಿಗೆ ಬರ್ದೇ ಇದ್ದದ್ದು ಇಲ್ಲ. ಅಲ್ಲ, ನೋಡಿದ್ದೇ ಪ್ರತ್ಯಯವಾಗಿ ಮನಸ್ಸಿಗೆ ಬರುತ್ತೆ ತಿಳ್ಕೊಳ್ಳೋದೇ ಚಿತ್ತದ ಸ್ವರೂಪನ? ಅದಲ್ಲ, ಅದು ವ್ಯವಹಾರ. ನೋಡಿದ್ದೇ ಚಿತ್ತಕ್ಕೆ ಬರುತ್ತೆ ವ್ಯವಹಾರ. ಅದು ನೋಡಿದ್ದೇ ಅನ್ನೋದು ಚಿತ್ತವೇ. ಸರಿ, ನೋಡಿದ್ದೇ ಅನ್ನೋದು ಚಿತ್ತವೇ ಗುರುಗಳೇ. ನೋಡೋ ಯಾವುದೋ ಒಂದು ಸ್ಮರಣೆಯೂ ಚಿತ್ತವೇ. ಹೌದು, ನಿಮ್ಮ ಪ್ರಶ್ನೆಯೂ ಚಿತ್ತವೇ, ನನ್ನ ಉತ್ತರವೂ ಚಿತ್ತವೇ. ಅಲ್ಲ, ನೀವು ಹೇಳಿದಾಗ ಇಡ್ಲಿದು ಅದೇ, ಇಡ್ಲಿ ತಟ್ಟೆನಲ್ಲಿ ಇರೋದು ಸ್ಮರಣೆಯೇ, ಅದು ಚಿತ್ತವೇ. ಇಡ್ಲಿ ತಿಂದಿದ್ದು ಚಿತ್ತವೇ, ಕೈ ತಿಂದಿದ್ರು ತಿಂದಿಲ್ಲ ಅನ್ನೋ ತರ ಇರುತ್ತೆ ಅಷ್ಟೇ. ಎಲ್ಲ 3ನೇ ಡೈಮೆನ್ಷನ್ ಇಲ್ಲ, ಇಲ್ಲೇ ಇಲ್ಲ. ಡೈಮೆನ್ಷನ್. ಹೌದು 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 ಹೌದು, 3ನೇ ಡೈಮೆನ್ಷನ್ ಇಲ್ಲೇ ಇಲ್ಲ, ಇಲ್ವೇ ಇಲ್ಲ, ಇಲ್ಲೇ ಇಲ್ಲ. ಕರೆಕ್ಟ್. ಕಾಲದೇಶ ಅನ್ನೋ 3ನೇ ಡೈಮೆನ್ಷನ್ ಯಾವ ವಸ್ತುಗೂ ಇಲ್ಲ, ಇಲ್ಲೇ ಇಲ್ಲ. ಅದು 2 ಡೈಮೆನ್ಷನ್ ಅಲ್ಲಿ ಸ್ಕ್ರೀನ್ ಅಲ್ಲಿ ಏನ್ ಪದಾರ್ಥ ಬೀಳುತ್ತೋ ಅದೇ. ಕರೆಕ್ಟ್.
ಅದು ಚಿತ್ತವೇ, ಕಾಲದೇಶವು ಚಿತ್ತವೇ. ಅಲ್ಲ, ಅದು ನೋಡದೇ ಇರೋ ಪದಾರ್ಥ ಬರಲ್ವಲ್ಲ ಅಂತ ನನ್ ಮನಸ್ಸಲ್ಲಿ. ನೋಡದೆ ಇರೋದು ಅನ್ನೋದು ಅದು ಇದೇನಕ್ಕೆ ಇದಿಲ್ಲ, ಎವಿಡೆನ್ಸ್ ಇಲ್ಲ. ನೋಡದೆ ಇರೋದು ಇದೇನಕ್ಕೆ ಏನ್ ಪ್ರಮಾಣ? ಅಲ್ಲ, ನೋಡದೇ ಇರೋದು ನಂಗಿಲ್ದೇ ಇರ್ಬೋದು, ಬಟ್ ನಯಾಗರ ಇದೆಯಲ್ಲ. ನಯಾಗರ ನೋಡಿ, ನೋಡಿದಿರಾ ಇದೆ ಅಂತ ಅರ್ಥ ಆಯ್ತು ಹೇಳಿ ಅಮ್ಮ. ಈಗ ಅವ್ರ ಪ್ರಶ್ನೆ ಕೇಳಿದ್ರಲ್ಲ, ನೋಡ್ದೇ ಇರೋ ವಸ್ತು ಬರಲ್ಲ ಅಂತ. ಮೊದಲನೇ ಸತಿ ನಾನ್ ನೋಡ್ದೆ ಅನ್ನಿಸ್ಕೊಳ್ಳೋವಾಗ್ಲೇ ಆ ವಸ್ತು ನಮ್ಗೆ ಉಂಟಾಗೋದು. ಅದ್ವರೆಗೂ ಆ ವಸ್ತು ನಮಗ್ ಇರ್ಲೇ ಇಲ್ಲ. ನಾನು ಅನ್ನೋದಕ್ಕೆ ಆ ವಸ್ತು ಇರ್ಲಿಲ್ಲ. ನೀವ್ ಹೇಳಿದ್ರಲ್ಲ ಆಗ್ಲೇ ಹಂಗೆ. ಆ ವಸ್ತು ನಮಗೆ ಲಭ್ಯ. ಅಲ್ಲಿ ನೋಡ್ದಾಗ ಬಂತಲ್ಲ, ನೋಡ್ದಾಗ ಬಂದಿದ್ರಿಂದ ನೋಡಿದ್ಮೇಲೆ ಬಂದಿದ್ರಿಂದ ಹೊರಗಡೆ ವಸ್ತು ಇದೆ, ನೋಡಿದ್ಮೇಲೆ ಬಂತು ವಾದ ಮಾಡ್ತಿದ್ದಾರೆ ಅವರು. ನೋಡಿದ್ಮೇಲೆ ನಯಾಗಾರ ಚಿತ್ತ ಬಂದಿದ್ರಿಂದ ನಯಾಗಾರ ಒಂದು ಚಿತ್ತಕ್ಕಿಂತ ಬೇರೆ ಇದೆ ಅಂತ ಅವ್ರ ವಾದ. ಚಿತ್ತವೇ ನಯಾಗಾರವಾಗಿ ತೋರ್ಕೊಂಡಾಗ್ಲೇ ನಯಾಗಾರ ನಮಗ್ ಲಭ್ಯವಾಗಿದ್ದು. ಇಲ್ಲಿ ನಯಾಗಾರ ತೋರೋದಿಲ್ಲ. ಈ ಜಾಗದಲ್ಲಿ ನಯಾಗಾರ ಚಿತ್ತ ಬರಲ್ವಲ್ಲ, ಅಲ್ಲೇ ಇಲ್ಲೇ ಬರಲ್ಲ, ಅಲ್ಲೇ ಬರ್ತಾ ಇದೆ ಅನ್ನೋದು ಚಿತ್ತಾನೆ. ನೋಡಿ ಇವನು ಇಲ್ಲಿ ಹೊಡ್ಬಂದ್ಬಿಟ್ರು. ಅಲ್ಲಿ ಇಲ್ಲಿ ಎಲ್ಲಾ ಚಿತ್ತವೇ ಆದ್ಮೇಲೆ, ದೇಶ ಕಾಲ ಎಲ್ಲ ಚಿತ್ತವೇ ಆದ್ಮೇಲೆ ನಯಾಗಾರ ನಮ್ಗೆ ಬಂತು ಅನ್ನೋದು ಚಿತ್ತವೇ ಅಷ್ಟೇ. ಅಲ್ಲಿ ಮುಗಿದೋಯ್ತು. ನಯಾಗಾರ ಅನ್ನೋದು ಕಲ್ಪನೆ, ಅದೆಲ್ಲ ಮನಸ್ಸಿನ ಚಿತ್ತವೇ. ನೋಡಿದೀರಾ ನೀವು ನಯಾಗ ಹೊಸ ಹೋಗಿದ್ರಾ? ಊಟ ಬಿಡಿದೆ. ನಯಾಗರ ನೋಡಿದ್ರಲ್ಲ ಗುರುಗಳೇ, ನೋಡೋಕ್ ಮುಂಚೆ ಅದು ಅಲ್ಲಿತ್ತು, ಅದಕ್ಕೋಸ್ಕರನೇ ನಾವು ಅಲ್ಲಿಗೆ ಹೋದ್ವಿ ಅಂತ ಭ್ರಾಂತಿ ಇದೆ ನಂಗೆ. ನೋಡಕ್ ಮುಂಚೆ ಇತ್ತು ಭ್ರಾಂತಿ ಇದೆಯಾ? ಹೌದು, ಮ್ಯಾಪ್ ಅಲ್ಲಿ ನಯಾಗರ ಅಂತಿದೆ, ಅದನ್ನ ಹೋಗಿ ನೋಡ್ಕೊಂಬಂದೆ ಅಂತ. ನೋಡ್ಕೊಂಬಂದ್ಮೇಲೆ ಆ ಮನಸ್ಸಿನ ಚಿತ್ತ ಆ ಪ್ರತ್ಯಯ ತಗೊಂಡು ಇವಾಗ ಅಲ್ಲಿ ಇದೆ ಅಂತ ಅನಿಸ್ತಾ ಇದೆಯಾ ಇಲ್ವಾ? ಅಲ್ಲಿದ್ದೇ ಇದೆ. ಇಲ್ಲ, ಅಲ್ಲಿ ನೀವು ನೋಡದೆ ಹೋದ್ರು? ಅಲ್ಲ, ನೋಡದೆ ಹೋದ್ರು ನಯಾಗರ ಎಲ್ಲಿರ್ಬೇಕೋ ಅಲ್ಲೇ ಇದೆ. 3 ಡೈಮೆನ್ಷನಲ್ ನಮ್ಮ ಚಿತ್ರದಲ್ಲಿ ಇಲ್ಲದೆ ಇರ್ಬೋದು, ನಯಾಗರ ಮಾತ್ರ ಅಲ್ಲೇ ಇದೆ. ಆ ಚಿತ್ತ ಬಿಟ್ಟು ಹೆಂಗಿರುತ್ತೆ? ಇದೇನಕ್ಕೆ ಏನ್ ಪ್ರಮಾಣ? ಅಲ್ಲ, ನನ್ ಚಿತ್ರದಲ್ಲಿ ಇಲ್ಲದೆ ಇದ್ರೆ ಹಾಳಾಗೋಗ್ಲಿ ಗುರುಗಳೇ. ಅಲ್ಲ, ಚಿತ್ತ ಇದೆ. ಅಲ್ಲ, ಇದೇನಕ್ಕೆ ಚಿತ್ತಕ್ಕೆ ಬರೋದೇ ಪ್ರಮಾಣ ಆದಾಗ, ಇದೇನದಕ್ಕೆ ಪ್ರೂವ್ ಏನು? ಚಿತ್ತಕ್ಕೆ ಬರ್ಬೇಕು. ಚಿತ್ತಕ್ಕೆ ಬರೋದೇ ಇರೋದಕ್ಕೆ ಪ್ರೂವ್ ಆದಾಗ, ಚಿತ್ತಕ್ಕೆ ಬರದೇ ಇದ್ರು ಇದೇ ಅಂದ್ರೆ ಅರ್ಥ ಏನು? ಈಗ ಚೇರ್ ನೋಡಿದ ಮೇಲೆ ತಾನೇ ಚೇರ್ನ ಆಕಾರ ಬರೋದು. ಚೇರ್ ನೋಡಿಲ್ದೇ ಇರೋನಿಗೆ ಚೇರ್ ಇಲ್ವೇ? ಹಾಗಾರೆ ಚೇರ್ ನೋಡ್ದೆ ಅನ್ನೋದು ಚಿತ್ತವೇ ತಾನೆ, ಆಕಾರವು ಚಿತ್ತವೇ ತಾನೆ. ಅಲ್ಲ ಗುರುಗಳೇ, ಚೇರ್ ಪ್ರಪಂಚದಲ್ಲಿ ಇಲ್ವೇ ಇಲ್ವೇ? ಎಲ್ಲ ಚಿತ್ತಕ್ಕಿಂತ ಬೇರೆ ಆಗಿಲ್ಲ. ಇಲ್ಲಿ ಚೇರ್ ಜನ ಕೂತ್ಕೊಳ್ಳಿ ಗೊತ್ತಾಗತ್ತೆ ಅನ್ಕೊಂಡ್ಬಿಟ್ಟು. ಈ ಚೇರ್ ಇದೆ ಜಾಗ, ಚೇರ್ ಇದೆ ಕೂತ್ಕೊಳ್ಳಿ ಗೊತ್ತಾಗತ್ತೆ ಏನಿದೆ, ಚೇರ್ ಇದೆಯೋ ಇದು ಅಂತ. ಅದು ಚಿತ್ತವೇ. ನ ಜಾಯತೆ ಚಿತ್ತಂ ಚಿತ್ತ ದೃಶ್ಯಂ ನ ಜಾಯತೆ. ತಸ್ಯ ಪಶ್ಯಂತಿ ಯೇ ಜಾತಿಂ ಖೇವೈ ಪಶ್ಯಂತಿ ತೇ ಪದಂ. ತಸ್ಮಾತ್ ನ ಜಾಯತೆ ಚಿತ್ತಂ ಚಿತ್ತದೃಶ್ಯಂ ನ ಜಾಯತೆ ತಸ್ಯ ಪಶ್ಯಂತಿ ಯೇ ಜಾತಿಂ ಖೇ ವೈ ಪಶ್ಯಂತಿ ತೇ ಪದಂ. ತಸ್ಮಾತ್ ಕನ್ಕ್ಲೂಷನ್ ಮಾಡಿದ್ರು ಏನು ಅಂತ? ಯಾವ ಕಾರಣದಿಂದ ಹೊರಗಿನ ಪದಾರ್ಥ ಚಿತ್ತವನ್ನು ಬಿಟ್ಟಿಲ್ಲವೋ ಅದೇ ಕಾರಣದ ಚಿತ್ತವೂ ಕೂಡ ಆತ್ಮನ್ ಬಿಟ್ಟಿಲ್ಲವಾದ್ದರಿಂದ ಚಿತ್ತನ್ನ ಜಾಯತೆ, ಚಿತ್ತವೆಂಬುದು ಕೂಡ ಹುಟ್ಟುವುದಿಲ್ಲ. ಹುಟ್ಟಿದೆ ಅನ್ನೋದು ಕಲ್ಪನೆ ಆದಾಗ, ಚಿತ್ತ ಅನ್ನೋದೇ ಕಲ್ಪನೆ ಆದಾಗ ಚಿತ್ತ ಹುಟ್ಟತ್ತೆ ಅನ್ನೋ ವಾಕ್ಯಕ್ಕೆ ಅರ್ಥವೇ ಇಲ್ಲ ಅಂದ್ರೆ ಅವರು. ಹುಟ್ಟು ಅನ್ನೋ ಕ್ರಿಯೆಯೂ ಕಲ್ಪನೆ, ಚಿತ್ತ ಅನ್ನೋ ವಸ್ತುವು ಕಲ್ಪನೆ, ವಸ್ತುವು ಕ್ರಿಯೆಯೂ ಕಲ್ಪನೆ ಆದ್ಮೇಲೆ ಅದು ಹುಟ್ಟತ್ತೆ ಶಬ್ದಕ್ಕೆ ಅರ್ಥ ಏನು? ತಸ್ಮಾನ್ನ ಜಾಯತೆ ಚಿತ್ತ, ಚಿತ್ತವೆಂಬುದು ಹುಟ್ಟುವುದಿಲ್ಲ. ಚಿತ್ತವೇ ಹುಟ್ಟಬೇಕು, ಚಿತ್ತ ದೃಶ್ಯ ಅಂತ ಹುಟ್ಟುತ್ತಾ? ಚೈತ್ಯ, ಚಿತ್ತಕ್ಕೆ ಕಾಣುವಂತ ವಸ್ತು, ಅದು ಕೂಡ ಹುಟ್ಟೋದಿಲ್ಲ. ಯಾರು ಚಿತ್ತದ ಹುಟ್ಟನ್ನು ಪದಾರ್ಥದ ಹುಟ್ಟನ್ನು ಕಾಣುತ್ತಾರೋ ಅವರು ಆಕಾಶದಲ್ಲಿ ಹಕ್ಕಿ ಹಾರಿ ಹೋದದ್ದರ ಹೆಜ್ಜೆ ಗುರುತನ್ನು ಕೂಡ ಕಂಡಾರು, ಅದನ್ನು ಕೂಡ ನೋಡಿಯಾರು. ಅಂತ ಸೂಕ್ಷ್ಮತಿಗಳವರು. ಇಲ್ಲಿ ನೋಡಿ, ಇಲ್ಲಿ ಕಾಗೆ ಹಾರೋಗಿತ್ತು, ಇಲ್ಲಿ ಗುಬ್ಬಚ್ಚಿ ಹಾರೋಗಿದ್ದು, ಇಲ್ಲಿ ಗಿಳಿ ಹಾರೋಗಿದ್ದು, ಇಲ್ಲಿ ಕೋಗಿಲೆ ಹಾರೋಗಿದ್ದು, ಇಲ್ಲಿ ಹದ್ದು ಹಾರೋದು ನೋಡ್ಬಿಡ್ತಾರೆ ಅವರು. ಹೋದ್ಮೇಲೆ ಆ ಹಕ್ಕಿ ಹಾರೋದ್ಮೇಲೆ ಆಕಾಶ ನೋಡ್ಬಿಟ್ಟು, ಓ ಇದೆಲ್ಲ ಕಾಗೆ ಹೆಜ್ಜೆ ಗುರುತು, ಇದೆಲ್ಲ ಗುಬ್ಬಚ್ಚಿ ಹೆಜ್ಜೆ ಗುರುತು, ಅದೆಲ್ಲ ಹದ್ದಿಂದು, ಇದೆಲ್ಲ ಕೋಗಿಲೆದು, ಇದೆಲ್ಲ ಗಿಳಿದು ಅಂತ ನೋಡ್ಬಿಟ್ಟಾರು ಅವರು. ಯಾರೋ ಅದಕ್ಕೂ ಹುಟ್ಟು ನೋಡಿದವರು.
ಚಿತ್ತಕ್ಕೆ ಯಾರು ಹುಟ್ಟನ್ನು ನೋಡ್ತಾರೋ ಆ ಹುಟ್ಟನ್ನು ನೋಡಿದವರು ಆಕಾಶದಲ್ಲಿ ಹಕ್ಕಿಗಳ ಹೆಜ್ಜೆ ಗುರುತನ್ನು ಕೂಡ ನೋಡಿಯಾರು, ನೀರಿನಲ್ಲಿ ಮೀನಿನ ಹೆಜ್ಜೆ ಗುರುತನ್ನು ಕಂಡಾರು ಅಂತ. ಶಕುನೀನಾಮಿವಾಕಾಶೆ ಯಥಾ ವಾರಿಜಲಸ್ಯ ಚ ಪದಂ ಯಥಾ ನಿರ್ಹ್ಯೇತ ತಥಾ ಜ್ಞಾನವತಾಂಗತಿ ಅಂತ ಹಾಸ್ಯ ಮಾಡ್ತಿದ್ದಾರೆ. ಅಲ್ಲಿ ದುರ್ಯೋಧನ ಕೊಳಲು ಹೊಕ್ಕೊಂಡಿದ್ದಾನೆ ಅಂತ ಹೇಳಿ ಹೆಜ್ಜೆ ಗುರುತಿಂದ ಕಂಡ್ಕೊಂಡ್ರು. ಅವನು ಹಿಂದಕ್ಕೆ ಹೆಜ್ಜೆ ಹಾಕೊಂಡಿದ್ದ, ಅವನು ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಹಿಂದಕ್ಕೆ ನಡ್ಕೊಂಡು ಹೋಗಿದ್ದ. ಅದನ್ನು 2 ಹೆಜ್ಜೆಯಲ್ಲಿ ಗುರುತು ಹಿಂದಿನ ಹೆಜ್ಜೆ ಹಾಕೊಂಡು ಕೂತ್ಕೊಂಡು ಆ ಹೆಜ್ಜೆ ಗುರುತಿನಲ್ಲಿ ಹೋಗ್ಬಿಡು ಈ ಕೊಳದಲ್ಲಿ ಇದ್ದಾನೆ ಅಂತ ಹೇಳಿ. ಹಾಗೆ ಭೂಮಿ ಮೇಲಾದ್ರೆ ಹೆಜ್ಜೆ ಗುರುತು ಇರುತ್ತೆ, ಅದನ್ನ ಗುಂಡಿಡುತ್ತೆ. ಆಕಾಶದಲ್ಲಿ ಯಾವ ಹಕ್ಕಿ ಗುರುತಿರುತ್ತೆ ಅದನ್ನು ಕೂಡ ಅವ್ರು ನೋಡ್ಬಿಟ್ಟಾರು ಅಂತಂದ್ರೆ ಅದೆಂಥ ಸೂಕ್ಷ್ಮತಿಗಳು ಅಂತ ಅವ್ರನ್ನ ಹಾಸ್ಯ ಮಾಡ್ತಾ ಇದ್ದಾರೆ ಗೌಡಪಾದರು. ಚಿತ್ತವನ್ನು ಚಿತ್ತ ದೃಶ್ಯವನ್ನು ಯಾರಿಗೂ ನೋಡಕ್ಕಾಗಲ್ಲ, ಹುಟ್ಟನ್ನು ನೋಡಕ್ಕಾಗಲ್ಲ, ಚಿತ್ತವನ್ನು ನೋಡಕ್ಕಾಗಲ್ಲ, ಚಿತ್ತದೃಶ್ಯ ನೋಡಕ್ಕಾಗಲ್ಲ, ಯಾವುದೂ ಇಲ್ಲ. ಇರೋದೆಲ್ಲ ಆತ್ಮ ಮಾತ್ರವೇ. ಸುಷುಪ್ತಿಯಲ್ಲಿ ಹೇಗಿರ್ತೀರೋ ಹಾಗಿರೋರೋ, ಈಗಲೂ ನೀವು ಹಾಗೇ ಇರೋರು, ಈಗಲೂ ಹಾಗೇ ಇದ್ದೀರಾ, ನಾನು ಎಚ್ಚರವಾಗಿದ್ದೀನಿ ಅನ್ನುವಂಥದ್ದು ಒಂದು ಆರೋಪ ಆಗಿದೆ, ಕಲ್ಪನೆ ಆಗಿದೆ ಹೊರತು ಎಚ್ಚರವಾಗಿಯೇ ಇಲ್ಲ, ಎಚ್ಚರವಲ್ಲವೇ ಅಲ್ಲ. ಇದು ಎಚ್ಚರವಲ್ಲ, ಎಚ್ಚರವಾಗಿಲ್ಲ, ಈಗಲೂ ಅಜಾದ್ವಯವಾದ ಸ್ವರೂಪದಿಂದಲೇ ಇರೋರು, ಸುಷುಪ್ತಿಲಿದ್ದ ಹಾಗೆ ಇರೋರೆ. ಈಗ ನಾನು ಎಚ್ಚಿದ್ದೀನಿ, ನಾನು ಅನುಪಮ, ನಾನು ಸುಮನ, ನಾನು ಲಕ್ಷ್ಮಿ, ನಾನು ನಾಗರಾಜು, ನಾನು ಪದ್ಮ ಅನ್ನೋದು ಅಷ್ಟು ಕೂಡ ಕಲ್ಪನೆಯಿಂದ ಬಂದದ್ದೇ ಹೊರತು ಕಲ್ಪನೆ ಇಲ್ಲದೇನೆ ಯಾವುದು ಎಲ್ಲೂ ಹೇಗೂ ಬರಲ್ಲ. ಕಲ್ಪನಾ ರಾಜ್ಯದಲ್ಲಿ ಇದು ನನ್ನ ಮನೆ, ಇದು ನನ್ನ ಮನೆಯವರು, ಇವು ನನ್ನ ಮಕ್ಕಳು, ಇದು ನನ್ನ ಸಂಪತ್ತು, ಅಷ್ಟು ಕಲ್ಪನೆ ಅಂತ. ಏನ್ರಿ ಇವರು ಎಲ್ಲ ಕಲ್ಪನೆ ದಡ್ರು ಅಂತ ಹೇಳಿಸ್ಕೊಳ್ಳಿ ವೇದಾಂತ ಮಠಕ್ಕೆ ಬರ್ಬೇಕಾ? ಇವಾಗ ನಾವು ಮುಟ್ಟಾಡ್ರು, ತಪ್ಪು ತಿಳ್ಕೊಂಡಿದೀವಿ, ನಮ್ಗೆ ಏನೂ ಗೊತ್ತಿಲ್ಲ ಅಂತ ಶಂಕರಾಚಾರ್ಯ ಬಯಸ್ಕೊಳಕ್ಕೋಸ್ಕರ ವೇದಾಂತ ಮಠಕ್ಕೆ ಹೋಗ್ಬೇಕು ಅಂತ ಆಯ್ತು. ಇವಾಗ ಏನಕ್ಕೆ ವೇದಾಂತ ಮಠಕ್ಕೆ ಬರ್ತಿದ್ದೀರಾ? ಶಂಕರಾಚಾರ್ಯ ಅಂತ ನಾವೆಲ್ಲ ದಡ್ರು ಅಂತ ಬಯಸ್ಕೊಳ್ಳೋಕೆ, ಬಯಸ್ಕೊಳ್ಳಿ ಅಷ್ಟೇ. ಅವ್ರು ಆಕಾಶ ಹೆಜ್ಜೆ ಗುರುತನ್ನು ನೋಡಿ ಯಾರು ಅಂತ ಹೇಳಿ ಹಾಸ್ಯ ಮಾಡ್ತಾ ಇದ್ದಾರೆ. ಚಿತ್ತವನ್ನು ಚಿತ್ತ ದೃಶ್ಯವನ್ನು ಹುಟ್ಟತ್ತೆ ಅಂತ ಅನ್ನೋರೆಲ್ಲ ಈ ಕ್ಯಾಟಗರಿಗೆ ಸೇರ್ಕೊಳ್ತಾರೆ. ಯಸ್ಮಾತ್ ಅಸತ್ಯೇವ ಘಟಾದು ಘಟಾದ್ಯಾಭಾಸತ ಚಿತ್ತಸ್ಯ ವಿಜ್ಞಾನವಾದಿನ ಅಭ್ಯುಪಗತ ತದನುಮೋದಿತಮಸ್ಮಾಭಿರಪಿ ಭೂತದರ್ಶನಾತ್. ಗಡಿಗೆ ಮುಂತಾದವುಗಳು ಇಲ್ದೇನೆಯೇ ಚಿತ್ತಕ್ಕೆ ಗಡಿಗೆ ಮುಂತಾದ ಆಕಾರ, ಗಡಿಗೆ ಅದು ಉಪಲಕ್ಷಣ, ಅದು ಉದಾಹರಣೆ, ಫಾರ್ ಎಕ್ಸಾಂಪಲ್. ಎಲ್ಲಾ ಆಕಾರವು ಚಿತ್ತದಲ್ಲೇ ಗೊತ್ತಿರೋದು. ಮನೆ, ಗಿಡ, ಮರ, ಬೆಳೆ ಎಲ್ಲ ಚಿತ್ತದಲ್ಲೇ ತೋರ್ತದೆ. ನಮ್ಗೆ ಏನ್ ಅನ್ಕೊಂಡಿದ್ದ ಚಿತ್ತ ದೇಹದಲ್ಲಿದೆ ಅನ್ಕೊಂಡ್ಬಿಟ್ಟು ಆವಾಗ ಚಿತ್ತ ಬ್ಯಾಟ್ರಿಯಿಂದ ಪದಾರ್ಥ ಮೇಲೆ ಬೆಳಗ್ಬಿಟ್ಟು ನೋಡುವ ಹಾಗೆ ಚಿತ್ತದ ವಿಷಯ ನೋಡ್ತಾ ಅನ್ಕೊಂಡಿದ್ವಿ. ಹಂಗಂದಿಲ್ಲ ಅವರು. ಚಿತ್ತ ಅನ್ನೋ ದೊಡ್ಡ ಬೌಲು, ಚಿತ್ತದ ಒಳಗೆ ಪ್ರಪಂಚ ಇದೆ ಅಂತ ಇದ್ದಾರೆ. ಚಿತ್ತದೊಳಗೆ ಈ ಗಿಡದ ಗುಳ್ಳೆ, ಬೆಟ್ಟದ ಗುಳ್ಳೆ, ನದಿಗಳ ಗುಳ್ಳೆ, ಸೂರ್ಯಚಂದ್ರ ಗುಳ್ಳೆ, ಪಂಚಭೂತ ಗುಳ್ಳೆ, ಈ ಪದಾರ್ಥ ಗುಳ್ಳೆ ಪ್ರಪಂಚಾಕಾರವಾಗಿರುವ ಚಿತ್ತದ ಒಳಗೆ ಈ ಪದಾರ್ಥ ತೋರ್ತಾ ಇದೆಯೇ ಹೊರತು ದೇಹದೊಳಗಿರುವ ಚಿತ್ತ ಕಣ್ಣಿನ ಮೂಲಕ ಹೋಗಿ ವಿಷಯವನ್ನ ಫೋಟೋ ಹೊಡಿತಾ ಇಲ್ಲ. ನಾವು ಹಾಗೆ ಅನ್ಕೊಂಡ್ಬಿಟ್ಟಿದೀವಿ. ಒಳಗಿರುವ ಹೃದಯದಲ್ಲಿರುವ ಮನಸ್ಸು ಕಣ್ಣಿಗೆ ಬಂದು ಕಣ್ಣಿನ ಮೂಲಕ ಹೊರಕ್ಕೆ ಹೋಗಿ ವಿಷಯವನ್ನು ವ್ಯಾಪಿಸ್ಕೊಂಡು ಆಕಾರ ಮಾಡಿಕೊಂಡು ಅರಿತಾ ಇದೆ ಅಂತ. ಇದು ಬಹಳ ಸಾಮಾನ್ಯವಾದ ಭಾಷೆ. ಅದು ಅನುಭವದ ಭಾಷೆ ಹೇಳೋದಾದ್ರೆ ಚಿತ್ತ ಅನ್ನೋದು ಅಖಂಡವಾಗಿರ್ತಕ್ಕಂಥ ಒಂದು ಸತ್ವ. ಚಿತ್ತವೆಂಬ ಅಖಂಡವಾದ ದೊಡ್ಡ ಕಡಾಯದ ಒಳಗೆ ಎಲ್ಲಾ ಕಲ್ಪನೆ ಎನ್ನುವಂತಹ ವಿಶೇಷಗಳು ಅದರೊಳಗಿದೆ. ಅಷ್ಟು ಚಿತ್ತದ ಕಲ್ಪನೆಗಳೇ. ಏನೇನು ಚಿತ್ತದ ಕಡಾಯದ ಒಳಗಿದೆ ಅದಷ್ಟು ಚಿತ್ತದ ಕಲ್ಪನೆಯೇ. ಹಾಗೆ ಗಡಿಗೆ ಮುಂತಾದ ಪದಾರ್ಥಗಳು ಇಲ್ಲದೇನೆಯೇ ಚಿತ್ತಕ್ಕೆ ಗಡಿಗೆ ಮುಂತಾದ ಆಭಾಸ ಅನ್ನೋದು ಹೇಗೆ ಉಂಟಾಗತ್ತೆ ಅಂತ ತೋರಿಸಿದ್ವೋ, ವಿಜ್ಞಾನವಾದಿ ಹೇಗೆ ಹೇಳಿದ್ನೋ ಅದನ್ನ ಒಪ್ಕೊಂಡ್ವೋ, ಅದನ್ನು ನಾವು ಕೂಡ ಅನುಮೋದನೆ ಮಾಡ್ತಿದೀವಿ, ಒಪ್ಕೊಳ್ತಾ ಇದೀವಿ. ಯಾಕೆ ಇದ್ದದ್ದನ್ನು ನಾವು ಕಂಡ್ಕೊಂಡವರಾದ್ದರಿಂದ ನಾವು ಇನ್ನೊಂದಿದೆ ಪರಮಾರ್ಥ, ಅದನ್ನು ಕಂಡ್ಕೊಂಡವರಾಗಿ ಒಂದು ಹಂತಕ್ಕೆ ವಿಜ್ಞಾನವಾದಿ ಹೇಳೋದು ಕರೆಕ್ಟು. ಹೌದು, ಎಲ್ಲವೂ ಚಿತ್ತವೇ, ಎಲ್ಲವೂ ವಿಜ್ಞಾನವೇ. ಯಾಕೆಂದ್ರೆ ತದ್ಭಾವೇ ಭಾವ, ತದ್ಭಾವೇ ಅಭಾವ. ವಿಜ್ಞಾನ ವಿದ್ಯೆ ತೋರುತ್ತೆ, ವಿಜ್ಞಾನ ವಿದ್ಯೆ ತೋರಲ್ಲ, ಆದ್ರೆ ಎಲ್ಲವೂ ವಿಜ್ಞಾನವೇ, ಎಲ್ಲವೂ ಚಿತ್ತವೇ. ವಿಜ್ಞಾನ ಚಿತ್ತ ಎಲ್ಲ ಒಂದೇ. ಚಿತ್ತ ಇದ್ದಾಗ ತೋರುತ್ತೆ, ಚಿತ್ತ ಇದ್ದಾಗ ತೋರಲ್ಲ, ಆದ್ರಿಂದ ಎಲ್ಲ ತೋರೋದಲ್ಲ ಏನೋ ಚಿತ್ತ. ಮಣ್ಣಿದ್ರೆ ಗಡಿಗೆ ಇರುತ್ತೆ, ಮಣ್ಣಿದ್ರೆ ಗಡಿಗೆ ಇಲ್ಲ, ಆದ್ರೆ ಗಡಿಗೆ ಏನು ಮಣ್ಣೆ. ಹೌದಾನೆ? ಆಭರಣದಲ್ಲಿ ಚಿನ್ನ ಇದ್ದಾಗ ಆಭರಣ ಇರುತ್ತೆ, ಆಭರಣ ತೆಗೆದ್ಬಿಟ್ಟು ಚಿನ್ನ ತೆಗೆದ್ಬಿಟ್ಟು ಆಭರಣ ಇರಲ್ಲ, ಅದನ್ನ ಆಭರಣ ಏನೋ ಹಾಗೆ.
ಚಿತ್ತ ಇದ್ದಾಗ ತೋರುತ್ತೆ, ಚಿತ್ತವಿದ್ದೇ ಇದ್ದಾಗ ತೋರಲ್ಲ. ಅದು ಎಲ್ಲವೂ ಚಿತ್ತವೇ ಅಂತ ಅಲ್ಲಿ ಬಂದು ನಿಲ್ಲಿಸ್ಬಿಟ್ರು. ಇದನ್ನು ನಾವು ಒಪ್ಕೊಂಡಿದೀವಿ, ಇದ್ದದ್ದನ್ನು ಕಂಡುಕೊಂಡವರಾದ್ರಿಂದ. ತಸ್ಮಾತ್ ತಸ್ಯಾಪಿ ಚಿತ್ತಸ್ಯ ಜಾಯಮಾನಾವಭಾಸತ ಅಸತ್ಯೇವ ಜನ್ಮನಿ ಯುಕ್ತ ಭವಿತುಂ ಇತ್ಯತಃ ನ ಜಾಯತೆ ಚಿತ್ತಂ. ಈ ವಾಕ್ಯವನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲೇ ಇರೋದು ತತ್ವ. ಚಿತ್ತವನ್ನು ಬಿಟ್ಟು ಹೇಗೆ ಪ್ರಪಂಚವಿಲ್ಲವೋ, ಪದಾರ್ಥವಿಲ್ಲವೋ, ನಾಮರೂಪ ಇಲ್ಲವೋ, ಚಿತ್ತವೂ ಕೂಡ ಇಲ್ಲ ಅಂತ ಇದ್ದಾರೆ. ಚಿತ್ತ ಅನ್ನೋದು ಕೂಡ ಹುಟ್ಟುತ್ತಾ ಇದೆ, ಗುಳ್ಳೆಗಳಾಗ್ತಾ ಇದೆ. ತರಂಗ ಸಮುದ್ರದಲ್ಲಿ ಗುಳ್ಳೆಗಳು ಅಲೆಗಳು ಇರೋ ಹಾಗೆ ಚಿತ್ತದಲ್ಲಿ ಅಲೆಗಳು, ನೊರೆಗಳು, ಗುಳ್ಳೆಗಳು, ತರಂಗಗಳು ಬರ್ತಾ ಇದೆ ಅಂತೀವಲ್ಲ, ಅದು ಕೂಡ ಕಲ್ಪನೆಯೇ ಅಂತ ಇದ್ದಾರೆ. ಚಿತ್ತಕ್ಕೆ ಒಂದು ಜಾಯಮಾನ ಆಭಾಸಕ, ಹುಟ್ಟುತ್ತಾ ಇದೆ ಅನ್ನುವಂಥ ಒಂದು ತೋರಿಕೆ. ಚಿತ್ತ ಹುಟ್ಟುತ್ತಾ ಇದೆ, ಚಿತ್ತದಲ್ಲಿ ಚಿತ್ತ ಬಂದಿದೆ, ಅವ್ರ ಹತ್ರ ಅಷ್ಟು ಕೋಟಿ ರೂಪಾಯಿ ಇದೆ, ಬಿಲ್ ಗೇಟ್ಸ್ ಭಾರಿ ಕೋಟೀಶ್ವರ, ಇಲ್ಲಿ ಅಂಬಾನಿ ಕೂಡ ತುಂಬಾ ಶ್ರೀಮಂತರು, ಇವರು ಕೂಡ ಅವರು ನಾರಾಯಣಮೂರ್ತಿ, ಇನ್ಫೋಸಿಸ್ ನಾರಾಯಣಮೂರ್ತಿ ಬಹಳ ಶ್ರೀಮಂತರು. ಪಾಪ ನಾವೆಲ್ಲ ಏನೋ ಕಾಲಕ್ಷೇಪ ಮಾಡ್ಕೊಂಡಿದೀವಿ. ಇನ್ನೊಬ್ಬರ ಹತ್ರ ಅನಾಯಾಸೇನ ಮರಣಂ ವಿನಾ ದೈನ್ಯನ ಜೀವನ, ಯಾರ ಹತ್ರ ಏನು ಕೇಳ್ಕೋದೇನೆ ನಮ್ಮ ಪಾಡು ಊಟ ಸಿಡ್ಡಿ ಮಾಡ್ಕೊಂಡು ನಾವು ಇದೀವಿ ಅಷ್ಟೇ, ನಮ್ದೆಲ್ಲ ಇಷ್ಟೇ ಅಂತ ನಮ್ಮನ್ನು ಹೀಗೆ ಅವ್ರನ್ನ ಹಾಗೆ ಅಂತ ಅಂತಿದೀವಲ್ಲ, ಇದು ಕೂಡ ನಮ್ಮ ಚಿತ್ತವೇ. ಚಿತ್ತವೇ ಈ ರೀತಿ ಹುಟ್ಟುತ್ತಾ ಇರುವಂತೆ ತೋರ್ತಾ ಇದ್ದು, ವಸ್ತುನಿ ಅಸತ್ಯವ ಜನ್ಮನಿ ಅಸತ್ಯವ, ಜನ್ಮವಿಲ್ಲದೇನೆಯೇ ಅದಕ್ಕೆ ಜನ್ಮವಾಗ್ತಾ ಇದೆ ಅಂತ ಹೇಳಿ ನಾವು ಕಲ್ಪಿಸ್ಕೊಳ್ತಾ ಇದ್ದೀವಿ ಅಂತ ಅನ್ನೋದೇ ಸರಿ. ಅದೇ ಯುಕ್ತ ಭವಿತು ಇತ್ಯತಃ ನ ಚಾಯತೆ ಚಿತ್ತ. ಈ ಕಾರಣದಿಂದ ಚಿತ್ತವು ಹುಟ್ಟುವುದಿಲ್ಲ, ಹುಟ್ಟಾನೂ ಇಲ್ಲ, ಹುಟ್ಟುವುದೂ ಇಲ್ಲ, ಅದಕ್ಕೆ ಅಸ್ತಿತ್ವ ಇಲ್ಲ, ಚಿತ್ತಕ್ಕೆ ಅಸ್ತಿತ್ವ ಇಲ್ಲ. ಆ ಚಿತ್ತತ್ವವನ್ನು ಬಿಟ್ಕೊಂಡ್ರೆ ಚಿತ್ವ ದರ್ಶನವಾಗತ್ತೆ. ಆ ಚಿತ್ವ ದರ್ಶನವಾಗುತ್ತಲೇ ಚಿತ್ತದ ಚಿತ್ತತ್ವ ಹಾರೋಗುತ್ತೆ. ಆ ಚಿತ್ವ ದರ್ಶನವನ್ನು ಮಾಡ್ಕೊಂಡ್ರೆ ಚಿತ್ತ ಬಿಟ್ಕೊಂಡ್ಬಿಡುತ್ತೆ. ಅದು ಚಿತ್ತಿನಿಂದ ಬೆಳ್ಕೊಂಡಿದ್ರಿಂದ ಚಿತ್ತ ಆಗಿದೆ, ಬಳ್ಕೊಂಡ್ಬಿಟ್ಟಿದೆ. ಕೊಚ್ಚೆಯಿಂದ ಬಳ್ಕೊಂಡಂಗೇನೆಯೇ ಇಲ್ಲಿ ಪರಮಾತ್ಮನ ಬಳ್ಕೊಂಡಿದ್ದಾನೆ. ಇದು ಕೊಚ್ಚೆ ಅಲ್ಲ, ಪರಮಾತ್ಮದಿಂದ ಬಳ್ಕೊಂಡಿದ್ದಾನೆ. ಈ ಮನಸ್ಸುನೂ ಬಳ್ಕೊಂಡ್ಬಿಟ್ಟು ನಾವು ಚಿತ್ತ ಬೇರೆ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಆ ಯಾವುದನ್ನು ಬಳ್ಕೊಂಡಿದ್ದಾನೋ ಆ ಬಳ್ಕೊಂಡ ಚಿತ್ತನ್ನ ಬೇರ್ಪಡಿಸಿದಾಗ ಆ ಚಿತ್ತದ ಚಿತ್ತತ್ವ ಹೊರಬಿಡುತ್ತೆ. ಯಥಾ ಚಿತ್ತದೃಶ್ಯ ನ ಜಾಯತೆ ಏವಂ ಚಿತ್ತ ನ ಜಾಯತೆ ಇತ್ಯರ್ಥ ಅಂತ. ಹೇಗೆ ಚಿತ್ತದೃಶ್ಯ ಹುಟ್ಟಲ್ವೋ ಅದೇ ರೀತಿ ಚಿತ್ತವೂ ಹುಟ್ಟಲ್ಲ. ಚಿತ್ತಕ್ಕಿಂತ ಬೇರೆ ಅಲ್ಲದೆ ಇರೋ ಹಾಗೆ ಚಿತ್ತವು ಆತ್ಮಗಿಂತ ಬೇರೆ ಅಲ್ಲ. ನಿನ್ನನ್ನು ಬಿಟ್ಟು ಚಿತ್ತ ಇದೆಯಾ? ನೀನೇ ಚಿತ್ತನೋ ನಿನ್ನ ಚಿತ್ತವಾ? ನೀನೇ ಚಿತ್ತ, ನನ್ನ ಚಿತ್ತ ಅಲ್ಲ. ನನ್ನ ಅಂತ ಬೈಫರ್ಕೇಶನ್ ಮಾಡೋಕೆ ಎಲ್ಲಿರೋದು ನಾನು ಚಿತ್ತ ಇದು. ನಾನೇ ಚಿತ್ತವಾಗಿ ತೋರ್ತಾ ಇದ್ದೀನಿ, ನನಗೆ ಚಿತ್ತ ಅಂತ ಹೆಸರು. ಯೋಚನೆ ಮಾಡುವಾಗ ಮನ್ಮಾನೋ ಮನಃ ಪ್ರಾಣನ್ನೇವ ಪ್ರಾಣೋ ನಾಮ ಹೋದಿ ವದನ್ವಾ ಪಶ್ಯನ್ ಚಕ್ಷು ಶೃಣ್ವಂಚೋತ್ರ ಮನ್ಮಾನೋ ಮನಃ. ಯೋಚನೆ ಮಾಡುವಾಗ ನನಗೆ ಹೆಸರು ಮನಸ್ಸು ಅಂತ, ನನಗೆ ಚಿತ್ತ ಅನ್ಸಿದ್ರು. ನಾನು ಯೋಚನೆ ಬಿಟ್ಟೆ. ಕೇಳಿಮ್ಮ ಸ್ವಲ್ಪ ಬೇರೆ ಇದು ಜಸ್ಟ್ ಎಲ್ಲ ಓದಿದ್ದೆ ಗುರುಗಳೇ. ಇದು ಶಂಕರಾಚಾರ್ಯರು ಒಂದ್ಸತಿ ಅಂತ ಲೈಕ್ ಅವರು ಸಮಾಧಿಗೆ ಹೋದಾಗ ಆ ಮನ್ಸು ಅಥವಾ ಮೈಂಡ್ ಬೇರೆ ಕಡೆ ಕರ್ಕೊಂಡು ಹೋಗಿ ಯಾರೋ ಬೇರೆಯವ್ರ ಮನುಷ್ಯನಲ್ಲಿ ಲೈಕ್ ಅವ್ರ ಥಾಟ್ಸ್ ರೀಡ್ ಮಾಡಕ್ಕೆ ಹಂಗ್ ಮಾಡಕ್ ಆಗುತ್ತೆ ಅನ್ಸುತ್ತೆ ಅಲ್ವಾ? ಅವ್ರಿಗೆಲ್ಲ ಎಲ್ಲಾದ್ರೂ ಹೋಗ್ಬೋದು, ಏನಾದ್ರೂ ಮಾಡ್ಕೋಬಹುದು. ಅಲ್ಲ, ಜ್ಞಾನಿಗಳಿಗೆ ಆಗ್ಬಹುದು ಅಂತ ಹೇಳ್ತಾ ಇಲ್ಲ. ಜ್ಞಾನಿಗಳಿಗೆ ಅದು ಶಕ್ತಿ ಅಲ್ಲ. ಇದು ಯೋಗಶಾಸ್ತ್ರದಲ್ಲಿ ಯೋಗದ ಸಿದ್ಧಿಯಿಂದ ಕೆಲವು ಪವಾಡಗಳನ್ನು ಮಾಡ್ತಾರೆ. ಯೋಗಶಾಸ್ತ್ರ ಪ್ರಸಿದ್ಧವಾಗಿದೆ. ಅಣಿಮಾದಿ ಸಿದ್ಧಿಗಳಾಗತ್ತೆ. ಯೋಗದ ಸಾಧನಾನುಷ್ಠಾನದಿಂದ ಇನ್ನೊಬ್ಬರ ಮನಸ್ಸೊಳಗೆ ಪ್ರವೇಶ ಮಾಡೋದು, ಇನ್ನು ಪುಸ್ತಕ ಓದುವ ಹಾಗೆ ನಿಮ್ಮ ಮನಸ್ಸನ್ನು ನಾನು ಓದ್ಬಿಡೋದು, ಹೀಗೆಲ್ಲ ಮಾಡ್ತಾರೆ ಅಂತ ಯೋಗಶಾಸ್ತ್ರ ಹೇಳಿದೆ. ಅದು ವ್ಯವಹಾರ. ವ್ಯವಹಾರ ಆಗುತ್ತೆ. ವ್ಯವಹಾರ ಹೆಂಗಾಗುತ್ತೆ? ಅದು ಚಿತ್ತ ಬಿಟ್ಟಿಲ್ವಲ್ಲ, ಅದು ಚಿತ್ತವೇ ತಾನೆ. ಇನ್ನೊಬ್ರು ಓದೆ ಮಾಡ್ದೆ ಹೋದೆ ಅಂದ್ರೆ ಚಿತ್ತಕ್ಕಿಂತ ಬೇರೆ ಅಲ್ಲಲ್ಲಮ್ಮ. ಇನ್ನೊಬ್ರು ಅನ್ನೋದು ಚಿತ್ತವೇ, ಅಲ್ಲಿ ಹೋದೆ ಅನ್ನೋ ಕ್ರಿಯೆಯು ಚಿತ್ತವೇ. ಅದನ್ನ ಅದು ಚಿತ್ತ ಬಿಟ್ಟು ಇನ್ನೊಬ್ರು ಎಂಬುದಾಗಲಿ ಹೋದದ್ದಾಗಲಿ ನೋಡಿದ್ದಾಗಲಿ ಚಿತ್ತ ಬಿಟ್ಟು ಇಲ್ಲೇ ಇಲ್ವಲ್ಲ. ಚಿತ್ತ ಬಿಟ್ಟು ಇದೇ ಆದ್ಮೇಲೆ ವ್ಯವಹಾರ ಅಲ್ಲದೆ ಇನ್ನೇನಾಯ್ತು? ಆ ಚಿತ್ತವು ನನ್ನನ್ನು ಬಿಟ್ಟಿಲ್ವಲ್ಲ. ಅದೇನು ಹೆಚ್ಚುಗಾರಿಕೆ ಅಲ್ಲ, ವಿಶೇಷ ಅಲ್ಲ. ಲೋಕದಲ್ಲಿ ಹೆಚ್ಚುಗಾರಿಕೆ ವಿಶೇಷ ಅನ್ಕೊಳ್ತಾರೆ ಹೊರತು ಇನ್ನೊಬ್ಬರು ಆ ಪ್ರವೇಶ ಅದನ್ನು ಓದಿ ತಿಳ್ಕೊಂಡದ್ದು ಅದಷ್ಟು ಕಲ್ಪನೆಯೇ. ಈ ಸುಲಭ ಅಂತ ಹೇಳಿ ಒಬ್ಬ ಬ್ರಹ್ಮವಾದಿನಿ ಇದ್ಲು. ಸುಲಭ ನಾಮ ಬ್ರಹ್ಮವಾದಿನಿ. ಅವಳಿಗೆ ಜನಕೇನು ವಿಭಜಿತ ಕಾಮ, ಜನಕರನ್ನೇ ಚರ್ಚೆ ಮಾಡಬೇಕು ಬಹಳ ಆಸೆ ಇತ್ತು.
ಆದ್ರೆ ಕಾವಲುಗಾರರು ದ್ವಾರಪಾಲ ಬಿಡ್ತಾ ಇರಲಿಲ್ಲ. ಮಹಾರಾಜ ಹತ್ರಲ್ಲ ಹಾಗೆ ಹೆಂಗಸೆಲ್ಲ ಹೋಗಿ ಬರಲ್ಲ, ಆ ಪ್ರೈವೇಟ್ ಹೋಗಿ ಬರಲ್ಲ, ಬಿಡಲ್ಲ ಹಾಗೆ ಅಂತ. ಅವಳು ಏನ್ ಮಾಡ್ಬಿಟ್ಲು, ತನ್ನ ಯೋಗಶಕ್ತಿಯಿಂದ ತಾನು ಈ ದೇಹವನ್ನು ಬಿಟ್ಟು ನೇರ ಜನಕ ದೇಹಗಳ ಪ್ರವೇಶ ಮಾಡಿಬಿಟ್ಲು. ಜನಕ ದೇಹಗಳ ಪ್ರವೇಶ ಮಾಡಿಬಿಟ್ಟು ಜನಕ ಕೇಳಿದ, ಯಾರಮ್ಮ ನೀನು, ಏನ್ ಬಂದಿದ್ದೆ ಅಂತ ಕೇಳಿದ. ಹೀಗೆ ನನ್ನ ಕೆಲವು ಇದಿದೆ, ಸಂಶಯ ಇದೆ, ನಿನ್ನ ಚರ್ಚೆ ಮಾಡಕ್ ಬಂದಿದ್ದೀನಿ, ನೀನು ಇದಕ್ಕೆ ಉತ್ತರ ಕೊಡು ಅಂತಂದು. ಕೇಳಮ್ಮ ಅಂದು. ಜನಕ ಅವಳು ಕೇಳಿದ್ಲು, ಆತ್ಮವಿಚಾರವಾಗಿ ಪ್ರಶ್ನೆ ಮಾಡಿದ್ಲು. ಅದಕ್ಕೆಲ್ಲ ಜನಕ ಕರೆಕ್ಟಾಗಿ ಉತ್ತರ ಕೊಟ್ಲು. ತುಂಬಾ ಖುಷಿ ಆಗುತ್ತೆ. ಜನಕ ನಾನು ನಿನ್ನ ಹತ್ರ ಚರ್ಚೆ ಮಾಡ್ಬೇಕು ಬಹಳ ದಿವಸ ಆಸೆ ಆಗ್ತಿತ್ತು, ಅದೇ ಫಿಸಿಕಲ್ ಆಗಿ ಬರೋಕ್ಕೆ ನಂಗೆ ಅವಕಾಶ ಆಗಲಿಲ್ಲ, ಬಿಡ್ಲಿಲ್ಲ. ಹಾಗಾಗಿ ನಾನು ಈ ರೀತಿ ಬರಬೇಕಾಯಿತು, ಬಂದು ಮಾಡಿದ್ರೆ ನಾನು ಕೃತಾರ್ಥನಾದೆ, ನಾನು ಬರ್ತೀನಿ ಅಂತ ಹೊರಟೋಗ್ಬಿಟ್ಲು. ಈಗ ಅಲ್ಲಿ ಏನ್ ಹೋಯ್ತು ಅಂತೀರಾ ಗುರುಗಳೇ? ಮೈಂಡ್ ತಾನೇ ಬಂದಿದ್ದು, ಮೈಂಡ್ ತಾನೇ ಹೋಗಿದ್ದು. ಹೋಗಿದ್ದು ಅನ್ನೋದು ಮೈಂಡೇ, ಬರೀ ಮೈಂಡ್ ಹೋಗಿದ್ದು ಅಲ್ಲ, ಹೋಗಿದ್ದು ಕ್ರಿಯೆಯೂ ಮೈಂಡೇ, ಮಾತಾಡಿದ್ದು ಅನ್ನೋದು ಮೈಂಡೇ. ಮೈಂಡ್ ನೋಡಿದ್ರೆ ಮೈಂಡಾಗಿ ಮಾತಾಡ್ತು, ಮೈಂಡೇ ಮಾತಾಡ್ತು. ಹಾ ಫೋನ್ ಮಾಡಿದ. ಇದು ಅಮ್ಮ ಬೆರಕೆ ಮಾಡ್ಕೋಬಾರ್ದು. ವ್ಯವಹಾರವನ್ನು ವ್ಯವಹಾರಕ್ಕಷ್ಟಕ್ಕೆ ಇಟ್ಕೊಂಡು ಅದೊಂದು ಪವಾಡ, ವಿಭೂತಿ, ಲೋಕದೃಷ್ಟಿಯಿಂದ ಅದು ಒಂದು ಹೆಚ್ಚುಗಾರಿಕೆ, ವಿಶೇಷತೆ ಅವರು ಯೋಗಶಕ್ತಿ ತೋರಿಸ್ತಾ ಉಂಟು. ತತ್ವ ವಿಚಾರ ಮಾಡುವಾಗ ಎಲ್ಲವೂ ಮನಸ್ಸೇ ಎನ್ನುವಾಗ ಅದೇನು ಹೆಚ್ಚುಗಾರಿಕೆ ಅಲ್ಲ. ಪರಮಾರ್ಥ ತತ್ವ ಕಂಡ್ಕೊಂಡ್ರಂತೂ ಕಲ್ಪನೆ ಆಗ್ಬಿಡುತ್ತೆ. ಅಣಿಮಾದಿ ಸಿದ್ಧಿ ಆಗಲಿ, ಇಂದಾದಿ ಪದವಿಗಳಾಗಲಿ, ಯಾವುದೇ ವಿಷಯ ಏನೂ ಇಲ್ಲ, ಎಲ್ಲವೂ ಪರಬ್ರಹ್ಮವೇ ಅನ್ನುವಂಥ ಅನುಭವ ಸೆಟ್ ಆಗ್ಬಿಟ್ಟ ಅಂದ್ರೆ ಅಲ್ಲಿ ಯಾವುದಕ್ಕೂ ಏನಿಲ್ಲ, ಅದು ಇರೋದು ಅದು ಒಂದೇ, ಎಲ್ಲ ಕಲ್ಪನೆ ಆಗ್ಬಿಡುತ್ತೆ. ನೀವು ಕಲ್ಪನೆ ಇಷ್ಟಪಟ್ಟವರಾದ್ರೆ ಅಣಿಮಾದಿ ಕಡೆ ಹೋಗಿ, ಕಲ್ಪನೆ ಬೇಡ ಸತ್ಯ ಬೇಕು ಅಂದ್ರೆ ವಿಚಾರ ಮಾಡಿ, ತತ್ವ ತಿಳ್ಕೊಳ್ಳಿ. ಸತ್ಯ ಕಂಡ್ಕೊಳ್ಬಾರ್ದು. ಮೆಡಿಟೇಷನ್ ಮಾಡಿದ್ರೆ ಅದು ಕಾಣಿಸುತ್ತೆ, ವಿಷನ್ ಬರುತ್ತೆ ಅಂತಾರೆ. ಆದ್ರೆ ಈ ವಿಷನ್ ಅಷ್ಟು ಮೆಡಿಟೇಷನ್ ಅಲ್ಲಿ ಬರೋದು ಕಾಣೆ ಗುರುಗಳೇ, ತುಂಬಾ ಕಾಂಪ್ಲಿಕೇಟೆಡ್ ಇದೆ ಇದು. ಯಾಕೆ ಅದೇ ನೋಡ್ತಾ ಇರೋದು ಕಾಣಲ್ಲ, ಅದು ನೋಡ್ತಾ ಇರೋದೇ ಅದು ಕಾಣಿಸ್ಕೊಳ್ಳೋದಲ್ಲ. ಕಾಣ್ತಾ ಇರೋದು ನೀವು ಕಾಣ್ತಾ ಇರೋದು ನೋಡಕ್ ಹೋಗ್ತಾ ಇದ್ದೀರಾ. ನೀವು ಸೂರ್ಯನ ಬ್ಯಾಟ್ರಿ ನೋಡಕ್ ಹೋಗ್ತಾ ಇದ್ದೀರಾ. ಸೂರ್ಯನ ಬ್ಯಾಟ್ರಿ ನೋಡಕ್ ಹೋದ್ರೆ ಸೂರ್ಯ ಕಾಣಿಸ್ಕೊತಾನ? ನೋಡ್ತಾ ಇರೋ ನೋಡಕ್ ಹೋದ ನೋಡಿಸ್ಕೊಳ್ಳಲ್ಲಮ್ಮ ಅವನು. ನೋಡೋನಾಗ ಉಳಿಬೇಕೇ ಹೊರತು ನೋಡೋನಾಗ ಹೋಗ್ಬಾರ್ದಲ್ಲಿ. ನೀವೇನ್ ಮಾಡ್ಬೇಕು, ಎಲ್ಲವನ್ನು ಕಳ್ಸ್ಕೊಂಡು ಬಿಟ್ಟು ನೀವಾಗಿ ಉಳಿದ್ರೆ ಅವನೇ ತೋರ್ಸ್ತಾನೆ. ನೀವು ಅದನ್ನ ನೋಡ್ಬೇಕು ಅಂತ ಅಂದ್ಕೊಂಡು ಆ ಇಂಟೆನ್ಷನ್ ಇಟ್ಕೊಂಡು ಹೋದ ಅವ್ನು ಸಿಗೋಲ್ಲ. ಅವನು ನೋಡುವಾತನ ನೋಡಕ್ಕಾಗಲ್ಲ, ನೋಡ್ಬೇಕಾಗೂ ಇಲ್ಲ. ನೋಡಿಸ್ಕೊಂಡ್ರೆ ಅವನು ಅಲ್ಲ, ಅವನು ನೋಡಿಸ್ಕೊಂಡದ್ದು ಅನಾತ್ಮ. ನೋಡಿಸ್ಕೊಂಡು ಎಲ್ಲ ಬಿಡ್ಬೇಕು ಅಂದ್ರೆ ಗೃಹಸ್ಥರಿಗೆ ಹೆಂಗಾಗುತ್ತೆ ಗುರುಗಳೇ? ಗೃಹಸ್ಥರಾದ್ರು ಬಿಟ್ಟವ್ರೆ, ಸನ್ಯಾಸಿಯಾದ್ರು ಬಿಟ್ಟವ್ರೆ. ಸ್ವರೂಪದಿಂದ ಯಾರೋ ಸೇರ್ಕೊಂಡವ್ರಲ್ಲ. ಆ ರಿಯಾಲಿಟಿ ಅದು. ನೀವು ದೇಹದೊಳಗೆ ಸೇರ್ಕೊಂಡವರಲ್ಲ, ಮನೆಯೊಳಗೆ ಸೇರ್ಕೊಂಡಲ್ಲ, ಸಂಸಾರಕ್ಕೂ ಸಂಬಂಧಪಟ್ಟವರಲ್ಲ. ನಿಮ್ ರಿಯಾಲಿಟಿ ಯಾವಾಗ್ಲೂ ಎಲ್ಲಕ್ಕಿಂತ ಅಸಂಗರೇ. ಆ ಅಸಂಗತೆಯನ್ನು ಐಡೆಂಟಿಫಿಕೇಶನ್ ಮಾಡ್ಕೋಬೇಕೆ ಹೊರತು ಬಿಡೋದನ್ನು ಕ್ರಿಯೆ ಬಿಟ್ಟವ್ರೆ, ಆಲ್ರೆಡಿ ಬಿಟ್ಟವ್ರೆ. ಬಿಟ್ಟಿದ್ದನ್ನು ನೀವು ಐಡೆಂಟಿಫಿಕೇಶನ್ ಮಾಡ್ಬೇಕು, ಗುರುತಿಸ್ಕೋಬೇಕಷ್ಟೇ. ಅಷ್ಟೇ. ದೇಹಾಭಿಮಾನ ಸತಿ ಬಿಟ್ಕೊಳ್ಳಿ. ಈ ದೇಹ ನಾನಲ್ಲ ಅಂತ ಹೇಳಿ ಆ ಷೋಡಶೋಪಚಾರ ಮಾಡೋದು ಕಮ್ಮಿ ಮಾಡಿ. ದೇಹಕ್ಕೆ ಗಂಟೆಗೆ ಒಂದೊಂದ್ಸಲ ಏನೇನೋ ಮಾಡ್ತೀವಲ್ಲ, ಸ್ನೋ ಪೌಡರ್ ಹಚ್ಚೋದು, ಬೇರೆ ಬೇರೆ ಒಡವೆ ಗಿಡವೆ ತೊಡಸೋದು, ಒಳ್ಳೊಳ್ಳೆ ಬಟ್ಟೆ ಉಡಿಸೋದು, ಸ್ನಾಕ್ಸ್ಗಳನ್ನ ಆಗಾಗ್ಗೆ ಕೊಡ್ತಿರೋದು, ಗಂಟೆ ಟೀ, ಚಾಯ್, ಆಮೇಲೆ ಕಾಫಿ, ಹಾಲು ಕೊಡೋದು, ಇದೆಲ್ಲ ಜಾಸ್ತಿ ಆಗ್ಬಿಟ್ಟು ದೇಹಾಭಿಮಾನ ಬಲ್ತ್ಕೊಳ್ಳುತ್ತೆ. ತಗ್ಗಿಸ್ಬೇಕು. ದೇಹಕ್ಕೆ ಆಗೋ ಕಷ್ಟವನ್ನು ನೋಡ್ತಾ ವಾಶ್ ಮಾಡ್ತಾ ಅನುಭವಿಸು. ನೀನು ನನಗಿಂತ ಬೇರೆ ಆಗಿರೋದು, ನೀನು ಬೇರೆ ಆಗಿರೋ ಅನುಭವ, ಹಸಿವನ್ನು ಕಷ್ಟವನ್ನು ಕೊಟ್ಟು ಅದನ್ನು ವಾಶ್ ಮಾಡ್ತಾ ಅಭಿಮಾನ ಕಮ್ಮಿ ಮಾಡ್ಕೋಬೇಕು. ನೀವು ಅದಕ್ಕೆ ಕಷ್ಟವನ್ನೇ ಕೊಡದೆ ಹೋದ್ರೆ ನಿಮಗೆ ಅದು ಅಭಿಮಾನ ಬಿಟ್ಕೊಳ್ಳೋಕೆ ಆಗಲ್ಲ. ಅದಕ್ಕೆ ನಿಮ್ಗೆ ಏಕಾದಶಿ ಉಪವಾಸ ಹೇಳಿದ್ದಾರೆ, ಶಿವರಾತ್ರಿ ಉಪವಾಸ ಹೇಳಿದ್ದಾರೆ. ಯಾಕೆಂದ್ರೆ ಭಗವಂತನಿಗೋಸ್ಕರವಾಗಿ ಇವತ್ತು ನಾನು ಊಟ ಮಾಡೋದಿಲ್ಲ. ಈ ದೇಹಾಭಿಮಾನ 300 ದಿವಸ ತಿಂದು ಕುಡಿದು ಮಾಡಾಗಿದೆ. ಇವತ್ತೊಂದು ದಿವಸ ಇದನ್ನ ಪಳಗಿಸ್ತೀನಿ, ಇದು ನಾನಲ್ಲ ಅನ್ನೋದನ್ನು ಗುರ್ತ್ಕೊಳ್ಕೋಗಿ ಇದನ್ನ ನಾನು ವಾಚ್ ಮಾಡ್ತೀನಿ ಅಂತ ಆತ್ಮ ನೋಡಿ. ಹಾ ಯಥಾ ಚಿತ್ತದೃಶ್ಯ ನ ಜಾಯತೆ ಏವಂ ಚಿತ್ತ ನ ಜಾಯತೆ ಅತಃ ತಸ್ಯ ಚಿತ್ತಸ್ಯ ಯೇ ಜಾತಿಂ ಪಶ್ಯಂತಿ ವಿಜ್ಞಾನವಾದಿನಃ ಕ್ಷಣಿಕತ್ವ ದುಃಖಿತ್ವ ಶೂನ್ಯತ್ವ ಅನಾತ್ಮತ್ವಾದಿ ಚ ತೇನೈವ ಚಿತ್ತೇನ ಚಿತ್ತಸ್ವರೂಪಂ ದ್ರಷ್ಟುಂ ಅಶಕ್ಯಂ ಪಶ್ಯಂತಃ ಕೇವೈ ಪಶ್ಯಂತಿ ತೇ ಪದಂ ಪಕ್ಷಾದೀನಾ. ಅದನ್ನ ಆ ಚಿತ್ತಕ್ಕೆ ಜಾತಿಯನ್ನ ಕಾಣುತ್ತಾರೋ, ಚಿತ್ತದಿಂದಲೇ ಕಾಣ್ತೀನಿ ಅಂತ ಹೋಗ್ತಾರೆ. ಆ ಹುಟ್ಟು ಜಾತಿನೇ ಹುಟ್ಟು.
ಆ ವಿಜ್ಞಾನವಾದಿಗಳು ಚಿತ್ತದ ಕ್ಷಣಿಕತ್ವವನ್ನ ಚಿತ್ತದಲ್ಲೂ ದುಃಖಿತ್ವ, ಶೂನ್ಯತ್ವ, ಅನಾತ್ಮತ್ವ ಇವುಗಳನ್ನು ಅದೇ ಚಿತ್ತದಿಂದಲೇ ಆ ಚಿತ್ತ ಸ್ವರೂಪ ನೋಡಕ್ಕೆ ಅಂತ ಯಾರು ಹೋಗ್ತಾರೋ ಅದು ಆಗಲ್ಲ. ಅದು ಚಿತ್ತ ಆಬ್ಜೆಕ್ಟು, ನೋಡೋದು ಸಬ್ಜೆಕ್ಟು. ಆಬ್ಜೆಕ್ಟ್ ಇಂದ ಸಬ್ಜೆಕ್ಟ್ ನೋಡಕ್ಕಾಗಲ್ಲ. ಸಬ್ಜೆಕ್ಟ್ ಆಬ್ಜೆಕ್ಟ್ ನೋಡುತ್ತೆ, ಆಬ್ಜೆಕ್ಟ್ ಇಂದ ಸಬ್ಜೆಕ್ಟ್ ನೋಡ್ತೀನಿ ಅಂತ ಹೋಗ್ತಾ ಇದ್ದಾರೆ. ಯಾವತ್ತು ಆಬ್ಜೆಕ್ಟೇ ಹೊರತು ಆಬ್ಜೆಕ್ಟ್ ಸಬ್ಜೆಕ್ಟ್ ಆಗಲ್ಲ. ಆಬ್ಜೆಕ್ಟ್ ಆಗಿರೋ ಚಿತ್ತದಿಂದ ಚಿತ್ತಕ್ಕೂ ಸಬ್ಜೆಕ್ಟ್ ಆಗಿರೋ ಚೈತನ್ಯವನ್ನ ನೋಡಕ್ಕೆ, ಅಥವಾ ಆ ಚೈತನ್ಯದ ಬಲದಿಂದ ಚಿತ್ತವು ಹುಟ್ಟಿದೆ ನೋಡಿದೇನೆ, ಚಿತ್ತದಿಂದಲೇ ಚಿತ್ತ ಹುಟ್ಟಿದ್ದನ್ನು, ಬದಲಾವಣೆ ಆದದ್ದನ್ನು, ವಿಕಾರವಾದದ್ದು ಚಿತ್ತದಿಂದಲೇ ಗೊತ್ತು ಮಾಡ್ಕೋತೀನಿ ಅಂತ ಹೋದ್ರೆ ಅವರು ಆಕಾಶದಲ್ಲೂ ಕೂಡ ಹಕ್ಕಿಯ ಹೆಜ್ಜೆಯನ್ನು ಕೂಡ ನೋಡಿಯಾರು, ಅದನ್ನು ಕೂಡ ಅವ್ರು ಮಾಡಿಬಿಟ್ಟಾರು. ಅಂಥ ಸಾಮರ್ಥ್ಯ ಉಳ್ಳವರವರು. ನಮಗಂತೂ ಅದನ್ನು ಮಾಡೋಕ್ಕಾಗಲ್ಲ, ಅವರು ಅದನ್ನು ಮಾಡ್ತಾರೆ ಅಂತ ಹಾಸ್ಯ ಮಾಡ್ತಾ ಇದ್ದಾರೆ. ಏಪಿ ಅತಃ ಇತರೇಭ್ಯೋಪಿ ದೈತಿಭ್ಯ ಅತ್ಯಂತ ಸಾಹಸಿಕಾ ಇತ್ಯರ್ಥ. ಇದಲ್ಲ, ಈ ವಿಜ್ಞಾನವಾದಿಗಳು, ಈ ಸಾಂಖ್ಯರು, ವೈಶೇಷಿಕರು, ನೈಯಾಯಿಕರು, ಈ ದ್ವೈತಿಗಳಿಗಿಂತಲೂ ಇವರು ಮಹಾ ಸಾಹಸಿಕರು. ಆ ನೋಡಕ್ಕಾಗದೇ ಇರೋದನ್ನು ನೋಡಕ್ ಹೋಗ್ತಾ ಇದ್ದಾರೆ, ನೋಡಕ್ ಬರದೇ ಇರೋದನ್ನು ನೋಡಕ್ ಹೋಗ್ತಾ ಇದ್ದಾರೆ. ಯಾವ್ದು ವಿಷಯವೇ ಅಲ್ವೋ, ಯಾವ್ದು ನೋಡಕ್ಕೆ ಆಗಲ್ವೋ ಅಂಥದ್ದನ್ನು ಕೂಡ ನೋಡ್ತಾ ಅವರು ಆಕಾಶದಲ್ಲೂ ಕೂಡ ಪಕ್ಷಿ ಹೆಜ್ಜೆಯ ಗುರುತನ್ನ ಕಾಣ್ತಾ ಇದ್ದಾರೆ. ಕಣ್ರಪ್ಪ, ಮಹಾಧೀರವರು ಅದನ್ನು ಕೂಡ ಗುರುತಿಸ್ತಾ ಇದ್ದಾರೆ. ನೋಡು, ಇಲ್ಲಿ ಹೆಜ್ಜೆ, ಇಲ್ಲಿ ಕಾಗೆ ಹೋಗಿದ್ ನೋಡು, ಹೆಜ್ಜೆ ಗುರುತು ಕಾಣ್ತಾ ಇದೆ. ಇಲ್ಲಿ ಗುಬ್ಬಚ್ಚಿ, ಅಲ್ಲಿ ಹದ್ದು, ಇಲ್ಲಿ ಕೋಕಿಲೆ, ಅಲ್ಲಿ ಗಿಳಿ ಅಂತ ಅದನ್ನು ತೋರಿಸ್ತಾರೆ ಅವರು. ಅಷ್ಟು ಶಕ್ತಿ ಇದೆ ಅವರಿಗೆ, ನಿಮಗೆ ಗೊತ್ತಾಗಲ್ಲ ಅಂತ ಹಾಸ್ಯ ಮಾಡ್ತಾ ಇದ್ದಾರೆ ಗೋಡಪಾದರು. ಅದನ್ನು ಕೂಡ ಅವರು ನೋಡಿಬಿಟ್ಟಾರು ಅಂತ. ಅವರು ಅತ್ಯಂತ ಸಾಹಸಿಕರು. ಏಪಿ ಶೂನ್ಯವಾದಿನಃ ಪಶ್ಯಂತೇವ ಸರ್ವಶೂನ್ಯತಾಂ ಸ್ವದರ್ಶನಸ್ಯಾಪಿ ಶೂನ್ಯತಾಂ ಪ್ರತಿಜಾನತೆ ತೇ ತಥೋಪಿ ಸಾಹಸಿಕ ತರಾಹ ಖಂ ಮುಷ್ಟಿನಾಪಿ ಜಿಘೃಕ್ಷಂತಿ. ಇನ್ಯಾರು ಶೂನ್ಯವಾದಿಗಳು ಅಂತ ಬರಿದಾರಲ್ಲ, ಅವರು ಕೂಡ ಶೂನ್ಯತ್ವವನ್ನು ನೋಡುತ್ತಲೇ ಕಾಣುತ್ತಲೇ ಇರುವಾಗಲೇನೆಯೇ ಶೂನ್ಯ ಅಂತ ಇದ್ದಾರೆ. ಶೂನ್ಯವನ್ನು ಯಾವ ಅನುಭವದಿಂದ ಕಾಣುತ್ತಿದ್ದಾರೋ ಆ ಅನುಭವ ಶೂನ್ಯವಲ್ಲ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಯಾವುದೋ ಒಂದು ಅನುಭವದ ಬೇಸಿಕ್ ಮೇಲೆ ಶೂನ್ಯವನ್ನು ವೆರಿಫೈ ಮಾಡ್ತಾ ಇದ್ದಾರೆ. ಶೂನ್ಯವನ್ನು ವೆರಿಫೈ ಮಾಡುತ್ತಿರುವಾಗಲೇನೆಯೇ, ಅದನ್ನು ನೋಡುತ್ತಿರುವಾಗಲೇನೆಯೇ ಆ ನೋಡುತ್ತಿರುವ ತಮ್ಮನ್ನು ಕೂಡ ಶೂನ್ಯ ಅಂತ ಅಂತಾರಲ್ಲ, ಅವರು ಆಕಾಶವನ್ನು ಕೂಡ ಮುಷ್ಟಿನ ಹಿಡ್ಕೊಂಡ್ಬಿಡ್ತಾರೆ. ಅಂಥ ಗಟ್ಟಿಗರು ಅವರು. ಅದಕ್ಕಿಂತ ಮಹಾಶೂರರು. ಹಾಸ್ಯ ಮಾಡಿದ್ದಾರೆ. ಸ್ವದರ್ಶನಸ್ಯಾಪಿ ಶೂನ್ಯತಾ, ತಾವು ಶೂನ್ಯವನ್ನು ನೋಡ್ತಾ ಇದ್ದೀವಿ ಅನ್ನುವಂತಹ ದೃಷ್ಟಿಯನ್ನು ಕೂಡ ಶೂನ್ಯ ಅಂತ. ಯಾವ ಅನುಭವದ ಬೇಸಿಕ್ ಮೇಲೆ, ಒಂದು ಅರಿವಿನ ಬಲದಿಂದ ಶೂನ್ಯತ್ವವನ್ನ ಅವರು ಸಿದ್ಧಪಡಿಸ್ತಾ ಇದ್ದಾರೋ, ಯಾವ ಅರಿವಿನ ಸಹಾಯದಿಂದ ಶೂನ್ಯವನ್ನು ಸಿದ್ಧಪಡಿಸ್ತಾ ಇದ್ದಾರೋ ಆ ಅರಿವನ್ನು ಕೂಡ ಶೂನ್ಯ ಅಂತ ಅವ್ರು ಅಂತಿದಾರಲ್ಲ, ಅವ್ರು ಇನ್ನೂ ಸಾಹಸಿಕ ತರರು ಅಂದ್ರು. ಪ್ರತಿಜಾನತೆ ಯಾವ ರೂಪನ? ಏಕವಚನ, ಬಹುವಚನವೋ, ದ್ವಿವಚನವೋ? ಸಾರ್ ಪ್ಲೀಸ್ ಟೆಲ್ ಮೀ, ಹೇಳಿಪ್ಪ. ಯಾಕೆ ಏ ಪ್ರತಿಜ ಬಹುವಚನವಾದ ಏಕವಚನ ಹಾಗೆ ಪ್ರತಿಜಾನತೆ ಬಹುವಚನ. ಜಾನಾತೆ ಆತ್ಮೇ ಪದವ. ಜಾನೀತೆ ಜಾನಾತೆ ಜಾನತೆ ಬರ್ತದೆ. ಜಾನಾತೆ ಅಂತಿದ್ಯಾ? ಮೊದಲು ಏಕವಚನ ಜಾನೀತೆ ನಿತರಾಂ ಗುರುಕುಲ ಕ್ಲಿಷ್ಟೋ ಮುರಾರಿ ಕವಿ. ಜಾನೀತೆ ಜಾನಾತೆ ಜಾನತೆ ಬಹುವಚನ. ಜಾನತೆ ಏಕವಚನ ಅಂತ ಭ್ರಾಂತಿ ಆಗ್ಬಿಡುತ್ತೆ, ಅದು ಬಹುವಚನ. ಅದು ತೇ ಶೂನ್ಯತಾಂ ಪ್ರತಿಜಾನತೆ ತೇ ಸಾಹಸಿಕ ತರಾಹ. ವಿಜ್ಞಾನವಾದಿಗಳೇ ಸಾಹಸಿಕರು. ತಮ್ಮ ಕ್ಷಣಿಕತ್ವವನ್ನು, ತಮ್ಮ ಉತ್ಪತ್ತಿಯನ್ನು, ತಮ್ಮ ನಾಶವನ್ನು ತಾವೇ ನೋಡ್ತೀವಿ. ವಿಜ್ಞಾನವೇ ವಿಜ್ಞಾನ ಉತ್ಪತ್ತಿ ನೋಡಿದ ಸಾಹಸಿಕರು. ಇವರು ಸಾಹಸಿಕ ತರರು, ಇನ್ನೂ ಗಟ್ಟಿಯವರು, ಇನ್ನೂ ಶೂರು, ಇನ್ನೂ ಧೀರು, ಇನ್ನೂ ವೀರು. ಆಕಾಶವನ್ನು ಕೂಡ ಮುಷ್ಟಿಯಿಂದ ಹಿಡ್ಕೊಂಡ್ಬಿಡ್ತಾರೆ, ಖಡ್ಗದಿಂದ ಕೊಡ್ದು ಬಿಡ್ತಾರೆ ಆಕಾಶವನ್ನ. ಅಂಥ ಶಕ್ತಿ ಇದೆ. ಖಡ್ಗ ತಗೊಂಡು ಆಕಾಶ ತುಂಡು ಮಾಡಾಕ್ಬಿಡ್ತಾರೆ. ಮುಷ್ಟಿನ ಜಿಘೃಕ್ಷಂತಿ. ಹೇಗೆ ಜಿಘೃಕ್ಷಂತಿ ರೂಪ? ಗೃಹೀತುಮಿಚ್ಛಂತಿ ಜಿಘೃಕ್ಷಂತಿ.
ಗ್ರಹೀತ ಗೃಹಾದಿ ಗ್ರಹೀತ ಸುಚ್ಚಲ್ಲಿ ಗ್ರಾಹ ಬರುತ್ತೆ. ಆಮೇಲೆ ಇದರಲ್ಲಿ ಇದಾಗ್ಬಿಡುತ್ತೆ, ಸಂಪ್ರಸಾರಣ ಆಮೇಲೆ ಗೃಹ ಆಗ್ಬಿಡುತ್ತೆ. ಗೃಹೀತ ಮುಚ್ಚಿದೆ ತುಮ್ಮನಲ್ಲಿ ಅದಕ್ಕೆ ಸೂತ್ರ ಇದೆ, ಎಲ್ಲೆಲ್ಲಿ ಇದಾಗುತ್ತೆ ಗ್ರಹ ಆಗುತ್ತೆ, ಇಲ್ಲಿ ಗೃಹ ಆಗುತ್ತೆ ಅಂತ. ಗೃಹೀತ ಗೃಹೀತವಾನ್ ಕಿತ್ತ ಜಾಗದಲ್ಲಿ ಗೃಹ ಬರುತ್ತೆ. ಗೃಹನ್ ಶತ್ರು ಅಲ್ಲಿ ಗೃಹ ಆಗುತ್ತೆ. ನುಲ್ಲು ಗ್ರಾಹಕ ಗ್ರಹೀತ ಎರಡಲ್ಲೂ ಗ್ರಾಹವೇ ಬರೋದು, ಗೃಹ ಬರಲ್ಲ. ಬದ್ಧಂಕರ್ಣೇಭಿ ಶೃಣುಯಾಮವ ಶಿರ್ಣುಯಾಮವ ಶಿರ್ಣುಯಾಮ ಅಲ್ವಾ, ಒಟಸುಳಿದೆ ಕೊಂಬ. ಶೃಣುಯಾಮವ ಶಿರ್ಣುಯಾಮ ಅಲ್ವನು. ಬದ್ಧಂಕರ್ಣೇಭಿ ಶಿರ್ಣುಯಾಮ ದೇವ ಶೃಣುಯಾಮವ. ಶೃಣೋತಿವ ಶಿರ್ಣೋತಿಯ ಶಿರ್ಣೋತಿ ಅಲ್ವಾ, ಶಿರ್ ಒಟಸುಳಿ ಅಲ್ವಾ. ಶೃಣೋತಿದ್ಯಾ ಏನ್ರು ನೀವು ಹುಡುಗರ ಬದ್ಧ ಜನ ಹೇಳ್ತಿಲ್ಲ, ಗೊತ್ತಿಲ್ಲ ಬದ್ಧ ಹೆಂಗ. ಬದ್ಧನ್ ಕಣ್ಣು ವಿಷ್ಣು ಯಾಮ ದೇವ ಶ್ರೀನುಯಾಮವ ಶುರು ಶಿರು ಒಟಸುಳಿ ಅಲ್ಲ, ಶ್ರೀನುಯಾಮ. ಒಟಸುಳಿನ ಉತ್ತಮ ಪುರುಷದಲ್ಲೇ ಶೃಣೋಮಿ ಶೃಣುವಹ ಶಿಷ್ಯ ಶೃಣುಯಾಮ ಶೃಣುಯಾಮ ಅಲ್ವಾ. ಉಕ್ತೈ ಹೇತುಭಿಃ ಅಜಮೇಕಂ ಬ್ರಹ್ಮ ಇತಿ ಸಿದ್ಧಂ. ಇದುವರೆಗೆ ಹೇಳಿದಂತಹ ಹೇತುಗಳಿಂದ ಕಾರಣಗಳಿಂದ ಬ್ರಹ್ಮ ಒಂದೇ ಹುಟ್ಟದೇ ಇರುವಂಥದ್ದು. ಅಲ್ಲಿಗೆ ಸ್ಟಾಪ್. ಬಾಹ್ಯಾರ್ಥವಾದೂ ತಪ್ಪು, ವಿಜ್ಞಾನವಾದೂ ತಪ್ಪು, ಶೂನ್ಯವಾದೂ ತಪ್ಪು. ಬ್ರಹ್ಮವಾದವೇ ಸರಿ. ಬ್ರಹ್ಮವಾದಕ್ಕಿನ್ನು ಅದು ಹುಟ್ಟೋದು ಅದು ಬದಲಾಗೋದು ಇಲ್ಲ. ಅಜಮೇಕಂ ಬ್ರಹ್ಮ, ಹುಟ್ಟಿಲ್ಲದಾದ ಒಂದೇ ಬ್ರಹ್ಮವು ಇರತಕ್ಕದ್ದು ಎಂಬುದು ಸಿದ್ಧವಾಯಿತು. ಯಪ್ಪದರಾದು ಪ್ರತಿಜ್ಞಾತಂ ತತ್ಫಲೋಪಸಂಹಾರಾರ್ಥೋಯಂ ಶ್ಲೋಕ. ಯಾವುದು ಹುಟ್ಟಲ್ಲ ಅಂತ ಹೇಳಲ್ಲ. ತಸ್ಮಾನ್ ನ ಜಾಯತೆ ಚಿತ್ತಂ ಚಿತ್ತ ದೃಶ್ಯನ್ ನ ಜಾಯತೆ ಅಂತ ಅದನ್ನ ಪ್ರತಿಜ್ಞೆ ಮಾಡಿದ್ದನ್ನ ಅದರ ಫಲ ಉಪಸಂಹಾರ ಮಾಡೋಕ್ಕೋಸ್ಕರವಾಗಿ ಈ ಮುಂದಿನ ಶ್ಲೋಕ ಬರ್ತಾ ಇದೆ. ಏನು ಹುಟ್ಟಲ್ಲ, ಯಾವುದು ಹುಟ್ಟಿಲ್ಲ, ಹುಟ್ಟೆಂಬುದೇ ಇಲ್ಲ ಅನ್ನೋದನ್ನು ಕನ್ಕ್ಲೂಷನ್ ಮಾಡ್ತಾರೆ ಮುಂದಿನ ಶ್ಲೋಕದಲ್ಲಿ. ಅಡಗಿಸ್ಬಿಟ್ರು. ಹುಟ್ಟಿಲ್ಲ, ಹುಟ್ಟಲ್ಲ, ಹುಟ್ಟಿದ್ರೆ ಅದು ಹುಟ್ಟಲ್ಲ, ಹುಟ್ಟಿದೆಯೋ ಅಂದ್ರೆ ಹುಟ್ಟಿಲ್ಲ, ಯಾವ್ದಕ್ಕಾದ್ರೂ ಹುಟ್ಟಿದೆಯೋ ಅಂದ್ರೆ ಹುಟ್ಟಿಲ್ಲ. ಇದೆಲ್ಲ ಹುಟ್ಟಿದೆಯಲ್ಲ, ಇದು ಯಾವುದು ಹುಟ್ಟಲ್ಲ. ಮತ್ತೇನು ಇದೆಲ್ಲ ಅವಿದ್ಯಾಕಲ್ಪಿತ. ಹುಟ್ಟಿದೆ ಅಂತ ತೋರ್ತಾ ಇರೋದಲ್ಲ ಅವಿದ್ಯಾಕಲ್ಪಿತ. ಹುಟ್ಟತ್ತಲ್ಲ ಅಂದ್ರೆ ಯಾವುದು ಹುಟ್ಟಲ್ಲ, ಯಾವುದಕ್ಕೂ ಹುಟ್ಟಿಲ್ಲ. ಯಾವ್ದು ವಾಸಿ? ಹುಟ್ಟಿಲ್ಲ ಅನ್ನೋದು ವಾಸಿಯೋ ಹುಟ್ಟಲ್ಲ ಅನ್ನೋದು ವಾಸಿನೋ? ಯಾವ್ದು ಬೆಟರ್ಮ? ಯಾವುದು ಹುಟ್ಟಿಲ್ಲ ಅನ್ನೋದು ವಾಸಿನೋ, ಯಾವುದು ಹುಟ್ಟಲ್ಲ ಅನ್ನೋದು ವಾಸಿನೋ? ಕನ್ಫ್ಯೂಸ್ ಆಗಿದೆ. ಹುಟ್ಟಿಲ್ಲ, ಯಾವುದು ಹುಟ್ಟಿಲ್ಲ ಅಂತ ಇದ್ದಾರೆ, ಯಾವುದು ಹುಟ್ಟಲ್ಲ ಅಂತ ಇದ್ದಾರೆ. ಹುಟ್ಟೇ ಅಲ್ಲ, ಇದು ಹುಟ್ಟಿದೇನೆ, ಇದು ಹುಟ್ಟಲ್ಲ ಅಂತ ಇದ್ದಾರೆ. ಇದು ಹುಟ್ಟಿದ್ಯಾ? ಇದು ಹುಟ್ಟಲ್ಲ. ಇದು ಏನದು? ತೋರಿಕೆ, ಇಲ್ಯೂಷನ್. ಮತ್ತೆ ಯಾವ್ದು ಹುಟ್ಟಿದೆ? ಯಾವುದು ಹುಟ್ಟಿಲ್ಲ, ಯಾವುದಕ್ಕೂ ಹುಟ್ಟಿಲ್ಲ, ಹುಟ್ಟೋದು ಇಲ್ಲ, ಹುಟ್ಟಲ್ಲ, ಹುಟ್ಟಿಲ್ಲ, ಹುಟ್ಟಲ್ಲ. ಕರೆಕ್ಟ್. ಹುಟ್ಟಿಲ್ಲ, ಹುಟ್ಟಲ್ಲ. ವಿಲ್ ನಾಟ್ ಬಿ ಬಾರ್ನ್. ಹುಟ್ಟಿದ್ದು ಹುಟ್ಟಲ್ಲ, ಹುಟ್ಟಿದ್ದು ಒಂದು ಕಲ್ಪನೆ, ಹುಟ್ಟಲ್ಲ. ಯಾವುದು ಹುಟ್ಟು ಇಲ್ಲ, ಹುಟ್ಟು ಇದೆ, ಹುಟ್ಟಿಲ್ಲ. ಬರೀ ಹುಟ್ಟಲ್ಲ ಅನ್ಬಿಟ್ರೆ ಯಾವ್ದೋ ಇದೆ ಅದು ಹುಟ್ಟಿಲ್ಲ ಅನ್ನೋ ಅರ್ಥ ಬರುತ್ತೆ. ಹುಟ್ಟನ್ನೋದೇ ಇಲ್ಲ, ಹುಟ್ಟಿಲ್ಲ ಅನ್ನೋದೇ. ಗುರುಗಳೇ, ಹೇಳಿ ಮಾ. ಹಿಂದಿನ ಪ್ಯಾರಾದಲ್ಲಿ ಒಂದು ಪ್ರಶ್ನೆ ಬಂತು. ಈಗ ಚಿತ್ತವೇ ಎಲ್ಲ ಕಲ್ಪನೆಗೂ ಮೂಲ ಕಾರಣ ಅಂತ ಹೇಳಿ, ಆಮೇಲೆ ಚಿತ್ತವೂ ಒಂದು ಕಲ್ಪನೆ ಅಂತ ಹೇಳಿ ಚಿತ್ತವನ್ನು ತೆಗೆದಾಕ್ತಾ ಇದ್ದಾರೆ. ಈಗ ಕೂಟಸ್ಥವಾದ ಅದ್ವಿತೀಯವಾದ ಪರಬ್ರಹ್ಮ ವಸ್ತುವಿನಿಂದ ಈ ತೋರಿಕೆ ಅನ್ನೋ ಪ್ರಪಂಚ ಕಾಣೋದಕ್ಕೆ ಚಿತ್ತ ಅನ್ನೋದನ್ನ ಮಧ್ಯ ತಂದ್ರು. ಹಾಗೇನೆ ಈ ಪ್ರಪಂಚದ ಸೃಷ್ಟಿಗೆ ಅವ್ಯಕ್ತ ಅವ್ಯಾಕೃತ ಅಂತ ತರ್ತಾರೆ, ಅದೇ ಕೂಟಸ್ಥ ಪರಬ್ರಹ್ಮದಿಂದ. ಈ ಅವ್ಯಾಕೃತ ಅಂತ ಏನ್ ಹೇಳ್ತೀವಿ, ಅದು ಚಿತ್ತ ಹತ್ತತ್ರ ಒಂದೇ ತರ ಬರುತ್ತ. ಅಂದ್ರೆ ಕಲ್ಪನೆಗೆ ಅವಕಾಶ ವಿವರಿಸಕ್ಕೆ ಎರಡನ್ನೂ ಒಂದು ಮಧ್ಯವಾಗಿ ತಗೊಂಡಿದೆ. ಅದು ತೀರಾ ಮಂದಾಧಿಕಾರಿಗೆ ಅವ್ಯಾಕೃತ ಕಲ್ಪನೆ, ಚಿತ್ತದ ಕಲ್ಪನೆ ಉತ್ತಮಾಧಿಕಾರಿಗೆ. ಅದೇ ಎರಡೂ ಕಲ್ಪನೆ ಹೆಲ್ಪ್ ಅವ್ಯಾಕೃತವೂ ಕಲ್ಪನೆಯೇ. ಅದು ವಸ್ತು ಕಡೆಯಿಂದ ಅವ್ಯಾಕೃತ, ಅನುಭವದ ಕಡೆಯಿಂದ ಎಲ್ಲ ಚಿತ್ತ. ಚಿತ್ತ ಬಿಟ್ಟು ಯಾವುದೂ ಇಲ್ಲ. ಆಮೇಲೆ ಗುರುಗಳೇ, ನಿಧಿಧ್ಯಾಸನಕ್ಕೆ ಸಂಬಂಧಪಟ್ಟಿದ್ದು
ಅಮನಿ ಭಾವವನ್ನ ಪಡ್ಕೊಳಕ್ಕೆ ಅಂತ ಪ್ರಯತ್ನ ಮಾಡುವಾಗ ಮನಸ್ಸನ್ನ ಸಂಪೂರ್ಣವಾಗಿ ಸ್ಥಗಿತ ಮಾಡ್ಕೊಂಡು ಯಾವ ಪ್ರತ್ಯಯೂ ಬರ್ದಂಗೆ ಪ್ರತ್ಯಯ ಇಲ್ದಂಗ್ ಮಾಡ್ಕೊಂಡು ಹೌದು ಆ ಸ್ಥಿತಿನಲ್ಲಿ ನಿಂತ್ಕೊಂಡಾಗ ಲಯ ಮಾಡಬಾರ್ದು, ವಿಕ್ಷೇಪ ಮಾಡಬಾರ್ದು, ಕಷಾಯ ತೆಗಿಬೇಕು ಅಂತೆಲ್ಲ ಹೇಳ್ತಾರಲ್ಲ. ಹೌದು ಮನಸ್ಸು ಸಂಪೂರ್ಣ ಪ್ರತ್ಯಯಾತೀತ ಮಾಡ್ಕೊಂಡಾಗ ಅಲ್ಲಿ ಲಯ ವಿಕ್ಷೇಪ ಕಲ್ಪನಾ ತೆಗಿಬೇಕು ಅನ್ನೋದು ಯಾರು, ಹೇಗೆ? ಅದು ಬದಲಿಲ್ಲ, ಮತ್ತೆ ಅದು ಯೋಚನೆ ಮಾಡಿ ವಿಕ್ಷೇಪ ಬರುತ್ತೆ. ಅದಕ್ಕೆ ಅಲ್ಲಿವರೆಗೆ ಅದೇ ಹೊರತು ಅದು ಹೋಗಿ ಸುಮ್ಮನೆ ಇರ್ಬೇಕು, ಅಲ್ಲೇ ಸೆಟ್ಲ್ ಆಗ್ಬೇಕೆ ಹೊರತು ಪ್ರಯತ್ನ ಮಾಡಕ್ ಹೋಗಿದ್ದಿ ಅದು ಪ್ರಯತ್ನ ಇಲ್ಲ. ಚಿತ್ತ ಹೊರಗೆ ಮುಖವಾಗಿ ಹೋಗದೇ ಇರೋ ಅಷ್ಟಕ್ಕೆ ಪ್ರಯತ್ನವೇ ಹೊರತು ಚಿತ್ತವು ತಾನಾಗಿ ಅಡಗುತ್ತಿರುವಾಗ ಸುಮ್ಮನೆ ವಾಶ್ ಮಾಡ್ಬೇಕೆ ಹೊರತು ಅದನ್ನ ಅಡಗಿಸೋಕೆ ಮತ್ತೆ ಪ್ರಯತ್ನ ಮಾಡಕ್ ಹೋಗ್ಬೇಡಿ. ಆಮೇಲೆ ಅಡಗಿದ್ಮೇಲೆ ಹೇಗಿದೆ ಅಂತಾನು ಕಲ್ಪನೆ ಮಾಡ್ಕೊಳಕ್ ಹೋಗ್ಬಾರ್ದು. ಹೇಗೆ ಬೆಂಕಿ ಕಟ್ಕೆ ಹಾಕ್ತಾ ಇದ್ದೆ ಉರಿತಾನೆ ಇರುತ್ತೆ, ಹಾಗೆ ಚಿತ್ತಕ್ಕೆ ವಿಷಯ ಕೊಡ್ತಾ ಇದ್ದೆ ಉರಿತಾ ಇರುತ್ತೆ. ಅದು ವಿಷಯವನ್ನೆಲ್ಲ ಪೂರ್ತಿ ಡಿಸ್ಕಟ್ ಮಾಡ್ಬಿಟ್ರೆ ಚಿತ್ತ ತಾನೇ ಆರೋಗುತ್ತೆ. ಅದು ಸುಮ್ಮನೆ ನೋಡ್ಬೇಕೆ ಹೊರತು ಆರಿಸೋಕ್ ಮತ್ತೆ ಪ್ರಯತ್ನ ಮಾಡ್ಬೇಕಾಗಿಲ್ಲ, ತಾನೇ ಆರುತ್ತೆ. ಅದು ಅದಕ್ಕೆ ಹಾಕೋದನ್ನ ಬಿಟ್ರೆ ಆಯ್ತು. ಚಿತ್ತಕ್ಕೆ ಏನೇನು ಹಾಕ್ತಾ ಇರ್ತೀರಲ್ಲ ವಿಷಯವನ್ನ, ಚಿತ್ತಕ್ಕೆ ವಿಷಯ ಹಾಕೋದನ್ನ ಬಿಟ್ಟು ಬಿಟ್ರೆ ತಾನೇ ಚಿತ್ತ ಆರೋಗುತ್ತೆ. ಆರ್ತಾ ಇರೋ ಚಿತ್ತವನ್ನು ವಾಶ್ ಮಾಡಿ ಅಷ್ಟೇ ಹೊರತು ಆರಿಸೋ ಪ್ರಯತ್ನ ಮಾಡಕ್ ಹೋಗ್ಬೇಡಿ. ಆರಿಸೋ ಪ್ರಯತ್ನ ಮಾಡಿದ್ರೆ ಮತ್ತೆ ಅದು ಉರಿಯುತ್ತೆ. ಅದು ಮಾಡೋದು ಅನ್ನೋದು ಯಾರು ಗುರುಗಳೇ? ಚಿತ್ತಾನೇ ಇಲ್ದೇ ಇದ್ಮೇಲೆ ಅದನ್ನ ವಾಚ್ ಮಾಡೋದು ಯಾರು, ಹೇಗೆ? ಸ್ವರೂಪ ವಾಚ್ ಆಗ್ತಾನೆ ಇರುತ್ತೆ. ಚಿತ್ತ ಅಡಗುತ್ತಿರುವಾಗಲೇನೆ ಅನುಭವಕ್ಕೆ ಅದು ಗೊತ್ತಾಗ್ತಾನೆ ಇರುತ್ತೆ. ಅದನ್ನೇ ವಾಚ್ ಮಾಡೋದು ನಾನು ಹೇಳ್ತಾ ಇದ್ದೀನಿ. ವಾಚ್ ಮಾಡೋದು ಅನ್ನೋ ಕ್ರಿಯೆ ಅಲ್ಲ, ನಾನು ವಾಚ್ ಆಗ್ತಾ ಇರುತ್ತೆ. ಅದು ವಾಚ್ ಆಗ್ತಾ, ಚಿತ್ತ ಅಡಗುತ್ತಿರುವಾಗ ಚಿತ್ತವು ಯಾವ ಚೈತನ್ಯದ ಮುಂದೆ ಅಡಗುತ್ತಾ ಇದೆಯೋ ಆ ಚೈತನ್ಯ ಅದನ್ನ ಬೆಳಗ್ತಾನೆ ಇರುತ್ತೆ. ಅದಕ್ಕೆ ಚಿತ್ತ ಅಡಗಿದ್ದು ಗೊತ್ತಾಗುತ್ತೆ, ಬಂದಿದ್ದು ಗೊತ್ತಾಗುತ್ತೆ. ಅದಕ್ಕೆ ಚಿತ್ತದ ಹಂಗಿಲ್ಲದೆ ತಾನಾಗಿರಬಲ್ಲದ್ದಾಗಿರ್ತಕ್ಕಂಥದ್ರಿಂದ ಅದಕ್ಕೆ ಯಾವ ಇನ್ನು ಪ್ರಯತ್ನ ಇಲ್ಲ ಅಲ್ಲಿ. ಗುರುಗಳೇ ವಿಷಯ ಇಲ್ದೇನೆ ಚಿತ್ತಕ್ಕೆ ತೋರಿಕೊಳ್ಳುವ ಸ್ವಭಾವ ಅಂತ ಹೇಳಿದ್ರಲ್ಲ. ಹೌದು, ವಿಷಯವಾಗಿ ತೋರುತ್ತೆ ಅಂತ, ವಿಷಯಾಕಾರವಾಗಿ ತೋರುತ್ತೆ ಅಂತ. ಹೊರಡೆ ವಿಷಯವಿಲ್ಲದೆ ವಿಷಯಾಕಾರ ತೋರುತ್ತೆ ಅಂತ. ಇವಾಗ ಇಲ್ಲಿ ಹೇಳ್ತಾರ ವಿಷಯ ಬೇರೆ. ಇವ್ರು ಮನಸ್ಸನ್ನ ಕಳ್ಕೊಂಡು ಹೋಗುವಾಗ ಎರಡು ವಿಷಯ ಬೆರಕೆ ಮಾಡಬೇಡಿ. ಇವ್ರು ಹೇಳ್ತಿರೋದು ಚಿತ್ತವನ್ನು ಹೇಗೆ ಅಮನೀಭಾವ ಮಾಡೋ ಕ್ರಮ ಹೇಳ್ತಾ ಇದ್ದಾರೆ. ಆ ಅಮನೀಭಾವ ಕ್ರಮದಲ್ಲಿ ಹೋಗುವಾಗ ಚಿತ್ತಕ್ಕೆ ಆಹಾರವನ್ನು ಕೊಡದೆ ಹೋದ್ರೆ ಆಟೋಮೆಟಿಕ್ ಚಿತ್ತ ಆರ್ತಾ ಹೋಗುತ್ತೆ. ಅವಾಗ ಅದು ಒಂದು ಚೈತನ್ಯಕ್ಕೆ ಅದು ವಿಷಯವಾಗಿ ಬಿದ್ಕೊಂಡು ಇದ್ದೇ ಇರುತ್ತೆ. ಯಾಕಂದ್ರೆ ನೀವು ಮಾಚ್ ಮಾಡೋದು ಕ್ರಿಯೆ ಇಲ್ಲ. ಚಿತ್ತ ಲಯವಾಗ್ತಾ ಇದೆಯಾ ಪ್ರತ್ಯಯವಿಲ್ಲದೆ ನಿಂತಿದ್ಯಾ ಅನ್ನೋದು ವ್ಯತ್ಯಾಸ ಗೊತ್ತಾಗಲ್ವಲ್ಲ. ಅದಕ್ಕೆ ಒಂದೇ ಪ್ರತ್ಯವಿಲ್ಲದು ಒಂದೇ, ಚಿತ್ತ ಲಯವಾಗೋದು ಒಂದೇ. ಪ್ರತ್ಯವಿಲ್ಲ ಅಂದ್ರೂ ಚಿತ್ತ ಲಯವಾಗೋದು ಎರಡು ಶಬ್ದ ಬೇರೆ ಹೊರತು ಅದ್ರ ಅರ್ಥ ವ್ಯತ್ಯಾಸ ಇಲ್ಲ. ಅದು ನಿದ್ದೆ ಹೋಗ್ಬಾರ್ದು. ಅದೇ ಅದು ವ್ಯತ್ಯಾಸ. ನಿದ್ದೆ ಹೋಗ್ಬಿಟ್ರೆ ಅದೇ ತಾನೇ ಅಂತ. ಲಯವಾಗೋದು ನಿದ್ದೆ ಹೋಗೋದಲ್ಲ. ನಿದ್ದೆ ಹೋಗ್ಬಿಟ್ರೆ ಮತ್ತೆ ಯಥಾ ಪ್ರಕಾರ ಯಥಾ ಕಾಮೋ ಲಯಸ್ತಥ ಆಗತ್ತೆ. ಅಲ್ಲ, ಈಗ ಸುಷುಪ್ತಿನಲ್ಲಿ ಲಯವಾಗಿದ್ಯಾ ಅದೆಲ್ಲ ಏನು ಗೊತ್ತಾಗಲ್ವಲ್ಲ. ಹಂಗೆ ಒಂದು ಹಂತದಲ್ಲಿ ನಾವು ಇದನ್ನ ಪ್ರಯತ್ನ ಪಟ್ಟಾಗ ಅದು ಲಯ ಅಂದ್ರೆ ನಿದ್ದೆಗೆ ಹೋಗಿದ್ಯಾ ಅಥವಾ ನಮ್ಗೇನು ಅವಾಗ ಪ್ರತ್ಯಯ ಇರ್ಲಿಲ್ವಾ, ಎರಡಕ್ಕೂ ವ್ಯತ್ಯಾಸ ಗೊತ್ತಾಗಲ್ಲ. ಆಗ್ಲಿ, ಅದು ಆತ್ಮ ವಿಚಾರದ ಪರಿಚಯವನ್ನು ಮಾಡಿಕೊಂಡ ಚಿತ್ತ ಪೂರ್ತಿ ಅನಾತ್ಮ ವಿಚಾರನ ಬಿಟ್ಕೊಂತು ಅಂತಂದ್ರೆ ಅದಕ್ಕೆ ಆತ್ಮದ ಒಂದು ಅರಿವು ಆಗ್ಬಿಡುತ್ತೆ. ಆತ್ಮ ವಿಚಾರನೆಲ್ಲ ತುಂಬಿಕೊಂಡಿದೆ, ಆತ್ಮ ವಿಚಾರ ಗೊತ್ತು ಮಾಡ್ಕೊಂಡಿದೆ. ಆತ್ಮ ವಿಚಾರನೆಲ್ಲ ಅರ್ಥ ಮಾಡಿಕೊಂಡ ಚಿತ್ತವು ಅನಾತ್ಮ ಸಂಬಂಧ ಪೂರ್ತಿ ಕಲ್ಸ್ಕೊಂಡ್ಬಿಟ್ಟು ಆತ್ಮ ಸ್ವಭಾವವಾಗಿ ಆತ್ಮನಂತೆ ನಿಂತು ಬಿಡ್ತು ಅಂತಂದ್ರೆ ನಿದ್ದೆ ಅಲ್ಲ ಅದು. ಮತ್ತೆ ಅದು ಎಚ್ಚೆತ್ಕೊಳ್ಳೇನೆ ಹೀಗಿರೋನ ಆತ್ಮ ನಿಶ್ಚಯ ಮಾಡ್ಬಿಡುತ್ತೆ. ಅಮ್ಮ ಡಿಫ್ರೆನ್ಸ್ ಇದೆ. ಲಯವಾದ್ರೆ ಸಬ್ಜೆಕ್ಟು ಆಬ್ಜೆಕ್ಟು ಪೂರ್ತಿ ಇದಾಗ್ಬಿಟ್ಟಿರುತ್ತೆ. ನೀವು ಅಮನಸ್ಕ ಸ್ಥಿತಿನಲ್ಲಿ ಬಂದಾಗ ಸಬ್ಜೆಕ್ಟ್ ಚಿತ್ತದಲ್ಲಿ ಬಂದು ರಿಫ್ಲೆಕ್ಟ್ ಮಾಡುತ್ತೆ ಸಬ್ಜೆಕ್ಟ್ ಅನ್ನೇನೆ, ಆಬ್ಜೆಕ್ಟ್ ಅನ್ನು ರಿಫ್ಲೆಕ್ಟ್. ಅದು ಅರ್ಥ ಆಗ್ತಾ ಇಲ್ಲ ನೀವು ಹೇಳ್ತಾ ಇರೋದು. ಲಯ ಸುಷುಪ್ತಿನಲ್ಲಿ ನಿಮಗೆ ಸಬ್ಜೆಕ್ಟ್ ಆಬ್ಜೆಕ್ಟ್ ಎರಡೂ ಇರಲ್ಲ. ಹೌದು, ತಾನಾಗೆ ಇರ್ತೀವಿ. ಹೌದು, ಅದಕ್ಕೆ ರಿಫ್ಲೆಕ್ಷನ್ ಆಗಕ್ಕೆ ಯಾವ ಇನ್ಸ್ಟ್ರೂಮೆಂಟು ಇರಲ್ಲ. ಹೌದು, ನಾನೂನೇ ಇಲ್ಲ ಅಲ್ಲಿ. ಚಿತ್ತ ಅಮನಸ್ಕ ಸ್ಥಿತಿನಲ್ಲಿ ನೀವು ಹಿಡಿದಿಟ್ಟಾಗ ಆತ್ಮ ಚಿತ್ತದರ್ಪಣದಲ್ಲೇನೆ ಸಬ್ಜೆಕ್ಟ್ ಆಗಿ ರಿಫ್ಲೆಕ್ಟ್ ಆಗ್ತಾನೆ. ಅಲ್ಲೇ ಸಬ್ಜೆಕ್ಟ್ ರಿಫ್ಲೆಕ್ಟ್ ಆಗ್ತಾನೆ. ಅದೇ ಚಿತ್ತದಲ್ಲಿ ಸಬ್ಜೆಕ್ಟ್ ತೋರ್ಕೊಳ್ತಾನೆ ಅವನು, ತಾನಾಗಿ ತೋರ್ಕೊಂಡ್ಬಿಡ್ತಾನೆ. ತಾನಾಗಿ ತೋರ್ಕೋತಾನೆ ಅಂದ್ರೆ ಆಬ್ಜೆಕ್ಟ್ ಆಗ್ತಾನೆ ಅಂತಲ್ಲ. ಚಿತ್ತ ಇರುತ್ತೆ, ಚಿತ್ತ ಬಾಯಿ ಹೋಗ್ಬಿಡುತ್ತೆ. ಹಾಗೆ ಹಾವಿನಲ್ಲೇ ಹಗ್ಗ ತೋರ್ಕೊಳ್ಳೋ ಹಾಗೆ ಅಲ್ಲ. ಇವ್ರು ಹೇಳ್ದಂಗೆ ತಾನಾಗಿ ತೋರ್ಕೊಳ್ಳೋದು ಅದು ಜ್ಞಾನದ ಸ್ಥಿತಿ ಬಂದಾಗ. ಇನ್ನ ಪ್ರಯತ್ನ ಮಾಡ್ತಿರೋವಾಗ ಲಯವಾಗ್ತಿದ್ಯಾ ಅಥವಾ ಪ್ರತ್ಯಯಾತೀತವಾಗಿದ್ಯಾ ಅಂತ ಗೊತ್ತಾಗ್ತಾ ಇಲ್ಲ ನಂಗೆ. ಜ್ಞಾನದ್ದು ಒಂದ್ ಸ್ಥಿತಿ ಅಲ್ಲ, ಅದು ಸ್ಟೇಟ್ ಅಲ್ಲ. ನೀವ್ ಇವಾಗ ಇರೋದೇ ಜ್ಞಾನ ಸ್ಥಿತಿನಲ್ಲಿ.
ಜ್ಞಾನ ಸ್ಥಿತಿನಲ್ಲಿ ಪ್ರತ್ಯಯ ಎತ್ಕೊಂಡಾಗ ಜಾರದ್ವಿ ಅಂತ ಅನ್ಸುತ್ತೆ. ಆ ಪ್ರತ್ಯಯ ಎತ್ಕೊಳ್ದೆ ಇರೋವಾಗ ನಿಮ್ ನೈಜ ಸ್ಥಿತಿಗೆ ವಾಪಸ್ ಬರ್ತೀರಾ ಅಷ್ಟೇ. ಸ್ವಲ್ಪ ನಂಗೆ ಇನ್ನ ಕಷ್ಟ ಇದೆ, ಏನು ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ನಾವು 50-60 ವರ್ಷದಿಂದ ಪ್ರಪಂಚ ವ್ಯವಹಾರ ಮಾಡಿ ಇವತ್ತು ಸಡನ್ ಇದಕ್ಕೆ ಹೋದಾಗ ಅಲ್ಲ, ಇದು ನೀವ್ ಹೇಳ್ದಂಗೆ ಥಿಯೋರಿಟಿಕಲಿ ಗೊತ್ತಾಗಲ್ಲ. ಎಷ್ಟೆಷ್ಟು ಹೇಳಿದ್ರು ಒಂದಾರೋ ಒಂದ್ ಕನ್ಫ್ಯೂಷನ್ ಉಳಿಯುತ್ತೆ. ನೀವು ಅನುಭವದಲ್ಲಿ ಕಂಡ್ಕೊಳಕ್ ನೋಡಿದಾಗ ಅರ್ಥವಾಗತ್ತೆ ಇದು. ಅದಕ್ಕೆ ಮೊದ್ಲಿಂದಾನೇ ಈ ನಾವು ಹುಟ್ಟದಾಗಿಂದ ಇದನ್ನ ಯಾಕೆ ಆಡ್ ಮಾಡದೆ ನಾವು 60 ವರ್ಷ ಆ ವ್ಯವಹಾರ ಮಾಡ್ಬಿಟ್ಟು ಈಗ ಕನ್ಫ್ಯೂಷನ್ ಆಗದ್ ಬೇಡ ಅಲ್ವಾ ಮೇಡಮ್? ಮೊದ್ಲಿಂದ ಆಡ್ ಮಾಡ ಆಗಲ್ವಾ? ನಮ್ಮನ್ನು ಹುಟ್ಟಿಸಿದವ್ರಿಗೆ ಅದು ವಿಷಯ ಗೊತ್ತಿಲ್ವಲ್ಲ. ನಮ್ಮನ್ನು ಹುಟ್ಟಿಸಿದವ್ರಿಗೆ ಆ ವಿಷಯ ಗೊತ್ತಿದ್ದ ಅವ್ರು ಅವತ್ತಲೇ ಆಡ್ ಮಾಡೋರು. ಅವರು ನಮ್ಮ ಹಾಗೆ ಬೆಳ್ಕೊಂಡ್ ಬಂದವರಿಂದ ನಮ್ಮನ್ನು ಹೀಗೆ ಬೆಳೆಸಿದ್ರು. ಗುರುಗಳೇ ಆಡ್ ಮಾಡಿದ್ರು ನಮ್ದ ಚಾಪಲ್ಯ ನಮ್ ಇದಕ್ಕೆ 60 ಆದ್ರೂ ಬರಲ್ಲ. ಮದಾಲಸ ಮಾಡಿದಲ್ಲ ಅಂದ್ರೆ ಅದನ್ನ ಆಡ್ ಮಾಡಿದಾರೆ ಅನ್ನೋದನ್ನ ತೋರಿಸ್ತಾ ಹೋಗ್ಬೇಕೇನೋ, ಇಲ್ಲಾಂದ್ರೆ ನಮ್ಗೆ ಗೊತ್ತಾಗಲ್ಲ. ಮಾಡಿರ್ತಾರೆ ನೀವ್ ಹೇಳ್ದಂಗೆ. ಮುಂಚೆ ಕೊಚ್ಚೆ ತುಂಬಬೇಕು, ಆಮೇಲೆ ತೊಳಿಬೇಕೆ ಹೊರತು ಕೊಚ್ಚೆ ತುಂಬದೆ ಹೋದ್ರೆ ತೊಳೆಯಕ್ಕೆ ಏನು ಇರಲ್ಲ. ಮುಂಚೆ ನೀನು ಭಾಳ ಮಾಡಿ ವ್ಯವಹಾರ ಆಮೇಲೆ ಮೆಲ್ಲ ಅಕ್ಷ ಕಲಿಸ್ಬಿಟ್ಟು ನೋಡಿ ವಿಚಾರ ಮಾಡಿ ಇವಾಗ ಮೆಲ್ಲ ಬಿಡಿಸ್ಬೇಕು. ಗುರುಗಳೇ, ಲಕ್ಷ್ಮಿ ಅವ್ರು ಕೇಳಿದ್ದಕ್ಕೆ ಸ್ವಲ್ಪ ಇನ್ನ ಎಕ್ಸ್ಪ್ಲೇನ್ ಮಾಡಿ. ಅದು ಚೆನ್ನಾಗಿದೆ ಆ ಕ್ವೆಶನ್ ಅವ್ರು ಕೇಳಿದ್ದು ತುಂಬಾ. ಅದು ಸ್ವಲ್ಪ ಪ್ಲೀಸ್, ಅದೇನೋ ಹೇಳ್ತಾ ಇದ್ರಲ್ಲ, ಸಬ್ಜೆಕ್ಟು ಆಬ್ಜೆಕ್ಟ್ ಎರಡೂ ಇರಲ್ಲ, ಮತ್ತೆ ಸಬ್ಜೆಕ್ಟೇ ತೋರುತ್ತೆ ಅಂತ ಏನೋ ಸ್ವಲ್ಪ ಮತ್ತೆ ಇನ್ನೊಂದ್ಸತಿ ಹೇಳ್ಬಿಡಿ. ಅರ್ಥ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ವಿ ವಿಲ್ ಟ್ರೈ. ಸುಷುಪ್ತಿನಲ್ಲಿ ಅಂದ್ರೆ ನಿದ್ರಾವಸ್ಥೆನಲ್ಲಿ ನಿಮ್ ಅನುಭವ ನೋಡ್ಕೊಳ್ಳಿ. ಸುಷುಪ್ತಿ ನಿದ್ರಾವಸ್ಥೆದಲ್ಲಿ ನಮ್ಮ ಅನುಭವನ ಎಚ್ಚರ ಆದ್ಮೇಲೆ ನಾವು ಪರಾಮರ್ಶೆ ಮಾಡ್ತೀವಿ, ತತ್ಕಾಲದಲ್ಲ. ತತ್ಕಾಲದ ಅನುಭವನ ಪರಾಮರ್ಶೆ ಮಾಡುವಾಗ ನಾನಿದ್ದೆ ಅಂತಾನು ಅನ್ಸಲ್ಲ. ಅಂದ್ರೆ ಈ ವಿಶೇಷ ರೂಪವಾಗಿ ನಾನಿದ್ದೆ, ಸಬ್ಜೆಕ್ಟು ಇಲ್ಲ ಅಂತಾನೆ ಅನುಭವ ನಮ್ಗೆ ತೋರೋದು, ಆಬ್ಜೆಕ್ಟು ಇಲ್ಲ ಅಂತಾನೆ ಅನುಭವ ತೋರೋದು. ಸೊ ಒಂದ್ ರೀತಿ ಬ್ಲಾಂಕ್ ಅನ್ಸುತ್ತೆ. ಒಂದು ಡಾರ್ಕ್ ರೂಮ್ ಅಲ್ಲಿ ಪೂರ್ತಿ ಕತ್ಲೆ ಮಾಡಿ ಬಿಟ್ಬಿಟ್ರೆ ನೀವು ಈ ಕಣ್ ಬಿಟ್ರು ಒಂದೇ, ಕಣ್ ಬಿಡದೆ ಇದ್ರು ಒಂದೇ, ಪಿಚ್ ಬ್ಲಾಕ್ ಹೇಗಿರುತ್ತೋ ಹಾಗೆ ಅಂತ ಅನ್ಸುತ್ತೆ ಇಂಟರ್ಪ್ರಿಟೇಷನ್. ಸೊ ಸಬ್ಜೆಕ್ಟ್ ಆಬ್ಜೆಕ್ಟ್ ಎರಡೂ ಇಲ್ಲ. ಬಟ್ ಈ ಎಕ್ಸಾಂಪಲ್ ನಾನು ಕೊಟ್ನಲ್ಲ, ಒಂದ್ ಡಾರ್ಕ್ ರೂಮ್ ಅಲ್ಲಿ ಪಿಚ್ ಬ್ಲಾಕ್ ಇದ್ದು ಏನು ಪದಾರ್ಥ ತೋರದೆ ಇದ್ದಾಗ್ಲೂ ನಾನಿದೀನಿ ಅನ್ನೋ ಅನುಭವ ಇರುತ್ತಲ್ಲ, ಒಂದ್ ರೀತಿ ಆ ರೀತಿ ಅಮನಸ್ಕ ಸ್ಥಿತಿ ಅಂತ. ಅಂದ್ರೆ ಪರ್ಫೆಕ್ಟ್ ಎಕ್ಸಾಂಪಲ್ ಅಲ್ಲ ಯಾವ್ದು ಹೇಳಿದ್ರು ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಸುಷುಪ್ತಿ ಸ್ಥಿತಿ ಸಬ್ಜೆಕ್ಟು ಇಲ್ಲ, ಆಬ್ಜೆಕ್ಟು ಇಲ್ಲ, ಆಬ್ಜೆಕ್ಟ್ಲೆಸ್ ಎಕ್ಸ್ಪೀರಿಯನ್ಸ್ ಅದು. ಅಮನಸ್ಕ ಅನ್ನೋದು ಪ್ರಯತ್ನ ಪೂರ್ವಕವಾಗಿ ನೀವು ಹಿಡಿದಿಟ್ಕೋತೀರಲ್ಲ, ಯಾವ್ದು ಆಬ್ಜೆಕ್ಟ್ ಹೋಗದೆ ಇರೋ ತರ ಚಿತ್ತ, ಅವಾಗ ಚಿತ್ತ ಸಬ್ಜೆಕ್ಟ್ ಆಗೇ ತೋರ್ಕೋತಾನೆ. ಸೊ ಸಬ್ಜೆಕ್ಟ್ ಇರಲ್ಲ ಅಂತಲ್ಲ, ನಿಮ್ಗೆ ತೋರ್ಕೋಬೇಕು ಅಂದ್ರೆ ಸಬ್ಜೆಕ್ಟ್ ಆಗೇ ತೋರ್ಕೋತಾನೆ. ಸೊ ಇಲ್ಲಿ ನಿದ್ದೆನೂ ಬಂದಿರಲ್ಲ, ಈ ಕಡೆ ವಿಷಯದ ಕಡೆನೂ ಹೋಗಿರಲ್ಲ. ಸೊ ಸಬ್ಜೆಕ್ಟ್ ಆಗೇ ತೋರ್ಕೋತಾನೆ ಅಷ್ಟೇ. ಅದು ಅನುಭವದಲ್ಲೇ ಗೊತ್ತಾಗ್ಬೇಕು, ಆಬ್ಜೆಕ್ಟ್ ಆಗಿ ಗೊತ್ತಾಗಲ್ಲ ಅಲ್ಲಿ. ಸೊ ಅಲ್ಲಿ ಸುಷುಪ್ತಿಗೂ ಇದಕ್ಕೂ ಅದೇ ಡಿಫ್ರೆನ್ಸ್. ಅಲ್ಲಿ ಮನಸ್ಸು ಅಡಗ್ಬಿಟ್ಟಿರುತ್ತೆ, ಅಸ್ತಿತ್ವನೇ ಇರಲ್ಲ. ಇಲ್ಲಿ ಮನಸ್ಸಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಬಟ್ ಏನ್ ರಿಫ್ಲೆಕ್ಟ್ ಆಗುತ್ತೆ ಅಂದ್ರೆ ನಾನೇ ರಿಫ್ಲೆಕ್ಟ್ ಆಗ್ತಾ ಇದ್ದೀನಿ. ಸೊ ಸಬ್ಜೆಕ್ಟ್ ಒಬ್ಬನೇ ಇರ್ತಾನೆ ಅಂತ ವ್ಯಾವಹಾರಿಕವಾಗಿ ಹೇಳ್ಬೋದು. ತಾನಾಗಿ ತೋರುವಂತ ಅನುಭವ ಅದು. ಸಬ್ಜೆಕ್ಟ್ ಒಬ್ಬನೇ ಇರ್ತಾನೆ ಅಂದಾಗ ಅಲ್ಲಿ ಏನೋ ಒಂದ್ ಸಬ್ಜೆಕ್ಟ್ ಪ್ರತ್ಯಯ ಬರುತ್ತೇನೋ ಅಂತ ಮನಸ್ಸು ಯೋಚನೆ ಮತ್ತೆ ಹಂಗ್ ಮಾಡ್ಬಾರ್ದು. ಕಲ್ಪನೆ ಬಿಟ್ಬಿಡ್ಬೇಕು, ತಾನಾಗಿ ಅನುಭವನೇ ತಗೋಬೇಕು. ಎಲ್ಲಪ್ಪ ಎಲ್ಲಿ ಹೋಯ್ತು ಬಾ 118 ಭಾಷಣ ಅಲ್ಲಪ್ಪ 120 ಆಯ್ತಲ್ಲ 19 ತತ್ತಸ್ಮಿನ್ನೇವ ಅರ್ಥೇ ಬ್ರಾಹ್ಮಣೋಕ್ತೇ ಅನ್ನಮಯಾತ್ಮ ಪ್ರಕಾಶಕಃ ಏಷ ಶ್ಲೋಕಃ ಮಂತ್ರಃ ಭವತಿ.